ಒಂದೇದ ಇವು ನೆನಪಾರಬಾರ್ದು. ಮತ್ತು ಗ್ಯಾರಂಟಿಗಳು ಯಾವುದಿಲ್ಲ, ಯಾವ್ದು ತಂದಾರತ್ ಕೇಳ್ತಾರೆ. ಬರೀ 5 ಗ್ಯಾರಂಟಿ, ಶಕ್ತಿ ಯೋಜನೆ, ಅನ್ನ ಕೇಳಿಸ್ವಲ್ದ? ತಡಿ 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 ಬರ್ತೈತಿ. ಕರ್ನಾಟಕ ಸರ್ಕಾರ ರೀಸೆಂಟಾಗಿ ಸರ್ಕಾರಿ ಶಾಲೆಗಳ ಸಲ್ಬಂಧ ಅಭಿವೃದ್ಧಿ ಮಾಡ್ಬೇಕಂತ ಗ್ಯಾರಂಟಿಗಳು ತಂದಾರಲ್ಲ, ಅವ್ರ ಹೇಳಿಕೆ ಟೈಪ್ನಾಗ ಇತ್ತೀಚೆಗೆ 8 ಗ್ಯಾರಂಟಿಗಳು ತಂದಿದ್ದ ಪ್ರೈವೇಟ್ ಸ್ಕೂಲ್ಗೆ ಅಥವಾ ಇದನ್ನು ನಡೀತೈತೆ ಅಂದ್ರೆ ಓನ್ಲಿ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ಮೆಂಟ್ ಸಲ್ಬಂಧ ತಂದಾರ. ನೆನಪದಾವಲ್ಲ? ಕೇಳ್ಸತ್ತಲ್ಲ ಈಗ ಬರ್ತೈತಿ. ಆ 8 ಗ್ಯಾರಂಟಿಗಳು ಒಂದೇ ಹಿಡ್ದ ಹೇಳ್ರಿ. 8 ಗ್ಯಾರಂಟಿ ನೆನಪಿಟ್ಕೊರೆ. ಯಾವ ಇಲ್ಲತ್ತು ಕೇಳ್ಬೋದು ಅಥವಾ ಯಾವ ಅದಾವತ್ತು ಕೇಳ್ಬೋದು. ಒಂದೇದು ಯಾವ್ದ? ಭಾಷೆಗಳ ಆಯ್ಕೆ ಒಂದೇದು. ಎರಡನೇದ ಶಿಕ್ಷಕರ ನೇಮಕಾತಿ. ಮೂರನೇದ ಸ್ಕಿಲ್ ಕರೆಕ್ಟ್. ಮೂರನೇದು ಬಂದ್ರೆ ಕೌಶಲ್ಯ. ನಾಲ್ಕನೇದು ನಾಲ್ಕನೇದೇನು? ಸ್ಪೋರ್ಟ್ಸ್ ಕರೆಕ್ಟ್. ಸ್ಪೋರ್ಟ್ಸ್ ಆದಮೇಲೆ ಒಂದೊಂದು ಹೇಳ್ರಿ ಒಟ್ಟು. ಸ್ಪೋರ್ಟ್ಸ್ ನಾಲ್ಕನೇದು ಆತ. 5ನೇದು ಬಂದಾಗ ಸಾರಿಗೆ, ಉಚಿತ ಸಾರಿಗೆ ವ್ಯವಸ್ಥೆ. 5 ಅದು 6 ಮೇಲ್ವಿಚಾರಣೆ ಅಥವಾ ಏನಂದ್ರೆ ಇದನ್ನು ಪಾಲಕರ ಮತ್ತು ಪೋಷಕರ ಶೈಕ್ಷಣಿಕ ಗುಣಮಟ್ಟನ ಪರೀಕ್ಷೆ ಮಾಡಕತ್ತ ಒಂದು ಮೇಲ್ವಿಚಾರಣೆ ಅಂತ ಮಾಡ್ತಾರೆ. ಅದು 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ಬೇಕತ್ತ. 6 ಅದು ಅಲ್ಲ? 6 ಅದು 7ನೇದು ಡಿಜಿಟಲ್ ಕಲಿಕೆ. ನೆನಪಿಟ್ಕೋರಿ. 7 ಅದು 6 ಅದು 7 ಅದು 7. 8ನೇದ ಮೂಲ ಸೌಕರ್ಯಗಳ ಅಭಿವೃದ್ಧಿ. ನೆನಪಿರ್ತಾವಲ್ಲ ಇವು. ಎದಕ್ಕಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳ್ದು ಏನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದಾರಲ್ಲ ಅವ 8 ಗ್ಯಾರಂಟಿಗಳು. ಯಾವ ಯೋಜನೆ ತರತ್ತಾರೆ ಹೇಳ್ರಿ ಕರ್ನಾಟಕದಾಗ ಗೌರ್ಮೆಂಟ್ ಸ್ಕೂಲ್ಗಳು ಇಂಪ್ರೂವ್ಮೆಂಟ್ ಮಾಡಕ್ಕೆ? ಬರೋದಲ್ಲ ಈಗ ಕರ್ನಾಟಕ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕತ್ತ. KPS ಸ್ಕೂಲ್ ಅಂತ ಬರ್ತೈತಿ. KPS ಅಂದ್ರೆ ಫುಲ್ ಫಾರ್ಮ್ ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್. ಇಲ್ಲಿ ಎಲ್ಲಿಂದ ಎಲ್ಲಿ ತನಕ ಕಲಿಬೋದ್ರಿ ಇದ್ರೊಳಗೆ? LKG ಇಂದ 12ನೇ ತನ. ನೆನಪಿಟ್ಕೋರಿ. ಈಗ ಪ್ರೆಸೆಂಟ್ ಇದ್ದಿದ್ದು ಸ್ಕೂಲ್ಗಳ್ನ ಏನು ಮಾಡತ್ತಾರ ಅಂದ್ರೆ ಮರ್ಜ್ ಮಾಡ್ಕೊಳತ್ತಾರ. ಅಥವಾ ಈಗ ಹಳೆಯ ಸ್ಕೂಲ್ ಸಣ್ಣ ಇರ್ತಾವಲ್ಲ 1 to 4th ಅದು ಆ ಸ್ಕೂಲ್ಗಳು ಏನು ಮಾಡ್ತಾರಂದ್ರೆ ಒಂದೇ ಕ್ಯಾಂಪಸ್ ಒಳಗೆ ತರೋ ಸಲ್ಬಂದಿ ಯಾವ ಯೋಜನೆ ತಂದಾರಂದ್ರೆ KPS ಮ್ಯಾಗ್ನೆಟ್ ಸ್ಕೂಲ್. ಅದಕ್ಕೆ ಹೇಳ್ರಿ ನೋಡು, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿದ ಹೆಡ್ ಯಾರು ಇರ್ತಾರ? ಸುಖದೇವ್ ತೋರಟ್. ಇಲ್ಲಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಬಂದಾಗ ಫಾರ್ಮುಲಾ ಏನತ್ತೈತ್ರಿ? ಸ್ಟೇಟ್ ಎಜುಕೇಷನ್ ಪಾಲಿಸಿ ಐತಲ್ಲ, NEP ಹೆಂಗೆ ಬರ್ತೈತೆ ಹಂಗೆ ಸ್ಟೇಟ್ ಎಜುಕೇಷನ್ ಪಾಲಿಸಿದು ಒಂದು ಫಾರ್ಮುಲಾ ಐತಿ. ಏನು ಮಾಡ್ಯಾರ ಅದ್ರು? 284. ನೆನಪಿಟ್ಕೋರಿ. 284 ಅಂತ ಮಾಡ್ಯಾರ. NEP ಬಂದಾಗ 533. ಇವು ನೆನಪಿಟ್ಕೋರಿ. ಇದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಯಾವ ಇಯರ್ದಾಗ ಬರ್ತೈತಿ? 2023. ಇವು ಹೊಸ ಸ್ಕೂಲ್ ಒಳಗೆ ಬಂದಾಗ ಅಥವಾ ಎಜುಕೇಷನ್ ರಿಲೇಟೆಡ್ ಕೇದಾಗ ನೆನಪಿಟ್ಕೋರಿ. ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ದವ್ರ ಒಂದು ಹೊಸ ಯೋಜನೆ ತಂದಾರ. ಸ್ಕೂಲ್ ಒಳಗೆ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ಕೊಡಬೇಕು ಅಥವಾ ಏನು ನೋಟ್ಬುಕ್ಗಳನ್ನ ಉಚಿತವಾಗಿ ಕೊಡ್ಬೇಕಂದ್ರೆ ಎಲ್ಲಿ ತನಕ ಕೊಡ್ತಾರ ತಂದಾರ? 12ನೇ ತರಗತಿ ತನ. ನೆನಪಿಟ್ಕೋರಿ. ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ತಂದಿರಲ್ಲ, ಇದು ಎಲ್ಲಿ ಸ್ಕೂಲ್ ತನ ತಂದಿದ್ದೀರಿ? ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ಐತಲ್ಲ, ಯಾವ ಇದನ್ನು ಸ್ಕೂಲ್ ಡಿಗ್ರಿ ತನ ತಂದಾರ ಅಂದ್ರೆ ಸ್ಕೂಲ್ ಎಲ್ಲಿ ತನ ಎಜುಕೇಷನ್ ಹೈಯರ್ ತನ. ಶಾಲೆಯಲ್ಲಿ ಕೌಶಲ್ಯ ಎಲ್ಲಿ ತನ ಅಂತ ಹೇಳಿದ್ 12ನೇ ತನ ಹೇಳಿದ್ದಿಲ್ಲ. 250 ಸ್ಕೂಲ ಮತ್ತು ಇದನ್ನು 200 ಸ್ಕೂಲ ಮತ್ತು 50 ಶಾಲಾ ಕಾಲೇಜುಗಳಂದ್ರೆ PhD ಅಥವಾ ಇದನ್ನು ಡಿಗ್ರಿ ಮಾಡ್ತಿರ್ತಾರಲ್ಲ, ಡಿಗ್ರಿಗೆ ಯಾಕೆ ತರಂಗಿಲ್ಲ ಅಂದರೆ ಕೌಶಲ್ಯಗಳು ಬೇಕಾಗಿದ್ದು ಎಲ್ಲಿ ಅಂದ್ರೆ ನಮಗೆ 12ನೇ ತನ ಅಟ್ಟ. 12ನೇ ತನ ಎಲ್ಲರೂ ಹೆಂಗೆ ಕಲಿತಿರ್ತಾರಂದ್ರೆ ಸೈನ್ಸ್ ತೊಗೊಲಿ, BA ತೊಗೊಲಿ, ಮುಂದೆ ಯಾವ್ದಾರ ಸ್ಟ್ರೀಮಿಗೆ ಹೋಗ್ಬೋದು ಅವ್ರು, ಹೌದಲ್ಲ? ಬಟ್ ಏನು 12ನೇ ಮ್ಯಾಲೆ ಚೂಸ್ ಮಾಡ್ತೀವಲ್ಲ ಅವು ಪ್ರೊಫೆಷ್ನಲ್ ಡಿಗ್ರಿ ಅಂತ ಕರಿತಿರ್ತೀವಿ. ಈಗ ಇಂಜಿನಿಯರಿಂಗ್ ಸಿವಿಲ್ ಚೂಸ್ ಮಾಡಿದಾರೆ, ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಆಲ್ರೆಡಿ ಏನಂದ್ರೆ ಸ್ಕಿಲ್ಲಿಗೆ ಆದ್ಯತೆ ಕೊಡ್ತಿರ್ತಾರೆ. ಬಟ್ ಇದೇನಂದ್ರೆ ಶಾಲೆಯಲ್ಲಿ ಕೌಶಲ್ಯ ಕಾಲೇಜ್ ಮಟ್ಟ 12ನೇ ಇರ್ತದಲ್ಲ ಅಲ್ಲಿ ತನ ಶಾಲೆಯಲ್ಲಿ ಕೌಶಲ್ಯ ಕಾರ್ಯಕ್ರಮ ತಂದಿರಿ. ಯಾವ ಸ್ಟೇಟ್ನಾಗ ತರ್ತಾರ ಕೇಳ್ರ? ಅದು ನೆನಪಿಟ್ಕೋರಿ. ಮತ್ತು ಕರ್ನಾಟಕದಾಗ ತಂದಿರಿ. ಮತ್ತು ಶಾಲೆಯಲ್ಲಿ ನೆನಪೈತಲ್ಲ ಶಾಲೆಯಲ್ಲಿ ಕೌಶಲ್ಯ. ಈಗ ಹೇಳ್ರಿ ಕರ್ನಾಟಕ ಬಜೆಟ್ ಇದು ರಿವಿಷನ್ ಮಾಡು. ಕಾಯಕ ಭಾಗ್ಯ ಯೋಜನೆ ಎದ್ರ ಸಲ್ಮಂದ್ ತರ್ತಾರ್ರಿ? ಬಜೆಟ್ನಾಗ ಮಾಡಿ ಘೋಷಣೆ ಮಾಡ್ರ. ಯಾವುದಕ್ಕ? ಅಸಂಘಟಿತ ಕಾರ್ಮಿಕರ ತದಾರಲ್ಲ ನಮ್ಮಲ್ಲಿ ಈಗ ಗಿಗ್ ವರ್ಕರ್ಸ್ ಸಲ್ಮಂದು ಹೆಲ್ಪ್ ಮಾಡತ್ತಾರ. ಈ ಗಿಗ್ ವರ್ಕರ್ಸ್ ಆಗಲಿ ಅಸಂಘಟಿತ ಕಾರ್ಮಿಕರ ಅಂದ್ರೆ ಯಾರತ್ತು ಗೊತ್ತೈತಲ್ಲ? ರಿಜಿಸ್ಟರ್ ಆಗಿರಲ್ಲ ಗೌರ್ಮೆಂಟ್ ಇದು ಕಾರ್ಮಿಕ ಇಲಾಖೆ ಅಂತ ಬರ್ತೈತಲ್ಲ ಅದ್ರೊಳಗೆ ಆಗಿರಂಗಿಲ್ಲ ಅಂಥವ್ರು ಅಸಂಘಟಿತ ಕಾರ್ಮಿಕರತ್ ಬರ್ತಾರೆ. ಅವ್ರಿಗೆ ಹೆಲ್ಪ್ ಆಗಬೇಕು, ಅವ್ರಿಗೆ ಜಾಬ್ ಕೊಡ್ಬೇಕಂತ ಯಾವ ಯೋಜನೆ ತರತಾರಂದ್ರೆ ಕಾಯಕ ಭಾಗ್ಯ ಯೋಜನೆ. ವೆರಿ ಗುಡ್. ಚಾಲೆಂಜ್ ಫಂಡ್ ಅಂತ ತಂದಾರ. ನಾ ಇನ್ನೊಮ್ಮೆ ಕೇಳತ್ನ ಚಾಲೆಂಜ್ ಫಂಡ್ ಅಂತ ಕೇಳತ್ನ. ಚಾಲೆಂಜ್ ಫಂಡ್ ಅಂತ ಇದು ಸ್ಟೇಟ್ದಾಗ ತರ್ತಾರ. ಸೆಂಟ್ರಲ್ದಾಗ ಯಾವ್ದು ಬಂದಿತ್ತು ಹೇಳಿ ಮೊನ್ನೆ ಒಂದು ಕ್ವಶನ್ ಮಾಡಿದ್ರ ಅದನ್ನ ಯಾವ ಫಂಡ್ ಅಂತಾರ? ಅರ್ಬನ್ ಚಾಲೆಂಜ್ ಫಂಡ್ ಬೇರೆ, ಬರೀ ಚಾಲೆಂಜ್ ಫಂಡ್ ಬೇರೆ. ಅರ್ಬನ್ ಚಾಲೆಂಜ್ ಫಂಡ್ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿದ್ದು. ಅದು ಎದಕ್ಕೆ ತರ್ತಾರೆ ಅರ್ಬನ್ ಚಾಲೆಂಜ್ ಫಂಡ? ಅದು ಮೊನ್ನೆ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ರೆ ಏನು ಮಾಡೋರು? ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತೈತಿಲ್ಲ. ಎಂಥ ನಗರಗಳನ್ನು ಅಭಿವೃದ್ಧಿ ಮಾಡ್ಬೇಕಂದಿದ್ರಂದ್ರೆ ಅರ್ಬನ್ಗಳು. ಅರ್ಬನ್ ನಗರಗಳನ್ನು ಅಭಿವೃದ್ಧಿ ಮಾಡ್ಬೇಕಂದಿರ ಕ್ಯಾಪಿಟಲ್ಗಳು ಅದ್ರ ಇವು ಹೇಳಿಕೆ ಟೈಪ್ನಾಗ ಕೊಟ್ಟಿರ್ತಾನೆ. ರಾಜಧಾನಿಗಳನ್ನ ಅದ್ರ ಡೆವಲಪ್ ಮಾಡ್ಬೋದು. ಇಲ್ಲ ಎಷ್ಟು ಪಾಪ್ಯುಲೇಷನ್ ಇದ್ದಿದ್ದ ನಗರಗಳನ್ನ ಅಷ್ಟೇ ಅಭಿವೃದ್ಧಿ ಮಾಡ್ತಾರಂದ್ರೆ 10 ಲಕ್ಷಕ್ಕಿಂತ ಮೇಲ್ಪಟ್ಟು ಇರ್ಬೇಕು. 10 ಲಕ್ಷಕ್ಕಿಂತ ಮೇಲ್ಪಟ್ಟು ಜನಸಂಖ್ಯೆ ಇದ್ದಿದ್ದ ನಗರಗಳಷ್ಟ ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ಹೆಂಗೆ ಮೋದಿ ಕೇರ್ಸ್ ಒಳಗೆ ಫಂಡ್ ಐತಲ್ಲ, ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ರೊಕ್ಕ ಇರ್ತದೆ. ಆ ರೊಕ್ಕ ಏನು ಮಾಡ್ತಾರಂದ್ರೆ ಆ ನಗರನ ಅಭಿವೃದ್ಧಿ ಮಾಡಕ್ಕೆ ಮಾಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾಗಳು ಎಷ್ಟು ಪಾಪ್ಯುಲೇಷನ್ ಮ್ಯಾಲಿದ್ರೆ ಅವು ಡೆವಲಪ್ ಅಂದ್ರೆ ಬರಂಗಿಲ್ಲ ಅಂದ್ರೆ
1 ಲಕ್ಷಕ್ಕಿಂತ ಮ್ಯಾಲ ಜನಸಂಖ್ಯೆ ಇರಬೇಕು. ಅದು ಇಂಡಸ್ಟ್ರಿಯಲ್ ಕೈಗಾರಿಕಾ ನಾರ್ಮಲ್ ನಗರ ಬಂದಾಗ 10 ಲಕ್ಷಕ್ಕಿಂತ ಮ್ಯಾಲೆ ಇರ್ಬೇಕು. ಇನ್ನೊಮ್ಮೆ ಹೇಳತ್ನ ನಾರ್ಮಲ್ ಈಗ ಧಾರವಾಡದಾಗ 10 ಲಕ್ಷಕ್ಕಿಂತ ಪಾಪ್ಯುಲೇಷನ್ ಜಾಸ್ತಿ ಇತ್ತಂತೇಳಿ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ರೊಕ್ಕ ತೊಗೋಬೋದು. ಧಾರವಾಡ ಎಲ್ಲರ ಕೈಗಾರಿಕಾ ಅಭಿವೃದ್ಧಿ ಆಗಿರುತ್ತೆ. ಕೈಗಾರಿಕಾ ಅಭಿವೃದ್ಧಿ ಅಂದ್ರೆ ಸಿಕ್ಕಾಪಟ್ಟೆ ಕೈಗಾರಿಕೆಗಳದಾವೆ. ಈಗ ಬೆಂಗಳೂರು ನೋಡ್ರಿ, ರಾಜಧಾನಿ ಇರ್ಲಿಕ್ಕೂ ಸಿಕ್ಕಾಪಟ್ಟೆ ಕೈಗಾರಿಕೆಗಳಿದ್ದು ಡೆವಲಪ್ ಆಗಿ ಅದ್ರೊಳಗೆ 1 ಲಕ್ಷಕ್ಕಿಂತ ಮ್ಯಾಲೆ ಪಾಪ್ಯುಲೇಷನ್ ಇತ್ತಂತೇಳಿ ಆ ನಗರನ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದ್ರೆ ನಾವು ಕ್ಯಾಪಿಟಲ್ ಅಂದಾಗ ಕ್ಯಾಪಿಟಲ್ ಅಷ್ಟ ಅತ್ತಲ್ಲ, ಬೇರೆ ಯಾವ ಏರಿಯಾಗಳು ಅರ್ಬನ್ ಚಾಲೆಂಜ್ ಫಂಡ್ ಅಂತ ಯಾಕಂತಾರೆ ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಆಲ್ರೆಡಿ ಅಭಿವೃದ್ಧಿ ಇದ್ರೆ ಅದಕ್ಕೆ ಯಾಕೆ ಫಂಡ್ ಕೊಡ್ತಾರ ಅವ್ರು? ಅದ್ರ ಸಲ್ಮಂದ್ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಬರ್ತದೆ. ಅದು ಯಾವ್ದು ಸೆಂಟ್ರಲ್ ಗೌರ್ಮೆಂಟ್. ಈಗ ಹೇಳ್ರಿ ಸ್ಟೇಟ್ ಇದು ಅರ್ಬನ್ ಚಾಲೆಂಜ್ ಫಂಡ್ದಾಗ ಕಾಂಟ್ರಿಬ್ಯೂಷನ್ ಕೇಳಿದ್ರಲ್ಲ ಮೊನ್ನೆ, ಆ ಕಾಂಟ್ರಿಬ್ಯೂಷನ್ ಹೇಳ್ರಿ ನೋಡು 100% ಆಗ್ಬೇಕಲ್ಲ. 100% ಆಗ್ಬೇಕಾರೆ 50% ಯಾರು ಕೊಡ್ತಾರ? 50% ಎಲ್ಲಿ ಸೆಂಟ್ರಲ್ ಕೊಡ್ತೈತಿ. PPP ಮಾಡೆಲ್ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮುಖಾಂತರ ಅರ್ಬನ್ ಚಾಲೆಂಜ್ ಫಂಡ್ ಒಳಗೆ 50% ಎಲ್ಲಿಂದ ರೊಕ್ಕ ತಗೋತೀವಿ ಅಂದ್ರೆ ಯಾರ ಪ್ರೈವೇಟ್ ಏಜೆನ್ಸಿ ಇರ್ತಾರೆ. ಈಗ ಅದಾನಿ ಅಂಬಾನಿ ಅದಾರ ತಿಳ್ಕೊ, ಅವ್ರ ಕಡೆ ಮಾರ್ಕೆಟಿಂಗ್ ಮಾಡಿ ನಾವು ಅರ್ಬನ್ ಚಾಲೆಂಜ್ ಮಾಡೋರ್ದು ನಮಗೊಂದು 50% ರೊಕ್ಕ ಕೊಡ್ರಿ ಅತ್ತಾರ. ಆಮೇಲೆ ಏನು 25 ಉಳಿತೈತಿ ಅದನ್ನ ಎಲ್ಲಿಂದ ತಗೋತಾರಂದ್ರೆ ಸೆಂಟ್ರಲ್ದಿಂದ 25, ಇನ್ನೊಂದು 25 ಎಲ್ಲಿಂದ ಸ್ಟೇಟ್ದಿಂದ. ಅಥವಾ ಇದು ನೆನಪಿಟ್ಕೋರಿ, ನಾಳೆ ಎಲ್ಲರ ಬರೀ ಸ್ಟೇಟ್ ಹತ್ತಾಕಿ ಇಲ್ಲಾರ ಡೆಪ್ತ್ ಹಾಕಿದಾಗ ಏನು ಮಾಡಿರ್ತಾನೆ ಅಂದ್ರೆ ಅರ್ಬನ್ ಇದನ್ನ ಏನತ್ತಾರವಕ್ಕ ಅರ್ಬನ್ ಲೋಕಲ್ ಬಾಡೀಸ್ ಹತ್ ಬರ್ತಾವ. ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ಸ್ಥಳೀಯ ಸರ್ಕಾರಗಳ ಹತ್ ಬರ್ತಾವಲ್ಲ, ಅದರಿಂದ ತಗೋಬಹುದು. ಇಲ್ಲ ಅಂದ್ರೆ ಅದರಿಂದನೂ ಫಂಡ್ ರೈಸ್ ಮಾಡ್ತಾರೆ. ನೆನಪಿರ್ತೈತಲ್ಲ ಎಷ್ಟೆಷ್ಟು ಹೇಳ್ರಿ? 25, 25, 50. ಈ 50 ಡೈರೆಕ್ಟ್ ಎಲ್ಲರ ಸೆಂಟ್ರಲ್ ಹಾಕಿ ಬಂದಿರಿ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಐತೆ 50% ಎಲ್ಲಿಂದ ಅಂದ್ರೆ ಮಾರ್ಕೆಟಿಂಗ್ ಮಾಡ್ಬೋದು ಅಥವಾ ಏನು ಮಾಡ್ಬೋದು ಅಂದ್ರೆ PPP ಮಾಡೆಲ್ದಿಂದ ತಗೋಬಹುದು. ಯಾವ್ದು ಹೇಳಿ ಇಟ್ಟೋತ್ತಾನ? ಅರ್ಬನ್ ಚಾಲೆಂಜ್ ಫಂಡ್. ಈಗ ಹಂಗೆ ಸ್ಟೇಟ್ ಗೌರ್ಮೆಂಟ್ದವರು ಚಾಲೆಂಜ್ ಫಂಡ್ ಅಂತಂದಾರ. ಈ ಚಾಲೆಂಜ್ ಫಂಡ್ ಎದಕ್ಕೆ ತಂದಾರ? ಸ್ಟೇಟ್ ಗೌರ್ಮೆಂಟ್ದಾಗ ಬಜೆಟ್ನಾಗ ಮಾಡಿ ಸಿದ್ದರಾಮಯ್ಯ ಅವ್ರು ಮಂಡನೆ ಮಾಡಿದ್ದು. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನೋಡಿ. ಅಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ನಗರನ ಅಭಿವೃದ್ಧಿ ಮಾಡಕ್ಕೆ ಫಂಡ್ ಐತಿ, ಅದನ್ನ ಯೂಸ್ ಮಾಡ್ಕೊಂಡ ನಗರಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಬಟ್ ಎಲ್ಲರ ಸಿದ್ದರಾಮಯ್ಯ ಅವ್ರು ತಂದಿದ್ದು ಚಾಲೆಂಜ್ ಫಂಡ್ ಎದಕ್ಕೈತತ್? ಮತ್ತು ಇಲ್ಲಿ ಸಿಟಿ ಡೆವಲಪ್ ಮಾಡಕ್ಕೆ ಅಥವಾ ಡಿಸ್ಟ್ರಿಕ್ಟ್ ಡೆವಲಪ್ ಮಾಡಕತ್ತಲ್ಲ, ಕೌಶಲ್ಯಗಳನ್ನು ಇಂಪ್ರೂವ್ಮೆಂಟ್ ಮಾಡಕ್ಕೆ ಯಾವ್ದು ತಂದಾರ ಅಂದ್ರೆ ಚಾಲೆಂಜ್ ಫಂಡ್ ಅಂತ ತಂದಾರ. ಈಗ ಪ್ರೆಸೆಂಟ್ ಕೌಶಲ್ಯಗೆ ಆದ್ಯತೆ ಕೊಟ್ಟಿಲ್ಲ, ಅದರ ಸಲ್ಬಂದ್ ಯಾವ್ದಂದ್ರೆ ಚಾಲೆಂಜ್ ಫಂಡ್. ನೆಕ್ಸ್ಟ್ ಹೇಳ್ರಿ ನೋಡು, ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಅಂತ ಯಾವ ವರ್ಷನ ಘೋಷಣೆ ಮಾಡಿದ್ದರಿ? ಯಾವ್ದ? 2026. ಇನ್ನ ಎರಡು ಯಾವ ಬರ್ತಾವ ಇದ್ರ ಜೋಡ? ಹುಲ್ಲುಗಾವಲು ಮತ್ತು ಮೇವುಗಾವಲು. ಮತ್ತು ನೆಕ್ಸ್ಟ್ ವಾಲಂಟಿಯರ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್. ಇದ್ರ ಸಂಬಂಧ ಇದನ್ನ ಸ್ಟೇಟ್ ಬಜೆಟ್ನಾಗ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಐತಲ್ಲ, ಆ ರೈತ ಮಹಿಳಾ ವರ್ಷ ರೈತ ಮಹಿಳೆಯರಿಗೆ ಆದ್ಯತೆ ಕೊಡ್ಬೇಕತ್ತ, ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕತ್ತ. ಎಷ್ಟು ಮಹಿಳೆಯರಿಗೆ ಇದನ್ನ ಮಾಡ್ತಂದ್ರೆ ಆದ್ಯತೆ ಬಜೆಟ್ನಾಗ? ಈಗ ಎಕ್ಸಾಕ್ಟ್ ಡಾಟಾ ನೆನಪಿಟ್ಕೋರಿ. 5,000 ಮಹಿಳೆಯರಿಗೆ. ಯಾವ ಇದ್ರ ಸಂಬಂಧ ಅಂದ್ರೆ ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ. ಯಾವ ವರ್ಷ ಘೋಷಣೆ ಮಾಡ್ತಾರೆ ಅದನ್ನ? 2026. ನೆನಪಿರ್ತೈತಲ್ಲ. 27 ಯಾವ ವರ್ಷ ಅಂತ ಡಿಕ್ಲೇರ್ ಮಾಡ್ತಾರೆ? ಪ್ರವಾಸೋದ್ಯಮ ರೆಸಿಲಿಯಂಟ್ ಟೂರಿಸಂ ಯಾವ್ದಂದ್ರೆ 27, 28, 27 ಒಂದೈತೆ, ಇನ್ನೊಂದೈತೆ. ಲಿಟ್ರಸಿ. ಕರೆಕ್ಟ್. ಲಿಟ್ರಸಿ ಒಂದು ಬರ್ತೈತೆ ನೋಡಿ. ಲೀಗಲ್ ಲಿಟ್ರಸಿ ಅಂತ ಕರಿತೀವಿ ಅದಕ್ಕೆ. ಲೀಗಲ್ ಲಿಟ್ರಸಿನೂ 27 ಬರ್ತದೆ. 28 ಯಾವುದು ಇಲ್ಲಲ್ಲ. 29 ಐತಿ. 29 ಒಂದೈತಿ. ಯಾವ್ದು ಹೇಳಿ? ಕ್ಷುದ್ರಗ್ರಹಗಳು ಆಸ್ಟ್ರಾಯ್ಡ್ಸ್ ಅಂತ ಬರ್ತಾವಲ್ಲ, ಅದ್ರ ಸಲ್ಬಂದ್ ಯಾವ್ದು ವರ್ಷ ಅಂದ್ರೆ 29. ನೆನಪಿಟ್ಕೋರೆ ಇವು ವರ್ಷಗಳು. 25ರಿಂದ ಹೇಳ್ರಿ ನೋಡು. 25 3ಕ್ಕಿತ್ತು. 25 ಯಾವಕ್ಕಿತ್ತ? ಹೋಗೈತಲ್ಲ ಹೊಳಿದ್ ಕೇಳ್ಬೋದಲ್ಲಿ. ಕ್ವಾಂಟಮ್ಗೆ ಆದ್ಯತೆ ಕೊಡತ್ತಾರ. ಕ್ವಾಂಟಮ್ ಇಯರ್ ಅಂತ ಯಾವ ಇಯರ್ನಾಗ ಘೋಷಣೆ ಮಾಡಿದ್ರಂದ್ರೆ 2025. ಮತ್ತೆ ಯಾವ್ದಿತ್ತು ಆ ಇಯರ್? ಗ್ಲೇಸಿಯರ್. ನೆನಪೈತಲ್ಲ ಗ್ಲೇಸಿಯರ್, ಕ್ವಾಂಟಮ್ ಇಯರ್ ಎರಡು ಐತನ್. ಇನ್ನೊಂದಿತ್ತಲ್ಲ ಕೋಆಪರೇಟಿವ್ ಇಯರ್ ಅಂತ 3 ಬರ್ತಾವೆ. ಯಾವ್ದಂದ್ರೆ 2025. 2026 ಬಂದಾಗ 3 ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ. ಮತ್ತೆ ಯಾವ್ದಂದ್ರೆ ಹುಲ್ಲುಗಾವಲು ಮತ್ತು ಮೇವುಗಾವಲು. ಮತ್ತು ನೆಕ್ಸ್ಟ್ ಯಾವ್ದು? ಸಸ್ಟೈನೇಬಲ್ ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಆಮೇಲೆ 27ಕ್ಕೆ ಬಂದಾಗ ಟೂರಿಸಂ ಸೆಕ್ಟರ್. 28 ಯಾವುದು ಇಲ್ಲ. 29 ಬಂದಾಗ ಆಸ್ಟ್ರಾಯ್ಡ್ಸ್. ಈಗ ಹೇಳ್ರಿ ನೋಡು, ಆಸ್ಟ್ರಾಯ್ಡ್ಗಳು ಭೂಮಿ ಮೇಲೆ ಬಂದು ಅಟ್ಯಾಕ್ ಮಾಡ್ರೆ ಅದ್ರ ಸಲ್ಬಂದ ಜಗತ್ನಾಗ ಒಂದು ಕಂಟ್ರಿ ಇದನ್ನ ಮಾಡೈತೆ, ಆಸ್ಟ್ರಾಯ್ಡ್ಗಳನ್ನ ರೀಡೈರೆಕ್ಷನ್ ಮಾಡ್ಬೇಕಂತೇಳಿ. ಯಾವ ಮಿಷನ್ ಅತ್ತಾರ ಅದಕ್ಕೆ? ಡೈರೆಕ್ಟ್ ಕ್ವಶನ್ ಇದನ್ನು ಕೇಳಿರ್ತಾರೆ. ಡಾಟ್ ಮಿಷನ್ ಅಂತ ಕರೀತಾರೆ. ನೆನಪೈತಿ? ಯಾವ ಕಂಟ್ರಿ ಇದ್ರಿದ? ಅಮೇರಿಕಾದ. ನೆನಪಿರ್ತೈತಲ್ಲ ಅಮೇರಿಕಾ ಅಥವಾ ನಾಸಾ ಅಂತ ನೆನಪಿಟ್ಕೋ. ಡಾಟ್ ಫುಲ್ ಫಾರ್ಮ್ ಏನು? DART ಅಂತ ಬರ್ತೈತಿ. ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್. ಹಿಂಗ ಫುಲ್ ಫಾರ್ಮ್ ನೆನಪಿಟ್ಕೋರೆ. DART ಡಾಟ್ ಅಂತ ಕರೀತಾರಲ್ಲ. ಡಾಟ್ ಅಂದ್ರೆ ಏನ? ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್. ಏನ್ ಮಾಡ್ತಾರೆ ಅಂದ್ರೆ ಆಸ್ಟ್ರಾಯ್ಡ್ಗಳು ಅಥವಾ ಕ್ಷುದ್ರಗ್ರಹಗಳು. ಇವು ಕ್ಷುದ್ರಗ್ರಹಗಳು ಎಲ್ಲಿ ಕಂಡು ಬರ್ತಾವ? ಎಲ್ಲಿ ಬರ್ತಾವೆ? ಎರಡತ್ರ ಮಗುವಿನ ಮಧ್ಯೆ ಕಂಡು ಬರ್ತಾವಲ್ಲ. ಮಂಗಳ ಮತ್ತು ಗುರುವಿನ ಮಧ್ಯೆ. ಕ್ಷುದ್ರಗ್ರಹಗಳಂದ್ರೆ ಕಲ್ಲಿನ ಇದನ್ನಿದ್ದಂಗ್ರಿ. ಅವು ಏನು ಮೆಟಲ್ಸ್ ಗತ್ಲೆ ಇರ್ತಾವೆ, ಅವು ಬಂದು ಭೂಮಿಗೆ ಅಟ್ಯಾಕ್ ಹಾಕಿರ್ತಾವಲ್ಲ, ಅಂಥವೆಲ್ಲರ ಬಂದು ಭೂಮಿಗೆ ಬಿತ್ತಂತೇಳಿ ಭೂಮಿ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಹಾಳಾಕೈತೆ ಬಾತ್ ಏನು ಮಾಡ್ತಾರಂದ್ರೆ ಇಲ್ಲಿಂದ ಅದಕ್ಕೆ ರೀಡೈರೆಕ್ಷನ್ ಮಾಡಕ್ಕೆ ಅಥವಾ ಸ್ಲೋ ಆಗಿ ಬಂದು ಅಟ್ಯಾಕ್ ಮಾಡ್ಬೇಕಂತ ಯಾವ್ದು ಮಾಡ್ಯಾರ ಅಂದ್ರೆ ಡಾಟ್ ಅಂತ ಮಾಡ್ಯಾರ. ಯಾವ ಕಂಟ್ರಿ ಇದು ಡಾಟಾ?
ಈಗ ಹೇಳ್ರಿ ನೋಡು ಇದ್ರ ರೀಸೆಂಟ್ ಆಗಿ ಜೇಮ್ಸ್ ವೆಬ್ ದವರ ಇದನ್ನ ಅಲಕನಂದ ಅಂತ ಹೆಸರು ಕೊಡ್ತಾರೆ. ಯಾವ್ದು ಅಸ್ಟ್ರಾಯ್ಡ್ ಕೊಡ್ತಾರೋ ಅಥವಾ ಗ್ಯಾಲಾಕ್ಸಿ ಕೊಡ್ತಾರೋ ಎದಕ್ಕೆ ಕೊಡ್ತಾರೆ ಹೇಳ್ರಿ? ಗ್ಯಾಲಾಕ್ಸಿಗೆ ಇವು ಕನ್ಫ್ಯೂಸ್ ಮಾಡ್ತಾರೆ, ನೆನಪಿಟ್ಕೋರಿ. ಆಸ್ಟ್ರಾಯ್ಡ್ ಕೊಟ್ಟಿಲ್ಲ, ಯಾವ್ದು ಕೊಟ್ರ ಅಂದ್ರೆ ಗ್ಯಾಲಾಕ್ಸಿ. ಸೇಮ್ ನಮ್ದು ಈಗ ಪ್ರೆಸೆಂಟ್ ಹೆಂಗ್ ಗ್ಯಾಲಾಕ್ಸಿ ಐತ್ಲ ಅಂತದ ಇನ್ನೊಂದು ಗ್ಯಾಲಾಕ್ಸಿ ಕಂಡು ಹಿಡ್ದಾರ. ಅದಕ್ಕೆ ಏನಂತ ಹೆಸರು ಕೊಟ್ರ ಅಂದ್ರ ಅಲಕನಂದ. ನೆನಪಿರ್ತೈತಲ್ಲ ಯಾವ ಒಂದು ಟೆಲಿಸ್ಕೋಪ್ದಿಂದ ಇದ ಹಬಲ್ ಅತ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್. ಜೇಮ್ಸ್ ವೆಬ್ ಟೆಲಿಸ್ಕೋಪ್ದಿಂದ. ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಎಷ್ಟು ಕಂಟ್ರಿ? 3 ಕಂಟ್ರಿ ನೆನಪದಾವಲ್ಲ, 3 USA, CSA, ಇನ್ನೊಂದು ಯಾವ್ದು ನಾಸಾ. USA ಅಂದ್ರೆ ಯಾವ್ದು? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. CSA ಅಂದ್ರೆ ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಇನ್ನೊಂದು ಯಾವ್ದು ಉಳಿತು? ನಾಸಾ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇದೆ ಪ್ರಗತಿ ಪಥ್ ಯೋಜನೆ ಅಂತಂದಾರ. ಪ್ರಗತಿ ಪಥ್ ಇತ್ತೀಚೆಗೆ ಬಜೆಟ್ನಾಗ ಮಂಡನೆ ಮಾಡಿದ್ರಿ. ಇದಕ್ಕೆ ರೊಕ್ಕ ಕೊಡತೈತಿ. ಯಾವ ಬ್ಯಾಂಕ್ನವ್ರು ರೊಕ್ಕ ಕೊಡತ್ತಾರ? ಪ್ರಗತಿ ಪಥ್. ಎದಕ್ಕೆ ಏನು ಡೆವಲಪ್ ಮಾಡಾಕಿದ್ ಪ್ರಗತಿ ಪಥ್ ಯೋಜನೆ? ಸ್ಟೇಟ್ ಬಜೆಟ್ ಹೇಳತ್ನ ನಾ ಇನ್ನೊಮ್ಮೆ ನೆನಪಿಟ್ಕೋರಿ. ಸ್ಟೇಟ್ ಬಜೆಟ್ ಹೇಳತ್ನ ಪ್ರಗತಿ ಪಥ್ ಅಂತ ಸ್ಟೇಟ್ ಬಜೆಟ್ನಾಗ ಡಿಕ್ಲೇರ್ ಮಾಡ್ಯಾರ. ಎದರ್ ಸಲ್ಮಂದ್ ಇದು ಏನು ಮಾಡ್ಬೇಕತ್? ರೋಡ್ಗಳನ್ನ, ಯಾವ ರಸ್ತೆಗಳನ್ನ? ರಾಜಭವನದ ರಸ್ತೆಗಳನ್ನ ಅಥವಾ ಹಳ್ಳಿಗಳ ರಸ್ತೆಗಳನ್ನ? ಹಳ್ಳಿ ಒಳಗಿರೋ ರಸ್ತೆಗಳನ್ನ ಅದಾವಲ್ಲ ಅವನ್ನ ಏನ್ ಮಾಡ್ತಾರ ಅಂದ್ರೆ ಪ್ರಗತಿ ಪಥ್ ಮಾಡತ್ತಾರ. ಇದಕ್ಕೆ ಯಾವ ಬ್ಯಾಂಕ್ ರೊಕ್ಕ ಕೊಡತೈತಿ? ADB, ಬ್ರಿಕ್ಸ್ ಬ್ಯಾಂಕ್, NDB ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್? ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರೊಕ್ಕ ಕೊಡತೈತಿ. ಇವು ಹೇಳಿ ಡೈರೆಕ್ಟ್ ಒನ್ ಲೈನರ್ದಾಗ ಹಾಕಿರ್ತಾರ. ಯಾವ್ದಂದ್ರೆ ಪ್ರಗತಿ ಪಥ್ ಯೋಜನೆ ಇತ್ತೀಚೆಗೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ ತಂದಾರ. ಇದಕ್ಕೆ ಯಾವ ಬ್ಯಾಂಕ್ ರೊಕ್ಕ ಕೊಡ್ತೈತಿ ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೆನಪಿರ್ತೈತಲ್ಲ, ನೆನಪಿಡ್ರಿ. ಎಲ್ಲ ಗ್ರಾಮ ಪಂಚಾಯತಿ ಕರ್ನಾಟಕದಾಗ ಇರು ರೀನೇಮ್ ಮಾಡ್ಯಾರ. ಏನತ್ ರೀನೇಮ್ ಮಾಡ್ತಾರ್ರಿ? ಯಾವ್ದ? ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ. ವೆರಿ ಗುಡ್. ಈ ಜನ್ಮ ದಾಖಲಾತಿ ತರತಾರ. ಇದು ಈ ಜನ್ಮ ಎದಕ್ ತರತಾರ್ರಿ? ರೀಸೆಂಟ್ ಆಗಿ ಬಜೆಟ್ನಾಗ ಏನ್ ಮಾಡ್ಬೇಕಂದ್ರ ಜನ್ಮ ದಾಖಲಾತಿಗಳನ್ನ ಯಾವ ವರ್ಷದಿಂದ ಎಲ್ಲ ಡಿಜಿಟಲೀಕರಣ? 2015ಕ್ಕಿಂತ ಮುಂಚೆ. ನೆನಪಿಟ್ಕೋರಿ. ಯಾಕಂದ್ರೆ 2015ಕ್ಕಿಂತ ಮುಂಚೆ ಅಂದ್ರೆ 16, 17 ಅಲ್ಲ. ಅದನ್ನ ಮತ್ತೆ ಕನ್ಫ್ಯೂಸ್ ಆಗಿರಿ. 2015 ಹಿಂದೆ ಏನದಾವಲ್ಲ ಅವು ಡಿಜಿಟಲ್ ದಾಖಲಾತಿ. ಅವಾಗ ಹುಟ್ಟಿದವರು ಬರ್ತ್ ಸರ್ಟಿಫಿಕೇಟ್ ಅದು ಸಿಗ್ತಿರ್ತಲ್ಲ, ಅಂಥವನ್ನೆಲ್ಲ ಡಿಜಿಟಲ್ ರೆಕಾರ್ಡ್ ಮಾಡೋದು. 15 ಮುಂದಿನ ಎಲ್ಲ ಆಲ್ರೆಡಿ ಡಿಜಿಟಲ್ ಆಗಿ ಸಿಗ್ತಾವೆ. ಬಟ್ 15ಕ್ಕಿಂತ ಮುಂಚೆ ಈ ಜನ್ಮ ರಿಲೇಟೆಡ್ ಕೇಳ್ರೆ ನೆನಪಿಟ್ಕೋರಿ. ಅಥವಾ ಈ ಜನ್ಮ ಪೋರ್ಟಲ್ ಎದಕ್ಕೈತೆ ಕೇಳ್ರು ನೆನಪಿಟ್ಕೋಬೇಕು. ಎದಕ್ಕೈತೆ ಅಂದ್ರೆ ಈ ಜನ್ಮ ಪೋರ್ಟಲ್ ಎದಕ್ಕೆ ಬರ್ತೈತಿ? ಜನ್ಮ ದಾಖಲಾತಿ. ಈಗ ಏನಾರ ಹುಟ್ಟಿದ ಕೂಡಲೇ ಬರ್ತ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಕೊಡ್ತಾರಲ್ಲ, ಆ ಬರ್ತ್ ಸರ್ಟಿಫಿಕೇಟ್ ಅಟ್ಟ ಎಲ್ಲರ ಮನ್ಯಾಗ ಹೋಗಿ ಇಟ್ಕೊಂಡು ಎಲ್ಲರ ಕಳಿತ್ರ ಮುಂದೆ ಏನು ಮಾಡೋದು? ಒಳ್ಳೆ ಕಾಪಿ ಸಿಗಬೇಕಲ್ಲ. ಅದಕ್ಕೆ ಡಿಜಿಟಲ್ ಆಗಿದ್ರೆ ಏನು ಮಾಡ್ಬೋದು ಅಂದ್ರೆ ಡಾಟಾ ಸೆಂಟರ್ದಿಂದ ರಿಕವರ್ ಮಾಡ್ಬೋದು ಅಂತೇಳಿ ಯಾವ್ದು ಮಾಡತ್ತಾರಂದ್ರೆ ಈ ಜನ್ಮ ಪೋರ್ಟಲ್ ತಂದಾರ. ನೆನಪಿಟ್ಕೋರು. ಯಾವ ವರ್ಷದಿಂದ ಹಿಂದಿನೂ ಎಲ್ಲ. ಈಗ ಯಾಕಂದ್ರೆ ಬಜೆಟ್ನಾಗ ಏನು ಮಾಡ್ರ ಅಂದ್ರೆ 2015 ಹಿಂದಿನೂ ಎಲ್ಲ ಡಿಜಿಟಲ್ ದಾಖಲಾತಿ ಮಾಡಿರ್ತಾರೆ, ರೊಕ್ಕ ಕೊಟ್ಟರ. ಅದಕ್ಕೆ ಅದ್ರ ಸಲ್ಮಂದ್ ಈ ಜನ್ಮ ನ್ಯೂಸ್ನಾಗ ಇತ್ತು. ಯಾವ ಇಯರ್ದಿಂದ ಹಿಂದಿನ ಮುಂಚೆ? ಓಕೆ. ನಾಲೆಜ್ ಪಾರ್ಕ್ ಎಲ್ಲಿ ಮಾಡತ್ತಾರ್ರಿ? ಜೇವರ್ಗಿ. ನೆನಪಿರ್ತೈತಲ್ಲ. ಭಾವೈಕ್ಯತಾ ಪಾರ್ಕ್ ಅಂತ ಬಂದ್ರ ಬೆಂಗಳೂರಿನ ಹಾಲನಾಯಕನಹಳ್ಳಿ ಮತ್ತು ಮುಂದೆ ಮಾದಪ್ಪನಹಳ್ಳಿ. ಇನ್ನೊಂದು ಯಾವ್ದಾರ ಹೇಳ ಹಳ್ಳಿ ಎಲ್ಲಿ ಮಾಡತ್ತಾರ? ಇದು ಭಾವೈಕ್ಯತಾ ಪಾರ್ಕ್. ಎಲ್ಲಿ? ಮಾದಪ್ಪನಹಳ್ಳಿ ಅಲ್ಲ, ಮಾದಪ್ಪನಹಳ್ಳಿ ಬೆಂಗಳೂರಿನಾಗ. ಇವು ಪ್ಲೇಸ್ಗಳು ನೆನಪಿಟ್ಟು. ಇದು KA ಎಕ್ಸಾಮ್ ಬರ್ತೇಳಿ ಕರ್ನಾಟಕದ ರಿಲೇಟೆಡ್ ಜಾಸ್ತಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಸಬ್ಜೆಕ್ಟ್ ಕೇಳಿರ್ತಾರೆ. ಅದ್ರ ಸಲ್ಬಂದ ಭಾವೈಕ್ಯತಾ ಪಾರ್ಕ್ ಅಂತ ಎಲ್ಲಿ ಮಾಡತ್ತಾರಂದ್ರ ನಾಲೆಜ್ ಪಾರ್ಕ್ ಅಂದ್ರ ಗಡಿ ಒಳಗೆ ಕನ್ನಡ ಭವನ ಅಂತ ನಿರ್ಮಾಣ ಮಾಡ್ಯಾರ. ಗಡಿ ಪ್ರದೇಶ ಅಥವಾ ಗಡಿ ಪ್ರಾಧಿಕಾರ ಅಂತ ಬರ್ತದೆ. 2 ಕಡೆ ಮಾಡ್ಯಾರ. ಎಲ್ಲೆಲ್ಲಿ? ಕಾಸರಗೋಡ್ದಾಗ. ಏನಂತ ಹೆಸರೈತಿ ಕಾಸರಗೋಡ್ದಾಗ? ಕಯ್ಯಾರ ಕುಣ್ಣಯ್ಯ, ಕಯ್ಯಾರ ಕಿನ್ನಯ್ಯರಾಯ, ಕಿಯಣ್ಣಾರಾಯ. ಕರೆಕ್ಟ್. ಇದನ್ನು ಕಯ್ಯಾರ ಕಿಯಣ್ಣಾರ ಅಂತ ಬರ್ತಾರಲ್ಲ ಅವ್ರದ್ದು. ಎಲ್ಲಿ ಅಂದ್ರೆ ಕಾಸರಗೋಡ್ನಾಗ ಐತಿ. ಇದೇನಂದ್ರೆ ಕನ್ನಡ ಭವನ ಅಂತ ಹೇಳತ್ನ. ಇದು ಯಾರು ಡೆವಲಪ್ ಮಾಡ್ಯಾರ ಅಂತ ಕೇಳ್ಬೋದು. ಕನ್ನಡ ಭವನ ಯಾರು ಡೆವಲಪ್ ಮಾಡ್ಯಾರ ಅಂತೇಳಿ? ಯಾರ? ಗಡಿ ಪ್ರಾಧಿಕಾರ. 2-3 ಸರಿ ಅಂದರ ನೆನಪಿಟ್ಕೋರ. ಅಲ್ಲಿ ಹೋದಾಗ ಏನಂತಾರ ಮೊದಲು ಕೊಟ್ಟಿರ್ತಾರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಅಥವಾ ಕನ್ನಡ ಸಾಹಿತ್ಯ ಪರಿಷತ್. ಹಿಂಗೆ ಕೊಟ್ಟು ಕೂಡಲೇ ಇದೇ ಇರ್ಬೋದು ಅಂತ ಹೇಳ್ಬಿಡ್ತೀವಿ. ಬಟ್ ಏನಂದ್ರೆ ನಮ್ಮಲ್ಲಿ ಕನ್ನಡ ಸಾಹಿತ್ಯಕ್ಕೆ ಇದನ್ನು ಕೊಡ್ತೈತಿ, ಕನ್ನಡ ಸಾಹಿತ್ಯ ಐತೆ ಅಂತೇಳಿ ಅಲ್ಲಿ ಥಿಂಕಿಂಗ್ ಬರ್ತೈತಿ. ಬಟ್ ಅದ್ರ ಸಂಬಂಧ ರಿವಿಷನ್ ಮಾಡಿ ನೆನಪಿಟ್ಕೋರಿ. ಇವು 2 ಬರ್ತಾವೆ ಕಾಸರಗೋಡ್ದಾಗ. ಇನ್ನೊಂದು ಬಂದ್ರೆ ಅಕ್ಕಲ್ಕೋಟ್ದಾಗ ಏನಂತ ಹೆಸರು? ಜಯದೇವಿ ತಾಯಿ ಲಿಗಾಡೆ ಹೆಸರಲ್ಲಿ. ಇವು 2 ನಮ್ಮ ಸ್ಟೇಟ್ನಾಗ ಇಲ್ಲ. ಮತ್ತೆ ಇವು ನಮ್ಮ ಸ್ಟೇಟ್ನಾಗ ಅದಾವಂದಿರಿ. ಯಾವ ಸ್ಟೇಟ್ನಾಗ ಬರ್ತಾವೆ 2? ಕಾಸರಗೋಡ್ ಬಂದ್ರೆ ಎಲ್ಲಿ ಬರ್ತದೆ ಅಂದ್ರೆ ಕೇರಳದಾಗ ಐತಿ. ಇದು ಅಕ್ಕಲ್ಕೋಟ್ ಮಹಾರಾಷ್ಟ್ರದಾಗ ಐತಿ. ಅಕ್ಕಲ್ಕೋಟ್ ನಮ್ಮಲ್ಲಿ. ಬಟ್ ಹೈಯೆಸ್ಟ್ ಏನ ಕನ್ನಡ ಮಾತಾಡ್ತಾರತ್ತ ಗಡಿ ಪ್ರಾಧಿಕಾರದವ್ರು ಡೆವಲಪ್ ಮಾಡ್ರಿ. 2 ಹೆಸರು ನೆನಪಿರ್ತಾವಲ್ಲ ಗಡಿ ಪ್ರಾಧಿಕಾರ ಬಂದಾಗ. ಇದೇ ನಾಲೆಜ್ ಪಾರ್ಕ್ ಆತಲ್ಲ. ರೀಸೆಂಟಾಗಿ ಏನು ಮಾಡುತ್ತೆ? ಅನಾಮಿಕ ಹೋರಾಟಗಾರರ ಕೃತಿಗಳನ್ನು ರಚನೆ ಮಾಡಬೇಕತ್ತು ಬಜೆಟ್ನಾಗ. ಇವು ಬಜೆಟ್ನಾಗ ಯಾಕೆ ಘೋಷಣೆ ಮಾಡಿದಾಗ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ಸಮಥಿಂಗ್ ರೊಕ್ಕ ಇಟ್ಟಿರ್ತಾರೆ ಅಷ್ಟು ಕೋಟಿ. ಆ ರೊಕ್ಕ ಎಲ್ಲಿ ಹೋಗ್ತೈತೆ ನಾಳೆ ಕೇಳ್ಬೋದಲ್ಲ. ಎಕನಾಮಿಕ್ ಅಥವಾ ಆಡಿಟ್ ಮಾಡ್ಬೇಕಾರೆ ಈ ರೊಕ್ಕ ಎದಕ್ಕೆ ಇಟ್ರಿ ಅಂತೇಳಿ. ಅದ್ರ ಸಲ್ಬಂದು ಇವು ಕೃತಿಗಳನ್ನ ಮಾಡ್ಬೇಕಂತ ರೊಕ್ಕ ಇಟ್ಟಾರಂದ್ರೆ ಆ ರೊಕ್ಕ ಏನ ಮುಂದೆ ಎಲ್ಲಿ ಇಂಪ್ಲಿಮೆಂಟ್ ಮಾಡೋರು ಏನತ್ ಬೇಕಲ್ಲ? ಅನಾಮಿಕ ಹೋರಾಟಗಾರರು ಅಂತ ಮಾಡ್ತಾರೆ. ಈ ಅನಾಮಿಕ ಹೋರಾಟಗಾರ ಕರ್ನಾಟಕದಿಂದ ಎಲ್ಲಿ ಹೋರಾಡಿ ಸತ್ತಿದ್ರು. ಅದ್ರ ಸಲ್ಬಂದು ಅನಾಮಿಕ ಹೋರಾಟಗಾರ ಥರ ಅಂಡಮಾನ್ ನಿಕೋಬಾರ್ದು ಯಾವ್ದು ಜೈಲ್ ಬರ್ತೈತಿ?
ಸೆಲ್ಯುಲಾರ್ ಜೈಲ್ ಮತ್ತೆ ಎಲ್ರ ಅನಾಮಿಕ ಹೋರಾಟಗಾರ ಅಂಡಮಾನ್ ನಿಕೋಬಾರ್ದಾಗ ಹೋರಾಡಿರ್ತಲ್ಲ, ಅಂಡಮಾನ್ ನಿಕೋಬಾರ್ದಾಗ ಹೋರಾಡ್ರಂದ್ರ ಇಲ್ಲಿ ಏನು ನಮ್ಮಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಸಲ್ಮಂದ್ ಹೋರಾಡ್ತಿರಲ್ಲ, ಅವ್ರನ್ನ ಹೋಗಿ ಎಲ್ಲಿ ಹಾಕ್ತಿದ್ರು ಅಂದ್ರೆ ಅಂಡಮಾನ್ ನಿಕೋಬಾರ್ದಾಗ ಹಾಕ್ತಿರಿ. ಕಾಲಾಪಾನಿ ಜೈಲತ್, ಅಲ್ಲಿಂದ ಓಡಿ ಬರಕ್ಕೆ ಆಗಂಗಿಲ್ಲತ್. ಅಲ್ಲಿ ಏನು ಜೈಲ್ನಾಗ ಇದ್ದಿದ್ದು ಸತ್ತಿರಲ್ಲ, ಅವ್ರ ಹೆಸರು ಗೊತ್ತಿಲ್ಲನಂತೆ, ಹೆಸರು ಏನಾರ ಗೊತ್ತಿರ್ಲಿಕ್ಕೆ ಈಗ ಎಸ್ಸೆದಾಗ ಹಾಕಿ ಬಂದಿರ್ತಾರಲ್ಲ, ಏನಾರ ಲೈನ್ ಬರೋದು ಕೆಳಗೆ ಅನಾಮಿಕ ಅಂತೇಳಿ, ಹಂಗೆ ಅನಾಮಿಕ ಹೋರಾಟಗಾರ ಕೃತಿ ಮಾಡತ್ತಾರ. ಎಲ್ಲಿಂದ ಅಂದ್ರೆ ಇದ್ರೊಳಗೆ ಅಂಡಮಾನ್ ನಿಕೋಬಾರ್ ಒಳಗೆ ಸತ್ತಿರ್ತಾರಲ್ಲ ಅವ್ರ ಸಲ್ಮಂದ್ ಮಾಡ್ಯಾರ. ನೆನಪಿರ್ತೈತಲ್ಲ, ರೀಸೆಂಟಾಗಿ ಹೇಳ್ರಿ ಅಂಡಮಾನ್ ನಿಕೋಬಾರ್ ಅಂತ ಬರ್ತೈತಲ್ಲ, ಅದ್ರೊಳಗೆ ಯಾವ್ದ್ರೊಳಗೆ ಪ್ರಾಜೆಕ್ಟ್ ತರತ್ತಾರ ಸೆಂಟ್ರಲ್ ಗೌರ್ಮೆಂಟ್ದವ್ರು, ನಿಕೋಬಾರ್ದಾಗ ಡೆವಲಪ್ ಮಾಡತ್ತಾರೋ ಅಂಡಮಾನ್ದಾಗ ಡೆವಲಪ್ ಮಾಡತ್ತಾರ. ಯಾವ್ದ ನಿಕೋಬಾರ ಇಲ್ಲ, ಇದನ್ನು ಕೇಳ್ಬೋದು. ಯಾಕಂದ್ರೆ NGT ರೀಸೆಂಟಾಗಿ ಅಪ್ರೂವಲ್ ಕೊಟ್ಟದ, ಡಿಬೇಟು ನಡೆದೈತೆ, ಅದಕ್ಕೆ ಅಪ್ರೂವಲ್ ಸಿಕ್ತನ್ರಿ? ಸಿಕ್ಕೈತ್ಯಾ? ಮಾಡ್ತನ ಅಂದಾರ, ಮಾಡಿಲ್ಲಿನ ಮಾಡ್ತಾನ ಆ ಥರ ಅದ. ಬಟ್ ಡಿಬೇಟ್ ನಡೆದೈತೆ, ಯಾಕಂದ್ರೆ ಅಲ್ಲಿದೇನಂದ್ರೆ ಕೋರಲ್ ರೀಫ್ಸ್ ಅದು ಹಾಳಾಕ್ಕವತ್ತೇಳಿ. ಬಟ್ ನೆನಪಿಟ್ಕೋರಿ, ನಾಳೆ ಕೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ದಿಂದ ರೀಸೆಂಟಾಗಿ ಅಂಡಮಾನ್ ನಿಕೋಬಾರ್ದಾಗ ಯಾವ ಒಂದು ಐಲ್ಯಾಂಡ್, ಇವು ಅಂಡಮಾನ್ ನಿಕೋಬಾರ್ ಅಂತ ಬರ್ತಾವಲ್ಲ, ಎರಡು ಸಪ್ರೇಟ್ ಐಲ್ಯಾಂಡ್ ಅದಾವೆ. ಹಿಂಗೆ ಕೇಳಿರ್ತಾರೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ದಾಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ರೀಸೆಂಟಾಗಿ ಒಂದು ಹೊಸ ಅಭಿವೃದ್ಧಿ ಯೋಜನೆ ತಂದಾರ. ಅದು ನಿಕೋಬಾರ್ ಐಲ್ಯಾಂಡ್ದಾಗ ಮಾಡತ್ತಾರೋ ಅಥವಾ ಅಂಡಮಾನ್ ಐಲ್ಯಾಂಡ್ದಾಗ ಮಾಡತ್ತಾರಂದ್ರೆ ನಿಕೋಬಾರ್ ಐಲ್ಯಾಂಡ್ದಾಗ. ಬ್ಯಾರನ್ ದ್ವೀಪ ಎಲ್ಲಿ ಕಂಡು ಬರ್ತೈತಿ? ಅಂಡಮಾನ್ ನಿಕೋಬಾರ್ದಾಗ. ಎಲ್ಲಿ ಬರ್ತದೆ? ನಿಕೋಬಾರ್ದಾಗ ಬರ್ತದೆ, ಅಂಡಮಾನ್ದಾಗ ಬರ್ತದೆ. ಎಲ್ಲಿ? ಅಂಡಮಾನ್ದಾಗ ಬರ್ತದಲ್ಲ. ಬ್ಯಾರನ್ ಅಂಡಮಾನ್ ಅಲ್ಲ, ಬ್ಯಾರನ್ ಅಂಡಮಾನ್ ಐಸ್ಲ್ಯಾಂಡ. ಕರೆಕ್ಟ್. ಹಾಂ, ಇದು ಹೇಳ್ರಿ, ಮಾದಕ ವಸ್ತು ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರ ಅಥವಾ ಒಂದು ಕಾರಾಗೃಹದಾಗ ಮಾಡತ್ತಾರೆ. ಎಲ್ಲಿ ಮಾಡತ್ತಾರ್ರಿ? ಎಲ್ಲಿ? ಪರಪ್ಪನ ಅಗ್ರಹಾರದಾಗ. ಇದು ಬಜೆಟ್ನಾಗ ಘೋಷಣೆ ಮಾಡ್ಯಾರ ನೋಡ್ರಿ. ಇನ್ನೊಂದು ಹೇಳಿದ್ನಿ, ಪರಪ್ಪನ ಅಗ್ರಹಾರ ನ್ಯೂಸ್ನಾಗ ಬಂದಾಗ. ಈಗ ಮಾದಕ ವಸ್ತು ವ್ಯಸನ ಮುಕ್ತ ಕೇಂದ್ರ ಅಂದ್ರೆ ಎಲ್ಲರ ಇವು ಡ್ರಿಂಕ್ಸ್ ಅದು ಮಾಡಿ ಹೋಗಿರ್ತಾರಲ್ಲ, ಇಂಥವು ಏನಾರ ಹಾನಿ ಮಾಡಿ ಹೋಗಿರ್ತಾರಲ್ಲ, ಅಂಥವು ಎಡಿಕ್ಷನ್ ಇದ್ದವ್ರನ್ನ ಬಿಡಿಸ್ಬೇಕತ್ತ ಕೇಂದ್ರ ಮಾಡ್ಯಾರ. ಎಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರದಾಗ. ಅದ್ರ ಜೊತೆ ಇನ್ನೊಂದು ಕೇಂದ್ರ ಮಾಡ್ಯಾರ. ಯಾವ್ದು ಹೇಳ್ರಿ? ಯಾವ್ದ? ಮಕ್ಕಳ ಪೋಷಣೆಗಾಗಿ ಹೆಸರು ಹೇಳಿದ್ದಿಲ್ಲ ಅದನ್ನ, ಜ್ಞಾನ ಜ್ಯೋತಿ ಅಂತ ಕೊಟ್ಟಾರ ಅಂತೇಳಿ. ನಾವು ಕೊಠಡಿಗೆ ಏನು ಕೊಡ್ತಾರಂದ್ರೆ ಜ್ಞಾನ ಜ್ಯೋತಿ. ನಾಳೆ ಕೇಳ್ಬೋದು, ಪರಪ್ಪನ ಅಗ್ರಹಾರದ ಅಥವಾ ಕರ್ನಾಟಕದ ಅಗ್ರಹಾರ ಅಗ್ರಹಾರ ಅಲ್ಲ, ಕಾರಾಗೃಹದಾಗ ಇದನ್ನ ಜ್ಞಾನ ಜ್ಯೋತಿ ಅಂತ ಮಾಡ್ಯಾರ. ಜ್ಞಾನ ಜ್ಯೋತಿ ಇನಿಷಿಯೇಟಿವ್ ಎದಕ್ಕೆ ಮಾಡ್ಯಾರ ಅಂತ ಕೇಳ್ಬೋದು. ಎದಕ್ಕಂದ್ರೆ ಚೈಲ್ಡ್ ಅಥವಾ ಇದೇನು ಏನತ್ತಿ ಅವ್ರಿಗೆ ಜುವಿನಲ್ ಅತ್ತಿಲ್ಲ, ಅವ್ರು ಕ್ರೈಮ್ ಮಾಡಿ ಹೋದವ್ರ ಸಲ್ಮಂದು, ಅಥವಾ ತಾಯಿ ಜೋಡೆ ಕ್ರಿಮಿನಲ್ ಇರಲ್ದನು ಮಗು ಹೋಗಿರ್ತೈತೆ ಅವ್ರ ಸಲ್ಮಂದು ಅಂದ್ರೆ ಇವ್ನು ಎಲಿಮಿನೇಟ್ ಮಾಡಿ ಹೇಳತ್ನ ಕ್ವಶನ್ ನೆನಪಿಟ್ಕೋರಿ. ನಾಳೆ ಎಕ್ಸಾಮ್ನಾಗ ಎಲ್ಲರ ಕೇಳಿದಾಗ ಜ್ಞಾನ ಜ್ಯೋತಿ ಐತಿ ಕಾರಾಗೃಹದಾಗ, ಡೈರೆಕ್ಟ್ ಕಾರಾಗೃಹದಾಗ 18ಕ್ಕಿಂತ ಕೆಳಗಿನ ವಯಸ್ಸಿನ ಹುಡುಗರು ಏನಾರ ಕ್ರೈಮ್ ಮಾಡೋಗಿರ್ತಾರೆ, ಅವ್ರಿಗೆಲ್ಲ ಜ್ಞಾನ ಕೊಡಕ್ಕಲ್ಲ. ಅವ್ರು ಎಲ್ಲರ ಕ್ರಿಮಿನಲ್ ಕೇಸ್ ಮಾಡೋಗಿದ್ರತ್ತೇಳಿ ಅವ್ರಿಗೆ ಕಾನೂನು ಪ್ರಕಾರ ಕಠಿಣ ಕ್ರಮ ಹಾಕಿರ್ತಾವೆ. ಬಟ್ ಏನಂದ್ರೆ ಇದು ಯಾರಿಗೆ ಅಂದ್ರೆ ತಾಯಿ ಏನಾರ ತಪ್ಪು ಮಾಡಿರ್ತಾಳೆ, ಆ ಮಗು ಹಡೋದು 1 ತಿಂಗಳ ಅಥವಾ 2 ತಿಂಗಳು ಆಗಿರ್ತೈತೆ ಅಥವಾ 1 ವರ್ಷ ಆಗಿರ್ತೈತೆ ಅಂತ ತಿಳ್ಕೊ, ಅದನ್ನ ತಾಯಿನ ಬಿಟ್ಟು ಇರೋಕ್ಕಾಗಂಗಿಲ್ಲ. ಅಂಥ ಮಗುನ ಓದಿ ಜೈಲ್ನಾಗ ಹಾಕಿರ ಅವ್ರಿಗೆ ಎಲ್ಲರ ಶಿಕ್ಷೆ 5 ವರ್ಷ 6 ವರ್ಷ ಆಗಿದ್ರೆ ತಾಯಿನ ಬಿಟ್ಟು ಇಡ್ತಾರೆ. ಹಂಗೆ ಅನಾಥಾಗಿ ಇಡಕ್ಕೆ ಬರಂಗಿಲ್ಲಲ್ಲ. ಅದ್ರ ಸಲ್ಮಂದ ಮಗು ಏನು ತಪ್ಪು ಮಾಡ್ಲಿಕ್ಕೆ ಅದ್ರ ಜೋಡ ಇತ್ತಂತೇಳಿ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಜ್ಞಾನ ಜ್ಯೋತಿ ಅಂತ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಅಂದ್ರೆ ಪರಪ್ಪನ ಅಗ್ರಹಾರದಾಗ. ಈಗ ಹೇಳ್ರಿ ನೋಡು, ಜೈಲುಗಳ ಸುಧಾರಣೆ ಸಲ್ಮಂದ ಯಾವ ಆಯೋಗ ಬಂದಿತ್ತು? ಆ ರೀತಿ ಅಂದ್ರೆ ಕರೆಕ್ಟಾ. ಈಗ ಹೇಳ್ರಿ ನೋಡು, ಸೆಂಟ್ರಲ್ ಗೌರ್ಮೆಂಟ್ದಿಂದ ಅಥವಾ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಕಾನ್ಸ್ಟಿಟ್ಯೂಟ್ ಮಾಡೈತಿ ಏನಂದ್ರೆ ಜುಡಿಷಿಯಲ್ನ ಪವರ್ಫುಲ್ ಮಾಡ್ಬೇಕಾ, ಜುಡಿಷಿಯಲ್ ಎಲ್ಲ ಕಡೆ ಏನೈತಿಲ್ಲ ಸ್ಟ್ರಾಂಗ್ ಆಗ್ಬೇಕಂತ ಒಂದು ಕಮಿಟಿ ಮಾಡೈತಿ. ಹೇಳ್ರಿ ನೋಡು ಯಾವ್ದು? ಇನ್ನೊಮ್ಮೆ ಹೇಳತ್ನ ಕಮಿಟಿ ಮಾಡ್ಯಾರ, ಜುಡಿಷಿಯಲ್ ಸ್ಟ್ರಾಂಗ್ ಮಾಡ್ಬೇಕು. ಈಗ ಹೆಂಗೆ ಪೇಪರ್ಲೆಸ್ ಮಾಡತ್ತಾರ ಅಥವಾ ಪ್ರಾದೇಶಿಕ ಕಚೇರಿಗಳನ್ನ ಸುಪ್ರೀಂ ಕೋರ್ಟ್ ವಿಸ್ತರಣೆ ಮಾಡ್ಬೇಕನ್ನತ್ತಾರಲ್ಲ, ಹಂಗೆ ನಮ್ಮ ನ್ಯಾಯಾಂಗ ಏನೈತಿಲ್ಲ, ನ್ಯಾಯಾಂಗದ ಬಗ್ಗೆ ಎಲ್ಲ ಕಡೆ ಸ್ಟಡಿ ಮಾಡ್ಬೇಕಂತ ಒಂದು ಕಮಿಟಿ ಮಾಡೈತಿ ಸುಪ್ರೀಂ ಕೋರ್ಟ್ದಿಂದ. ಯಾವ್ದು? ಅರವಿಂದ್ ಕುಮಾರ್. ಅರವಿಂದ್ ಕುಮಾರ್ ಜೋಡ ಇಬ್ರನ 3 ಜನದ್ದಲ್ಲ ಏನು ಕೋಡ್ ಮಾಡಿದ್ವಿ, SDA. ನೆನಪೈತಲ್ಲ, SDA ಕೋಡ್. ಇಲ್ಲಿ ನೆನಪಿಟ್ಕೋರಿ, ಬರೀ ಸ್ಟೇಟಿಗೆ ಈಗ ಇವು ಕಾರಾಗೃಹಗಳು ಬರ್ತಾವಲ್ಲ, ಯಾವ ಲಿಸ್ಟ್ನಾಗ ಬರ್ತಾವೆ, ಯಾವ ಪಟ್ಟಿ ಒಳಗೆ ಬರ್ತಾವೆ? ಕೇಂದ್ರ ರಾಜ್ಯ ಸಮವರ್ತಿ ಯಾವ್ದಾ ಇದು ನೆನಪಿಟ್ಕೋರಿ. ಕಾರಾಗೃಹಗಳು ಬಂದ್ರೆ ರಾಜ್ಯ ಪಟ್ಟಿ ಒಳಗೆ ಬರ್ತಿರ್ತಾವೆ. ಯಾಕಂದ್ರೆ ಕಾರಾಗೃಹದ ಹೈಯರ್ ಅಥಾರಿಟಿ ಏನಿರ್ತೈತಿಲ್ಲ ಸ್ಟೇಟ್ ಗೌರ್ಮೆಂಟೇ ಇರ್ತದೆ. ಯಾಕಂದ್ರೆ ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ದವ್ರು ಬಂದು ನಿಮ್ಮ ಕಾರಾಗೃಹ, ಅದಕ್ಕೆ ಈಗ ನಮ್ಮಲ್ಲಿ ದರ್ಶನ್ ಕೇಸ್ ಆದಾಗ ಇಲ್ಲಿ ಏನಾರ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಯಾರು ಮಾತಾಡಂಗಿಲ್ಲ ರೀ, ಅವ್ರ ಮಿನಿಸ್ಟ್ರಿಗೆ ಸಂಬಂಧ ಬರಂಗಿಲ್ಲ. ಏನಂದ್ರೆ ಸ್ಟೇಟ್ ಗೌರ್ಮೆಂಟೇ ಇದಕ್ಕೆ ರೆಸ್ಪಾನ್ಸಿಬಲ್ ಇರ್ತೈತಿ. ಇವ್ರು ಏನು ಬೇಕಾದ್ ಮಾಡ್ಬೋದು ಕಾರಾಗೃಹ ಬಂದಾಗ. ಕರೆಕ್ಟಾ? ಹಂಗಾದಾಗ ಈ ಕಾರಾಗೃಹಗಳನ್ನ ಡೆವಲಪ್ ಮಾಡ್ಬೇಕಂದಾಗ ಯಾವ್ದಂದ್ರೆ ಹಿತೇಂದ್ರ ಕಮಿಟಿ. ಬಟ್ ಇವು ಕಾರಾಗೃಹಕ್ಕೆ ಹೋಗೋದು ಏನೈತೆ ಅಂದ್ರೆ ಜುಡಿಷಿಯಲ್ ಇದನ್ನ ಆದ್ಮೇಲೆ ಕಾರಾಗೃಹಕ್ಕೆ ಹೋಗ್ತಾರೆ. ಡೈರೆಕ್ಟ್ ಪೊಲೀಸರಿಂದ ಕಾರಾಗೃಹಕ್ಕೆ ಯಾರನ್ನೂ ಕಳ್ಸಂಗಿಲ್ಲ. ಬಟ್ ಏನಂದ್ರೆ ಪೊಲೀಸರು ಏನು ಕಂಪ್ಲೇಂಟ್ ಮಾಡಿರ್ತಾರಲ್ಲ, ಅದು ಎಲ್ಲಿ ಆಗ್ಬೇಕಂದ್ರೆ ಕೋರ್ಟ್ನಾಗ ಅಥವಾ ಜುಡಿಷಿಯಲ್ದಾಗ ಆಗ್ಬೇಕಲ್ಲ. ಆ ಜುಡಿಷಿಯಲ್ನ ಸ್ಟ್ರಾಂಗ್ ಮಾಡ್ಬೇಕಂತ ಒಂದು ಕಮಿಟಿ ಮಾಡ್ರೆ ಸುಪ್ರೀಂ ಕೋರ್ಟ್ದವ್ರು ಅಂದ್ರೆ ಅರವಿಂದ್ ಕುಮಾರ್ ಕಮಿಟಿ. ಅದ್ರೊಳಗೆ ಅರವಿಂದ್ ಕುಮಾರ್ ಅನ್ನೋರ ಚೇರ್ಮನ್. ಅದ್ರ ಜೋಡ 3 ಜನ SDA ಅಂತ ಬರ್ತದೆ. ಎಸ್ ಅಂದ್ರೆ ಯಾರು ಹೆಸರು ಹೋಗ್ಯಾವ ನೆನಪ? ಏನಿತ್ತ ಎಸ್? ಪಡ SDA ಸೋಮಶೇಖರ್ ಬಸಾಕ ಅಲ್ಲ. ಹೊಡ್ರಿ ನೋಡು, SDA ಯಾರು ಬರ್ತಾರ? ದೇವ್ಸಾಕ್ ಬಸಾಕ್ ಡಿ. SDA ಅಂದ್ರೆ ಅಶ್ವಿನ್ ಕುಮಾರನ್, ಅಶ್ವಿನ್ ಕುಮಾರ್ ಮಿಶ್ರಾ. ನೆಕ್ಸ್ಟ್ ಇನ್ನೊಬ್ಬ ಉಳಿದ್ಲ ಎಸ್ ಅಂದ್ರೆ ಸೋಮಶೇಖರ್ ಸುಂದರೇಶನ್. ಕರೆಕ್ಟ್, ಸೋಮಶೇಖರ್ ಸುಂದರೇಶನ್ ಒಂದೇದ. ಡಿ ಅಂದ್ರೆ ದೇವ್ಸು ಬಸಾಕ. ಇನ್ನೊಬ್ರು ಯಾರು ಉಳಿದ್ರು? ಅಶ್ವಿನ್ ಕುಮಾರ್. ನೆನಪಿರ್ತಾವಲ್ಲ, SDA. ಕರೆಕ್ಟ್. ಅರವಿಂದ್ ಕುಮಾರ್ ಹೆಡ್ ಅದಾರ. ಎದ್ರ ಸಲ್ಮಂದ್ ಅಂದ್ರೆ
ಮತ್ತು ಇವ್ನು ಜೈಲು ಸುಧಾರಣೆ ಅನ್ಬೇಡ್ರು ಏನು ಹೇಳತ್ನ ಅದಕ್ಕೆ ಹೇಳಿ ಜೈಲು ಬರೋದು ಎಲ್ಲಿ ಅಂದ್ರೆ ಸ್ಟೇಟ್ ಇದ್ರೊಳಗೆ ಅವ್ನು ನಾಳೆ ಕ್ವಶನ್ದಾಗ ಜೈಲು ಸುಧಾರಣೆ ಹಾಕಿದಾಗ ಮತ್ತೆ ಇದು ಅರವಿಂದ ಕಿರಣ ಏನಂದು ಜುಡಿಷಿಯಲ್ ಸ್ಟ್ರಾಂಗ್ ಮಾಡ್ಬೇಕು, ನ್ಯಾಯಾಂಗ ಐತ್ಲ ಅದನ್ನು ಸ್ಟ್ರಾಂಗ್ ಮಾಡ್ಬೇಕಂತ ಸೆಂಟ್ರಲ್ ಸುಪ್ರೀಂ ಕೋರ್ಟ್ದಿಂದ ಮಾಡಿದ್ದಿದ್ದು. ಜೈಲು ಸುಧಾರಣೆಗೆ ಬಂದ್ರೆ ಹಿತೇಂದ್ರ ಅಟ್ಟ ಕಮಿಟಿ ರೆಸ್ಪಾನ್ಸಿಬಲ್. ಜೈಲ್ಗಳು ನಮ್ಮ ಸ್ಟೇಟಿಗೆ ಅದಾವಲ್ಲ, ಇದನ್ನು ಸುಪ್ರೀಂ ಕೋರ್ಟ್ ಐತ್ಲ, ಇದು ಪೂರ್ತಿ ಆಲ್ ಓವರ್ ಇಂಡಿಯಾ ಜುಡಿಷಿಯಲ್ ಹೆಂಗೈತೆ ವರ್ಕ್ ಮಾಡತ್ತೈತೆ ಸ್ಟಡಿ ಮಾಡಕ್ಕೆ ಅರವಿಂದ್ ಕುಮಾರ. ಎಸ್ ಅಂದ್ರೆ ಯಾರಂದ್ರೆ ಸೋಮಶೇಖರ್ ಸುಂದರೇಶನ್ನ, ಡಿ ಅಂದ್ರೆ ದೇವ್ಸು ಬಸಾಕ, ನೆಕ್ಸ್ಟ್ ಇನ್ನೊಬ್ರು ಯಾರು ಉಳಿದ್ರು, ಎ ಅಂದ್ರೆ ಅಶ್ವಿನ್ ಕುಮಾರ್. ನೆನಪಿರ್ತೈತಲ್ಲ, ಎಸ್ ಡಿ ಎ. ಈಗ ಹೇಳ್ರಿ ನೋಡು, ಸೆಂಟ್ರಲ್ದಿಂದ ರೀಸೆಂಟಾಗಿ ಪವರ್ಫುಲ್ ನಮ್ಮಲ್ಲಿ ಮೈಗ್ರೇಷನ್ ಅಥವಾ ಜನಸಂಖ್ಯೆ ಜಾಸ್ತಿ ಆಗತ್ತಲ್ಲ, ಈ ಜನಸಂಖ್ಯೆ ಜಾಸ್ತಿ ಆಗಕ್ಕೆ ಕಾರಣ ಏನಂತ ಸ್ಟಡಿ ಮಾಡಕ್ಕೆ ಒಂದು ಕಮಿಟಿ ಮಾಡ್ರಿ. ಇವು ಕಮಿಟಿಗಳ ಮೇಲೆ ಕೇಳ್ತಿರ್ತಾರೆ. ಯಾವ ಕಮಿಟಿ? ಯಾವ್ದ? ಪ್ರಕಾಶ್ ನಾವ್ಲೇಕರ್. ನೆನಪ ನವ್ಲೇಕರನ್ ಪ್ರಕಾಶ್ ನವ್ಲೇಕರ್ ಪ್ರಭಾಕರ್ ನವ್ಲೇಕರ್ ಅಂತ ಬರ್ತೈತೆ ನೋಡಿ. ಈ ಕಮಿಟಿ ಎದಕ್ಕೆ ಐತೆ ಕೇಳ್ಬೋದು. ಎಸ್ ಅದ್ಗೋಪನ್ ಕಮಿಟಿ ಅಂತ ಮಾಡ್ತಾರೆ ಸ್ಟೇಟ್ದಾಗ. ಎದಕ್ಕೆ ಹೇಳ್ರಿ? ಎಸ್ ಅದ್ಗೋಪನ್ ಕಮಿಟಿ ಬಂದ್ರ ಕಾಲೇಜ್ ತಾಂತ್ರಿಕ ಶಿಕ್ಷಣ ತನ್ಬೇಕಾ ಟೆಕ್ನಿಕಲ್ ಎಜುಕೇಶನ್. ಇದು ಟೆಕ್ನಿಕಲ್ ಎಜುಕೇಶನ್ ತಾಂತ್ರಿಕ ಶಿಕ್ಷಣದ ಬಗ್ಗೆ ಏನೈತ್ಲ ಅದನ್ನ ಸ್ಟಡಿ ಮಾಡಕ್ಕೆ ಯಾವ್ದಂದ್ರೆ ಸದ್ಗೋಪನ್ ಕಮಿಟಿ. JM ಲಿಂಗಡೋ ಕಮಿಟಿ ಯಾವ್ದ್ರೋಗಿ ಎಲೆಕ್ಷನ್ ಮತ್ತೆ ಎಲ್ರ JM ಲಿಂಗಡೋ ಹಾಕಿ ಒಂದೇ ಆಪ್ಷನ್ SIR ಸಲ್ಮಾನ್ ಅಂದಾಗ ಎಲೆಕ್ಷನ್ ರಿಲೇಟೆಡ್ ಐತೆ ಅಂತ ಹಾಕಿ ಬಂದಿರಿ. ಮತ್ತು JM ಲಿಂಗಡೋ ಏನಂದ್ರೆ ಶಾಲಾ ಕಾಲೇಜುಗಳಲ್ಲಿ ಏನು ಎಲೆಕ್ಷನ್ ಹಾಕಿರ್ತಾವಲ್ಲ ಅಲ್ಲಿಂದ ಏನು ಪ್ರತಿನಿಧಿಗಳು ಬರ್ತಾರ ಅಂತ ಹೇಳೋದಕ್ಕೆ ಯಾವ್ದಂದ್ರೆ JM ಲಿಂಗಡೋ. ನೆನಪಿರ್ತೈತಲ್ಲ, ಫಸ್ಟ್ ಕೇರಳದಾಗಲ್ಲಿ ಇದು ಮಾಡಿದ್ದ. JM ಲಿಂಗಡೋ. ನೆಕ್ಸ್ಟ್ ಹೇಳ್ರಿ, AIB ಅಂತ ಬರ್ತೈತೆ ರೀಸೆಂಟಾಗಿ. ಭಾರತದಾಗ ಮೊಟ್ಟ ಮೊದಲ ಅಬಕಾರಿ ಇಲಾಖೆ ಒಳಗೆ ರೇಟ್ ಕಡಿಮೆ ಮಾಡಿದ್ದು ಸ್ಟೇಟ್ ಯಾವ್ದು ಹೇಳ್ರಿ? ಯಾಕಂದ್ರೆ ಹೈಯೆಸ್ಟ್ ಅಬಕಾರಿ ಇಲಾಖೆದಿಂದ ಬರ್ತೈತೆ, ಆಲ್ಕೋಹಾಲ್ದಿಂದನ ರೊಕ್ಕ ಬರ್ತೈತೆ. ಅದ್ರ ರೇಟ್ ಕಡಿಮೆ ಮಾಡ್ಯಾರ ಅಂದ್ರೆ ಯಾವ್ದಂದ್ರೆ ಕರ್ನಾಟಕ. ಅದ್ರೊಳಗೆ AIB ಅಂತ ಯೂಸ್ ಮಾಡ್ತಾರೆ. AIB ಫುಲ್ ಫಾರ್ಮ್ ಏನು? ಆಲ್ಕೋಹಾಲ್ ಇನ್ ಬ್ಯೂರೇಜ್ ಬರತ್ತಲ್ಲ ವಾಯ್ಸ್ ಅಲ್ಲಿತರ. AIB ಅಂದ್ರೆ ಫುಲ್ ಫಾರ್ಮ್ ಏನ? ಆಲ್ಕೋಹಾಲ್ ಇನ್ ಬ್ಯೂರೇಜಸ್. ನೆನಪಿಟ್ಕೋರಿ, ಆಲ್ಕೋಹಾಲ್ ಇನ್ ಬ್ಯೂರೇಜಸ್ದಾಗ ಹೆಂಗೆ ಇದನ್ನ ಮಾಡ್ಯಾರ ಹೇಳ್ರಿ? ಒಂದು ರೋಗ ರೇಟ್ ಹೆಚ್ಚಾಗ್ಯಾವ, ಒಂದು ರೋಗ ಕಡಿಮೆ ಆಗ್ಯಾವ. ಹೆಂಗೆ ಕೊಟ್ಟಾರಂದ್ರೆ ರೇಟ್ ಇದ್ರ ಮೇಲೆ ಆಲ್ಕೋಹಾಲ್ ಕಂಟೆಂಟ್ ಮೇಲೆ. ಈಗ ಬಿಯರ್ದಾಗ 8% ಆಲ್ಕೋಹಾಲ್ ಇದ್ರೆ ಅದ್ರ ರೇಟ್ ಕಡಿಮೆ, ಹೈಯೆಸ್ಟ್ ಏನು ಕಂಟೆಂಟ್ ಇರ್ತಾವಲ್ಲ ಅದ್ರ ರೇಟ್ ಜಾಸ್ತಿ. ಅದಕ್ಕೆ ಆಲ್ಕೋಹಾಲ್ ಇನ್ ಬ್ಯೂರೇಜ್ ಕಂಟೆಂಟ್ ಮೇಲೆ ರೇಟ್ ಇದನ್ನ ಮಾಡ್ಯಾರ. ಇದು ಇಂಡಿಯಾದಾಗ ಮೊಟ್ಟ ಮೊದಲ ರಾಜ್ಯ ನೋಡ್ರಿ. ಯಾಕಂದ್ರೆ ಎಲ್ಲ ರಾಜ್ಯಗಳ್ದಾಗ ಹೆಂಗಂದ್ರೆ ಗುಜರಾತ್ದಾಗಂತೂ ಬ್ಯಾನ್ ಐತೆ ಬಿಡ್ರಿ. ಬೇರೆ ರಾಜ್ಯಗಳ್ದಾಗ ಹೆಂಗಂದ್ರೆ ಅದ್ರೊಳಗಿಂದ ಜಾಸ್ತಿ ಇನ್ಕಮ್ ಬರ್ತಿರ್ತದೆ. ಆದ್ರೂ ಫಸ್ಟ್ ಟೈಮ್ ಇದನ್ನ ಮಾಡ್ಯಾರ ರೀಸೆಂಟಾಗಿ. AIB ಅಂತ ಕೇಳ್ಬೋದು. ರೀಸೆಂಟಾಗಿ ಹೇಳಿ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ಹೇಳಿದ್ನಿ. ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ. ಇದಕ್ಕೆ ಯಾವ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಯಾಕಂದ್ರೆ ಸೆಂಟ್ರಲ್ದಿಂದ ಫೇಮಾ ಯೋಜನೆದು ಅದಾವ. ನೆನಪೈತಿ? ಆ ಯೋಜನೆ ಅಂಡರ್ ಏನು ಮಾಡಿರ್ತಾರೆ ಅಂದ್ರೆ PM E-ಡ್ರೈವ್ ಅಂತ ಬರ್ತಾವಲ್ಲ, ಇವು ಯೋಜನೆ ಅಂಡರ್ ಹಂಗ ಸೇಮ್ ಕರ್ನಾಟಕದಾಗೂ ಎಲೆಕ್ಟ್ರಿಕ್ ಬಸ್ ತರತಾರಲ್ಲ, ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ಬಂದೈತಿ. ಸ್ವಂತ ಇವ್ರು ಮಾಡಾಗ ಇವ್ರಿಗೆ ರೊಕ್ಕ ಬೇಕಾಗ್ಯಾವಲ್ಲ, ಯಾವ ಬ್ಯಾಂಕ್ ರೊಕ್ಕ ಕೊಡತೈತಿ ಇವ್ರಿಗೆ? ಯಾವ್ದ? ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್. ನೆನಪಿರ್ತೈತಲ್ಲ. ಪಿಕ್ಸಲ್ ಸರ್ವ್ ಅಂತ ಹೇಳಿದ್ರಲ್ಲ. ಇದು ನನ್ನೇ ಪರಿಸ್ಥಿತಿ ಆಪ್ರೇಷನ್ ಯಾರು ಮಾಡ್ತಾರೆ ಹೇಳ್ರಿ? ನನ್ನೇ ಪರಿಸ್ಥಿತಿ ಅಂತ ಮಾಡ್ತಾರ. ಯಾವ್ದ? ಓಕೆ, ಇವತ್ತಿನ ಹೇಳಿ ಮತ್ತು ಜನವರಿಗೆ ಹೋಯ್ಲಿ ಏನು? ಈಗ ಜನವರಿ ಹೇಳಿ, ಇವತ್ತಿನ ಮುಗಿಸ್ ಹೋಗೋಣ. ಇವತ್ತಿನ ನಾಳೆ ಹೇಳ ಹಣಮ. ಹಾಂ, ಇದು ಉಲ್ಲಾಸ್ ಇನಿಷಿಯೇಟಿವ್ ನೀನು ಹೇಳಿದ್ದು ಕೋರ್ ಇಂಡಿಕೇಟರ್ಸ್ ಹೇಳ್ರಿ. ಉಲ್ಲಾಸ್ ಇನಿಷಿಯೇಟಿವ್ ಅದಕ್ಕೆ ಬರ್ತೈತಿ ಹೇಳ್ರಿ. ಉಲ್ಲಾಸ್ ಇನಿಷಿಯೇಟಿವ್ UL ಡಬಲ್. ಇದು ಈಗಿಂದತ್ತಲ್ಲ, ಕರೆಂಟ್. ನೀವು ಡೈರೆಕ್ಟ್ ಕೇಳ್ಬೋದು. ಪ್ರೋಗ್ರಾಮ್ ಮೇಲೆ ಫೋಕಸ್ ಮಾಡಿರ್ತಾರೆ KAದವ್ರು. ಅದಕ್ಕೆ ಉಲ್ಲಾಸ್ ಪ್ರೋಗ್ರಾಮ್ ಅಂತ ಬರ್ತೈತಿ. ಎದ್ರ ಸಲ್ಬಂಧ ಐತೆ ಅಂತ ಕೇಳ್ಬೋದು. ಅಥವಾ ಯಾವ ಏಜ್ದವ್ರಿಗೆ ಇದು ಲಿಟ್ರಸಿ ಕೊಡಾಕಂದ್ರೆ 15 ಏಜ್ಗಿಂತ ಮ್ಯಾಲಿದ್ದವ್ರಿಗೆ ಏನಂದ್ರೆ ಲಿಟ್ರಸಿ ಕೊಡಾಕ. ಈ ಉಲ್ಲಾಸ್ ಫುಲ್ ಫಾರ್ಮ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ಕೋರ್ ಇಂಡಿಕೇಟರ್ 5 ಅದಾವ, 4 ಅದಾವ, 7 ಅದಾವ, 5 ಅದಾವ. ಬಡ ಒಂದೇದ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ. ಅಂದ್ರೆ ಸಾಕ್ಷರತೆ ಹೆಂಗಂದ್ರೆ ಅಂಕಿಗಳ ಅಂಶನೂ ಗೊತ್ತಿರ್ಬೇಕಂದಾಗ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ 1. 2ನೇದು ಕ್ರಿಟಿಕಲ್ ಲೈಫ್ ಸ್ಕಿಲ್ ಅಂತಾರಲ್ಲ. ಕ್ರಿಟಿಕಲ್ ಲೈಫ್ ಸ್ಕಿಲ್ ಅಂದ್ರೆ ಬದುಕಾಕರ ಒಂದು ಸ್ವಲ್ಪ ಸ್ಕಿಲ್ ಬೇಕಲ್ಲ, ಅಂಥವು ಕ್ರಿಟಿಕಲ್ ಲೈಫ್ ಸ್ಕಿಲ್ 2ನೇದು. 3ನೇದು ಬೇಸಿಕ್ ಎಜುಕೇಷನ್ ಅಂತ ಕರಿತೀವಿ. ಬೇಸಿಕ್ ಎಜುಕೇಷನ್ ಅಂದ್ರೆ I 1 2. ನೆಕ್ಸ್ಟ್ 3ನೇದು ವೊಕೇಶ್ನಲ್ ಸ್ಕಿಲ್ಸ್ ಅಂತ ಹೇಳಿದ್ಲ, ವೃತ್ತಿಪರ ಕೌಶಲ್ಯಗಳು. 1 3 4 ಅದು. 5ನೇದ ಕಂಟಿನ್ಯೂಯಿಂಗ್ ಎಜುಕೇಷನ್. ನೆನಪಿರ್ತೈತಲ್ಲ, ಉಲ್ಲಾಸ್ ಯೋಜನೆ ನ್ಯೂಸ್ನಾಗ ಐತಿ. ಯಾವ ಇಯರ್ದಾಗ ಬರ್ತೈತಿ? ಯಾವ ಬಜೆಟ್ನಾಗ ಮಂಡನೆ ಮಾಡ್ತಾರೆ? 2022ರಿಂದ 27 ತನ ಐತದ ಉಲ್ಲಾಸ್ ಯೋಜನೆ ಅಂತ ಬರ್ತದೆ. ಯಾಕಂದ್ರೆ 27 ಇನ್ನೂ ಮುಗುದಿಲ್ಲ, ಇನ್ನೂ 1 ವರ್ಷ ತನ ಏನಂದ್ರೆ ಉಲ್ಲಾಸ್ ಯೋಜನೆ ಅಂಡರ ಎಲ್ಲ ಸ್ಟೇಟ್ದೊಳಗೆ ಮಾಡತ್ತಾರ. ಇದು ಉಲ್ಲಾಸ್ ಪ್ರೋಗ್ರಾಮ್ ಅಂಡರ್ ಲಿಟ್ರಸಿ ಸಲ್ಬಂದ್. ಯಾವ ಯೋಜನೆ ಅಂಡರ್ ಅಥವಾ ಯಾವ್ದಾರ ಸ್ಟೇಟ್ ರೀಸೆಂಟಾಗಿ ಲಿಟ್ರಸಿ ಆಗೈತೆ ಅಂದ್ರೆ ಸೆನ್ಸಸ್ ಪ್ರಕಾರ ಆಗಿರಂಗಿಲ್ಲ, ಉಲ್ಲಾಸ್ ಯೋಜನೆ ಪ್ರಕಾರನ ಡಿಕ್ಲೇರ್ ಮಾಡಿರ್ತಾರೆ. ನೆನಪಿಟ್ಕೋರು. ಉಲ್ಲಾಸ್ ಯೋಜನೆ ಹೇಳಿದ್ರಲ್ಲ ನಿನ್ನೆ. ಇದು ಪ್ರಾಜೆಕ್ಟ್ 0 ಅಂತ ಯಾವ ಸ್ಟೇಟ್ ಮಾಡ್ತೈತ್ರಿ?
ಕರಪ್ಷನ್ ಫ್ರೀ ಮಾಡ್ಬೇಕತ್ತ. ಇದು ಕರಪ್ಷನ್ ಫ್ರೀ ಮಾಡ್ಬೇಕಂತ ಪ್ರಾಜೆಕ್ಟ್ ಜೀರೋ ಮಾಡಿದ್ದು ಕೇರಳ. ಬಟ್ ಫಸ್ಟ್ ಟೈಮ್ ಕರಪ್ಷನ್ ಸಲ್ಮಂದ್ AI ಮಿನಿಸ್ಟರ್ ಮಾಡಿದ್ದು ಕಂಟ್ರಿ ಯಾವ್ದು? ಅಲ್ಬೇನಿಯಾ. ನೆನಪೈತಲ್ಲ, ಇದು AI ಮಿನಿಸ್ಟರ್ ಅಂತ ಕರೀತಾರೆ. ಯಾವ ಕಂಟ್ರಿ ಅದ? ಅಲ್ಬೇನಿಯಾ. ಅದು ಏನದ ಹೆಸರು? DL. ನೆನಪಿಟ್ಕೋತೀರಿ. AI ಮಿನಿಸ್ಟ್ರಿ ಅಂದಾಗ ನೆನಪಿಟ್ಕೋರಿ. AI ಮಿನಿಸ್ಟರ್ ಅದ. AI ಮಿನಿಸ್ಟ್ರಿ ಅಂತ ಮಾಡಿದ್ದು ಕರ್ನಾಟಕ, ಸಾರಿ ಇಂಡಿಯಾದಾಗ ಯಾವ ಸ್ಟೇಟ್? ಕೇರಳ. ಸೆಕೆಂಡ್ ತಮಿಳ್ನಾಡನ. ತಮಿಳ್ನಾಡ್ದು ಇರ್ಬೇಕಲ್ಲ ಮಿನಿಸ್ಟರ್ ಒಬ್ರ. ಇಲ್ಲಿ ಕುಣಾಲ್ ಕುಟ್ಟಿ ಎತ್ತದಾರ, ಅಲ್ಲಿ ಇಲ್ಲನ್ ಮಾಡಿಲ್ಲನ್. ಆರ್ ಕುಮಾರನ್ ತಮಿಳ್ನಾಡ್ದ. ಓಕೆ, ಇದನ್ನು ನೋಡ್ರಿ, ಎರಡು ಮಿನಿಸ್ಟ್ರುಗಳು ನೆನಪಿಟ್ಕೋರಿ. ಇಲ್ಲಿ ಮತ್ತು ಮಿನಿಸ್ಟರ್ ಅಂತ ಬಂದಾಗ ಇದು AI ಮಿನಿಸ್ಟರ್ ಅಂದಾಗ AI ಸಲ್ಮಂದ್ ಏನು ಸಪ್ರೇಟ್ ಮಿನಿಸ್ಟ್ರಿ ಮಾಡಿರಲ್ಲ, ಅದರದ್ದು ಮಿನಿಸ್ಟರ್ ಯಾರಂದ್ರೆ ಇಲ್ಲಿ ಕೇರಳದಾಗ ಬಂದಾಗ ಅಥವಾ ಭಾರತದ ಮೊದಲ AI ಮಿನಿಸ್ಟರ್ ಯಾರತ್ ಕೇಳಿದ್ರೆ ಕುಣಾಲ್ ಕುಟ್ಟಿ ಅಂತ ಹಾಕೋದು. ನೆಕ್ಸ್ಟ್ ತಮಿಳ್ನಾಡು ಸಪ್ರೇಟಾಗಿ AI ಮಿನಿಸ್ಟ್ರಿ ಮಾಡೈತಿ, ಅದರದ್ದು ಯಾರಂದ್ರೆ ಆರ್ ಕುಮಾರನ್. ಪಕ್ಕಲ್ಲೂ ಆರ್ ಕುಮಾರನ್. ಓಕೆ, ಈಗ ಈ ರೀಸೆಂಟಾಗಿ ಬೇಸ್ ಇಯರ್ ಸಲ್ಮಂದ್ ನ್ಯೂಸ್ನಾಗಿತ್ತು. ಇದ್ರ ಮೇಲೆ ಕೇಳ್ತಿರ್ತಾರೆ ಬಜೆಟ್ ಬಂದಾಗ ಅಥವಾ ಏನು ಮಾಡ್ತಾರಂದ್ರೆ ಎಕನಾಮಿಕ್ ಸರ್ವೆ ಬಂದಿರ್ತೈತಿ ಅವಾಗ. ಬೇಸ್ ಇಯರ್ ಯಾವ್ದು? ಬೇಸ್ ಇಯರ್ ಅಂದ್ರೆ ಗೊತ್ತಾಗತಿ, ಯಾವುದೇ ಏನಾರ ರೆಫರ್ ಮಾಡ್ಬೇಕಾರೆ ಒಂದು ವರ್ಷ ಇರ್ತದೆ, ಅದಕ್ಕೆ ಕಂಪೇರ್ ಮಾಡೋದು, ಅದಕ್ಕೆ ಬೇಸ್ ಇಯರ್ ಅಂತ ಹೇಳ್ತೀವಿ. ಅಂತ ಬೇಸ್ ಇಯರ್ನ ಚೇಂಜ್ ಮಾಡ್ಯಾರ. ಫಸ್ಟ್ ಯಾವ್ದಿತ್ತು ಬೇಸ್ ಇಯರ್? 11, 12. ಎಲ್ಲ ಡಾಟಾ ಏನು ಬರ್ತೀವಲ್ಲ, ಗ್ರಾಹಕ ಬೆಲೆ ಸೂಚ್ಯಂಕ ಆಗಲಿ, GDP ಏನಾರ ಗ್ರೋತ್ ಮಾಡಿರ್ತೇಳಿ ಆ ಬೇಸ್ ಇಯರ್ ಕನ್ಸಿಡರ್ ಮಾಡಿರ್ತೇಳಿ. 2011, 12 ಏನು ಗ್ರೋತ್ ಇತ್ತು, ಪ್ರೆಸೆಂಟ್ ಏನು ಗ್ರೋತ್ ಆಗೈತೆ, ಅಲ್ಲಿಂದ 8%, ಅಲ್ಲಿ 10 ಇತ್ತಂತೇಳಿ ಇಲ್ಲಿ 100 ಆಗಿದ್ರೆ 10%, 100% ಗ್ರೋತ್ ಆಗೈತೆ ಅಂದಾಗ ಹಂಗೆ ಮಾಡ್ತಿದ್ರಲ್ಲ. ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಬೇಸ್ ಇಯರ್ನ ಚೇಂಜ್ ಮಾಡ್ಯಾರ. ಯಾರು ಇದನ್ನು ಬೇಸ್ ಇಯರ್ ಚೇಂಜ್ ಮಾಡ್ಯಾರ? ಯಾವ ಇಯರ್ದಿಂದ ಯಾವ ಇಯರ್ ಬೇಸ್ ಇಯರ್ ಕನ್ಸಿಡರ್ ಮಾಡ್ರಿ? 2022, 23, 24, 22, 23 ಅಲ್ಲ, 2022, 23 ಯಾವ್ದಂದ್ರೆ ಬೇಸ್ ಇಯರ್ ಅಂತ ಮಾಡ್ಯಾರ. ಯಾವ ಮಿನಿಸ್ಟ್ರಿದವ್ರು ಚೇಂಜ್ ಮಾಡ್ತಾರೆ? ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದು ನೆನಪಿಟ್ಕೋರ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಐತ್ಲ. ಹೆಂಗೆ ಈಗ ನಮ್ಮಲ್ಲಿ ಇದನ್ನು ಬರ್ತೈತೆ ಗೊತ್ತ್ರಿ, MSP ಅಂತ ಬರ್ತೈತ್ಲ, ಏನತ್ತೀವಿ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಅದನ್ನು ಮಾಡೋರು ಯಾರು ಹೇಳ್ರಿ? ಮಿನಿಸ್ಟ್ರಿ. ಇದನ್ನ ಯಾರು ಮಾಡ್ತಾರ? CACP ಅಂತ ಬರ್ತದೆ. ಯಾವ ಮಿನಿಸ್ಟ್ರಿ ರೆಸ್ಪಾನ್ಸಿಬಲ್ ಅದಕ್ಕೆ? CACP. ಮಿನಿಸ್ಟ್ರಿ ಬರಂಗಿಲ್ಲ. CACPನ ಹೈಯರ್ ಅಥಾರಿಟಿ ಇರ್ತೈತ್ಲ. ಕಾಸ್ಟ್ ಏನಂತದ ಹೆಸರು? ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ ಬರ್ತೈತ್ಲ. ಅವ್ರು ಹೆಂಗಿಲ್ಲ ಹೈಯರ್ ಅಥಾರಿಟಿ ಇರ್ತಾರಲ್ಲ, ಸೇಮ್ ಹಂಗೆ ಬೇಸ್ ಇಯರ್ ಚೇಂಜ್ ಮಾಡ್ಬೇಕಲ್ಲ. ಬೇಸ್ ಇಯರ್ ಚೇಂಜ್ ಮಾಡ್ಬೇಕಂದ್ರೆ ನಾಳೆ ಯಾವ್ದಾರ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಿರಿ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಮಿನಿಸ್ಟ್ರಿ ರೆಸ್ಪಾನ್ಸಿಬಲ್ ಯಾವ್ದು ಇರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ನೆನಪಿಟ್ಕೋರು. DPIT ಅಂತ ಬರ್ತೈತ್ಲ, ಅದು ರೆಸ್ಪಾನ್ಸಿಬಲ್ ಆಗ ಡಿಪಾರ್ಟ್ಮೆಂಟ್ ಆಫ್ ಏನಂತಾರೆ ಪ್ರಮೋಷನ್ ಇಂಟರ್ನಲ್ ಟ್ರೇಡ್ ಅಂತ ಬರ್ತೈತ್ಲ, ಅವರು ರೆಸ್ಪಾನ್ಸಿಬಲ್ ಇರ್ತಾರೆ. ಬೇಸ್ ಇಯರ್ ಯಾವ್ದಾಗೈತಿ ಈಗ ಪ್ರೆಸೆಂಟ್ ಅಂದ್ರೆ 22, 23 ಇಯರ್ ನೆನಪಿಟ್ಕೋರೆ. 22 ಯಾಕಂದ್ರೆ ಆಲ್ಮೋಸ್ಟ್ ಏನು ಕೇಳ್ತಿರ್ತಾರೆ ಅಂದ್ರೆ ಮೊದಲು 2011, 12 ಬೇಸ್ ಇಯರ್ ಇತ್ತು. ಈಗ ಪ್ರೆಸೆಂಟ್ ಇದ್ದಿದ್ದು ಬೇಸ್ ಇಯರ್ ಯಾವ್ದಕ್ಕೆ ಕೇಳಿದಾಗ ಅಲ್ಲಿ ಕೊಟ್ಟಿರ್ತಾರೆ 22, 23, 24, 25 ಹಿಂಗೆ ಕೊಟ್ಟಿರ್ತೇಳಿ. ಯಾವ್ದಂದ್ರೆ 22, 23 ನೆನಪಿರ್ತೈತಲ್ಲ. ಇದೇಳಿ ಅದು ಜಿಲ್ಲಾ ವಿಪತ್ತು. ಅದು ಮಿನಿಸ್ಟ್ರಿ ಆಫ್ ಇದನ್ನು ಹೋಮ್ ಅಫೇರ್ಸ್ ನೋಡ್ರಿ. ಯಾವ್ದಂದ್ರೆ ಏನತ್ತೀವಿ ಅದಕ್ಕೆ? ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಪರಿಹಾರ ಪ್ರಾಧಿಕಾರ ಅಂತ ಬರ್ತೈತಿಲ್ಲ. ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಬರ್ತೈತಿಲ್ಲ. ಅದು ಯಾವ ಮಿನಿಸ್ಟ್ರಿ ಅಂಡರ್ ಫಂಕ್ಷನ್ ಮಾಡ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. 3 ಹೇಳಿದ್ವಲ್ಲ, ಅಲ್ಲಿ ಯಾರು ಇರ್ತಾರೆ ಹೆಡ್? PM ಇರ್ತಾರೆ. ರೆಸ್ಪಾನ್ಸ್ ಟೀಮ್ ಹೆಡ್ ಯಾರು ಇರ್ತಾರೆ? ಇವೆರಡು ಕನ್ಫ್ಯೂಸ್ ಆಗಬಾರ್ದು. ಮತ್ತು ಬರೀ ಪ್ರಾಧಿಕಾರದ ಬಂದಾಗ ಹೆಡ್ ಪ್ರೈಮ್ ಮಿನಿಸ್ಟರ್, ಅದ್ರದ್ದು ಎಲ್ಲರ ರೆಸ್ಪಾನ್ಸ್ ಟೀಮ್ ಅಂತ ಬರ್ತೈತಿಲ್ಲ, ಅದ್ರ ಹೆಡ್ ಯಾರಂದ್ರೆ ಹೋಮ್ ಮಿನಿಸ್ಟರ್. ಇಲ್ಲಿ ಸ್ಟೇಟ್ದಾಗ ಬಂದಾಗ ಯಾರು ಇರ್ತಾರೆ ಹೆಡ್? ಡಿಸ್ಟಿಕ್ ಲೆವೆಲಿಗೆ ಬಂದಾಗ DC ನೆನಪಿರ್ತೈತಿಲ್ಲ. ಡಿಸ್ಟಿಕ್ ಲೆವೆಲ್ ಬಂದಾಗ ಯಾರಂದ್ರೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಲ್ಲ, ಅವರೇ ಇರ್ತಾರೆ. ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅದ್ರದ್ದು ಹೆಡ್ ಇರ್ತಾರೆ. ನೆಕ್ಸ್ಟ್ ಇದು ಹೆಡ್ PMUY ಯೋಜನೆ ಅಂತ ಬರ್ತೈತಿಲ್ಲ. ಯಾವ ಇಯರ್ದಾಗ ಬಂದಿರ್ತೈತ್ರಿ? PMUY ಅಂತ ಹೇಳಿದ್ದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ. ಯಾವ ಇಯರ್? 2016 ನೆನಪೈತಿ. ಎದ್ರ ಸಲ್ ಬಂದಿದೆ? LPG ಫುಲ್ ಫಾರ್ಮ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. LPG ಫುಲ್ ಫಾರ್ಮ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. CNG ಫುಲ್ ಫಾರ್ಮ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇನ್ನೊಂದು ಯಾವ್ದು ಬರ್ತದೆ? CNG ಆತ್ಲ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. PNG ಅಂತ ಬರ್ತದೆ. PNG ಫುಲ್ ಫಾರ್ಮ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಇವ್ರೊಳಗೆ ಹೈಯೆಸ್ಟ್ ಯಾವ ಇರ್ತಾವೆ ಹೇಳ್ರಿ? ಬಡ LPGದಾಗ ಏನಿರ್ತೈತಿ? ಬ್ಯೂಟೇನ ಮತ್ತು ಪ್ರೊಪೇನ್ ಹಾಕಿರ್ತಾರೆ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್ನಾಗ ಏನಿರ್ತೈತಿ? ಮೀಥೇನ್. ನೆನಪಿರ್ತೈತಿಲ್ಲ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನಂದ್ರೆ ಡೈರೆಕ್ಟ್ ಪೈಪ್ ಕನೆಕ್ಷನ್ದಿಂದ ಇವು ಮತ್ತೆಲ್ಲರ ಇವು ಅಪಾರ್ಟ್ಮೆಂಟ್ದಾಗ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಬರ್ತೈತಲ್ಲ, ಪೈಪ್ಡ್ ನ್ಯಾಚುರಲ್ ಇವು ಅಪಾರ್ಟ್ಮೆಂಟ್ದಾಗ ಡೈರೆಕ್ಟ್ ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ. ದೊಡ್ಡ ಬಿಲ್ಡಿಂಗ್ನಾಗ ಗ್ಯಾಸ್ ಅಂತ ಅವು ಪೈಪ್ಡ್ ನ್ಯಾಚುರಲ್ ಅನ್ನಂಗಿಲ್ಲ. ಅವು LPG ಕನೆಕ್ಷನ್ ಏನು ಮಾಡಿರ್ತಾರೆ ಅಂದ್ರೆ ತಳಗೆ LPG ಸಿಲಿಂಡರ್ ಇರ್ತಾವೆ, ಪೈಪ್ ಅಟ್ಟ ಮೇಲೆ ಇಟ್ಟಿರ್ತಾವೆ. ಬ್ಲಾಸ್ಟ್ ಆದ್ರೆ ತಳಗಿಂದ ಅಟ್ಟ ಬ್ಲಾಸ್ಟ್ ಆಗಲಿ, ಮ್ಯಾಲೆ ಬರಬಾರ್ದು ಅಂತೇಳಿ ಅವು ಪೈಪ್ ಕನೆಕ್ಷನ್. ಬಟ್ ಇದೇನು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳತ್ತಿಲ್ಲ. ಇದ್ರ ಸೆಂಟ್ರ್ ಇರ್ತೈತಿ ಒಂದು ಕಡೆ, ಎಲ್ಲೋ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಮಾಡೋದು. ಆ ಪೈಪ್ ಕನೆಕ್ಷನ್ದಿಂದ ಈಗ ಹೆಂಗೆ ನೀರುಗಳು ಹೆಂಗೆ ಕಾವೇರಿ ಟರ್ಮಿನಲ್ದ ನೀರು ಹೆಂಗೆ ಬಿಡ್ತಿರ್ತಾರಲ್ಲ ಹಂಗೆ ಪೈಪ್ಡ್ ಕನೆಕ್ಷನ್ ಇದ್ದಿದ್ದು. ಕನ್ಫ್ಯೂಸ್ ಆಗಬಾರ್ದು. ಇನ್ನೊಂದು ಯಾವುದೋ ಹೇಳಿದ್ದಿಲ್ಲ, CNG ಆಯ್ತು, PNG ಆಯ್ತು, LNG. LNG ಒಂದು ಬರ್ತೈತಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಯ್ತು. ಇದ್ರೊಳಗೆ ಏನಿರ್ತೈತಿ ರೀ ಹೈಯೆಸ್ಟ್?
ಯಾವ್ದು ಇರ್ತದೆ ಅದ್ರಾಗ ಮೀಥೇನ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಮತ್ತು ಅದು ಮನಿಯಿಂದ ಮಾಡ್ತಾರೆ ಅವು ಇದ್ರದ್ದು ಗೊಬ್ಬರದ್ದು ಅದ್ರದ್ದು ಏನತ್ತೀವಿ ಅದಕ್ಕೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅದು CBG ಬರ್ತೈತಿ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಇವೆಲ್ಲ ಫುಲ್ ಫಾರ್ಮು ನೆನಪಿಟ್ಕೋರಿ. ಕಾಂಪ್ರೆಸ್ಡ್ ಬಯೋಗ್ಯಾಸ್ ಹತ್ತಿವಲ್ಲ ಹಂಗೆ ಹೇಳ್ರಿ ನೋಡು ಇಂಡಿಯಾದಾಗ ಒಂದು ದೊಡ್ಡದು ಅತಿ ಇಲ್ಲಾರ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ದಿಂದ ಆಪ್ರೇಟ್ ಆಗಿದ್ದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ವಾದ ವರ್ಷ ಮಾಡ್ಯಾರ ಇದನ್ನ. ಬಟ್ ಕೇಳ್ಬೋದು ಯಾವ್ದು ಕೋಪರ್ಗಾಂವ್ ಇದು ಕಾಂಪ್ರೆಸ್ಡ್ ಬಯೋಗ್ಯಾಸ್. ನೋಡಿ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಂದ್ರೆ ಗೊತ್ತಾಗತ್ತಲ್ಲ ಇವು ದನದ್ದು ಇದನ್ನ ವೇಸ್ಟ್ ಇರ್ತೈತಿಲ್ಲ ಅದನ್ನ ತೊಗೊಂಡು ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ತಾರೆ. ಹಳಿ ಕಾಲದಾಗ ಮಾಡ್ತಿರಲ್ಲ ಅದ. ಈಗ ಹೇಳ್ರಿ ನೋಡು PM ಉಜಾಲ ಹೇಳ್ರಲ್ಲ ಸಾರಿ ಉಜ್ವಲ ಯೋಜನೆ. ಉಜ್ವಲನೋ ಉಜಾಲನೋ ಇದು ಉಜಾಲ ಅಂದ್ರೆ LED ಬಲ್ಬ್ ಕೊಡ್ತಾರಲ್ಲ ಅದು ಉಜಾಲ ಅಂದ್ರೆ ಬೆಳಕು ಬರುವುದು. ಉಜ್ವಲ ಅಂದ್ರೆ ಭವಿಷ್ಯ ಅಂದ್ರೆ ಯಾರಿಗೆ ಇದ್ರಲ್ಲಿ ನೋಡು ಬೆನಿಫಿಷರೀಸ್ ಯಾರ್ಯಾರು ಬರ್ತಾರೆ ಉಜ್ವಲ ಯೋಜನೆ ಅಂಡಾರ BPL ಕಾರ್ಡ್ ಹೋಲ್ಡರ್ ಇರ್ಬೇಕು. ಮತ್ತೆ ಎಷ್ಟು ಏಜ್ ಇರ್ಬೇಕು ಅಡಲ್ಟ್ ಇರ್ಬೇಕು ಅಥವಾ ಯಾರಿಗೆ ಬೇಕಾದ್ ಕೊಡ್ತಾರೆ ಅಡಲ್ಟ್ ಕಂಪಲ್ಸರಿ ಅಡಲ್ಟ್ ಇರಬೇಕು. ಒಂದು ಮನೆಗೆ ಎಷ್ಟು ಕನೆಕ್ಷನ್ ಕೊಡ್ತಾರಂದ್ರೆ ಒಂದೇ ಕನೆಕ್ಷನ್ ಕೊಡ್ತಾರೆ. ಎಷ್ಟು ಒಂದು ವರ್ಷದಾಗ 12 ಸಿಲಿಂಡರ್ ಇತ್ತು ಪ್ರೆಸೆಂಟ್ 4ಕ್ಕೆ ಬಂದೈತೆ. ಬಟ್ ಪ್ರೆಸೆಂಟ್ ಅದು ಯೋಜನೆ ತಂದಾಗ ಇನಿಷಿಯೇಟಿವ್ ಏನಿತ್ತಂದ್ರೆ 2 ಸಿಲಿಂಡ್ರ್ 12 ಸಿಲಿಂಡರ್. ರೀಸೆಂಟಾಗಿ ಕರ್ನಾಟಕದಾಗ ಸಂವಿಧಾನ ಭವನ ಮಾಡ್ಬೇಕಂದ್ರೆ ಈಗ ಹೆಂಗೆ ಕನ್ನಡ ಭವನ ಹೇಳ್ರಿಲ್ಲ ಸಂವಿಧಾನ ಭವನ ಕರ್ನಾಟಕದಾಗ ಎಲ್ಲಿ ಮಾಡ್ಬೇಕಂದ್ರೆ ಹೇಳ್ರಿ ಸಂವಿಧಾನ ಭವನ ಎಲ್ಲಿ ಮಾಡ್ತಾರೆ ಮಂಡ್ಯ. ಇನ್ನೂ ಮಾಡಿಲ್ಲ ಮಾಡ್ಬೇಕಂದ್ರೆ ಅದೆಲ್ಲರ ಅಪ್ರೂವಲ್ ಸಿಕ್ತತ್ತೇಳಿ ಸಂವಿಧಾನ ಭವನ ಹಾಕದ್. ಹೆಂಗೆ ಈಗ ದೇಶದಾಗ ಎರಡನೇ ಅತಿ ದೊಡ್ಡ ಇದನ್ನ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಬೇಕಂದಾರಲ್ಲ ದೇಶದಾಗ 2ನೇ ಅತಿ ದೊಡ್ಡದಲ್ಲ. 1ನೇದು ಯಾವ್ದಂದ್ರೆ ಮೊಟೇರಾ ಐತಿ. 2ನೇದು ಎಲ್ಲಿ ಮಾಡ್ಬೇಕಂದ್ರೆ ಸೂರ್ಯನಗರ. ಇದು ಎಲ್ಲಿ ಬರ್ತೈತಿ ಹೇಳ್ರಿ ಕರೆಕ್ಟ್ ಪ್ಲೇಸ್ ಬೆಂಗಳೂರದ. ಇದು ಬೆಂಗಳೂರು ನಗರದಾಗ ಬರ್ತೈತಿ ಗ್ರಾಮೀಣದಾಗ ಬರ್ತೈತಿ. ಬೆಂಗಳೂರು ನಗರದಾಗ ನೆನಪಿಟ್ಕೋರಿ ಬೆಂಗಳೂರು ಗ್ರಾಮಾಂತರ ನಗರ ಬರ್ತೈತೆ ನೋಡು. ಆನೇಕಲ್ ನಗರ ಬರ್ತಿರ್ಬೇಕು ಸಿಟಿ ಅಲ್ಲ ಗ್ರಾಮಾಂತರ ಇಲ್ಲ. ನಗರ ಹಾಲನಾಯಕನಹಳ್ಳಿ ಇವು 2 ನಗರದಾಗ ಬರ್ತಾವೆ. ಬೆಂಗಳೂರು ಅರ್ಬನ್ದಾಗ ಬರ್ತದೆ. ಸೂರ್ಯನಗರ ಭಾರತದಾಗ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಂತ ಮಾಡತ್ತಾರ ಅಂತ ಹೇಳಿದ್ದು. ಇದನ್ನ ಯಾರು ಮಾಡತ್ತಾರ ಡೆವಲಪ್ಮೆಂಟ್ ಇದ್ರ ಮೇಲೆ ಕೇಳಿರ್ತಾರೆ. ನಾಳೆ ಎಲ್ಲರ ಕ್ರಿಕೆಟ್ ಸ್ಟೇಡಿಯಂ ಅಂದ ಕೂಡಲೇ ಫಸ್ಟ್ ಏನು ಕೊಟ್ಟಿರ್ತಾರೆ ಗೊತ್ತಾ ಕರ್ನಾಟಕ ಕ್ರಿಕೆಟ್ ಮಂಡಳಿ ಅಂತೈತ್ಲ. ಈಗ ಏನದು RCB ಕಾಲ್ ತುಳಿತ ಆದಾಗ ಪ್ರಕರಣದಾಗ ಅದನ್ನ ಕರ್ನಾಟಕ ಕ್ರಿಕೆಟ್ ಮಂಡಳಿನ ಇದನ್ನ ಮಾಡಿದ್ರಲ್ಲ ಅದನ್ನ ರೆಸ್ಪಾನ್ಸಿಬಲ್ ಅಂತ ಮಾಡಿರಲ್ಲ ಅದನ್ನ 1ನೇ ಆಪ್ಷನ್ ಹಾಕಿರ್ತಾರೆ. ಅವ್ರು ಡೆವಲಪ್ ಮಾಡತ್ತಿರಲಿ. ಯಾರು ಡೆವಲಪ್ ಮಾಡತ್ತಾರ ಅಂದ್ರೆ ಇದನ್ನ ಹೌಸಿಂಗ್ ಬೋರ್ಡ್ ಆಫ್ ಮತ್ತು ಇನ್ನೊಂದು ಯಾವ್ದು ಅದ್ರ ಜೋಡ ಹೌಸಿಂಗ್ ಬೋರ್ಡ್ ಒಂದಾನ ವಸತಿ ಇಲಾಖೆ ಒಂದು ಜಮೀರ್ ಅಹಮದ್ ಕಡೆ ಐತಲ್ಲ ಅದು ವಸತಿ ಇಲಾಖೆ. ಈಗ ಹೋಗೈತೆ ಬಿಡ ಈಗ ಹೋಗೈತೆ. 2 ಕೂಡಿ ಮಾಡತ್ತಾವ ನೆನಪಿಟ್ಕೋರಿ. ಹೌಸಿಂಗ್ ಬೋರ್ಡ್ ಮತ್ತು ವಸತಿ ಇಲಾಖೆ ಮಿನಿಸ್ಟ್ರಿ ಏನು ಬರ್ತೈತಿಲ್ಲ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಬೋರ್ಡ್ ಅನ್ನೋದು ಒಂದು ಪ್ರಾಧಿಕಾರ ಐತಿ. ಅದ್ರ ಜೋಡ ಯಾವ ಮಿನಿಸ್ಟ್ರಿ ಅಂದ್ರೆ ವಸತಿ ಇಲಾಖೆ ಅಂತ ಬರ್ತೈತಿಲ್ಲ. ಇವು 2 ಕೂಡಿ ಸಹಯೋಗದೊಂದಿಗೆ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಅಂದ್ರೆ ಸೂರ್ಯನಗರ ಎಲ್ಲಿ ಬರ್ತೈತ್ರಿ ಆನೇಕಲ್ ಎಲ್ಲಿ ಬರ್ತೈತಿ ಬೆಂಗಳೂರು ನಗರ ಇವು ಕನ್ಫ್ಯೂಸ್ ಆಕಿರ್ತಾವ. ಈಗ ನೆನಪಿಟ್ಕೊಂಡವ್ರಿ ಬೆಂಗಳೂರು ನಗರದಾಗ ಬರ್ತೈತಿ. ಹಾಲನಾಯಕನಹಳ್ಳಿ ಬಂದ್ರು ಎಲ್ಲಿ ಅಂದ್ರೆ ಇವು ಇಲ್ಲಿ ಕ್ವಶನ್ ಇದ್ದಾಗ ಯಾಕಾರ ಹಾಲನಾಯಕನಹಳ್ಳಿ ಬಂದೈತಿ ಬೆಂಗಳೂರು ಗ್ರಾಮಾಂತರ ಅಲ್ಲಿ ತಲೆ ಬಂದಿರ್ತಾವ ಕ್ವಶನ್ ಬಿಡ್ಸಾಗ ಅದ್ರ ಸಲ ನೆನಪಿಟ್ಕೋರಿ. ಹಾಲನಾಯಕನಹಳ್ಳಿ ಬಂದ್ರೆ ಬೆಂಗಳೂರು ನಗರದಾಗ ಬರ್ತೈತಿ ನೆನಪಿರ್ತದೆ. ಹಾಲನಾಯಕನಹಳ್ಳಿ ಎದಕ್ಕೆ ನ್ಯೂಸ್ನಾಗಿತ್ತ ಮಕ್ಕಳ ಸ್ನೇಹಿ ಪಂಚಾಯತ್. ಈಗ ಹೇಳ್ರಿ ನೋಡು FIFA ವರ್ಲ್ಡ್ ಕಪ್ 2026 ಆಗತ್ತೈತಿಲ್ಲ ಅದ್ರೊಳಗೆ ಎಷ್ಟು ಯೂನಿಯನ್ ಅದಾವ್ರಿ 40 ಯೂನಿಯನ್ ಕೇಳಿ 6 ಯೂನಿಯನ್. ವೆರಿ ಗುಡ್. 6 ಯೂನಿಯನ್ ಅದಾವಲ್ಲ ಎಲ್ಲ ಕಾಂಟಿನೆಂಟ್ ರೆಪ್ರೆಸೆಂಟ್ ಮಾಡಾಗ ಇಂಡಿಯಾದ ಮತ್ತು ಆಸ್ಟ್ರೇಲಿಯಾ ಕೂಡ ಒಂದೇ ಯೂನಿಯನ್ದಾಗ ಪಾರ್ಟಿಸಿಪೇಟ್ ಮಾಡ್ತಾವೆ. ಯಾವ್ದು ಏಷಿಯನ್ ಯೂತ್ ಯೂನಿಯನ್ ನೆನಪದಾವಲ್ಲ. ಈಗ ಹೇಳ್ರಿ ನೋಡು ಆತಿಥ್ಯ ವಹಿಸಿದ ಕಂಟ್ರಿಗಳು ಯಾವ 3ನೇ ಬಡ ಮೆಕ್ಸಿಕೋ ಅಮೇರಿಕಾ ಕೆನಡಾ. ಮೆಕ್ಸಿಕೋದಿಂದ ಏನು ಟ್ಯಾಬ್ಲೋ ತರ ಏನತ್ತಾರ ಅದಕ್ಕೆ ಮಾಸ್ಕ್ಯಾಟ್ ಜಾಯು. ನೆಕ್ಸ್ಟ್ ಅಮೇರಿಕಾದಿಂದ ಕ್ಲಚ್ ಜಾಗ್ವಾರ್ ಕ್ಲಚ್. ನೆಕ್ಸ್ಟ್ ಮಾಪ್ಲೆ ನೆನಪಿರ್ತೈತಲ್ಲ. ಮತ್ತೆ ಇಂಡಿಯಾ ಇದ್ರೋ ಪಾರ್ಟಿಸಿಪೇಟ್ ಮಾಡತೈತಿ. ಇವು ಪೂರ್ತಿ ನೆನಪಿಟ್ಕೊಂಡವ್ರ ಅವ್ರು ಹೇಳಿಕೆ ಟೈಪ್ನಾಗ ಪೀಪಾದ ಏನು ರಿಲೇಟೆಡ್ ಕೇಳಿದ್ರು ಇದ ಬರ್ತದೆ. ಎಷ್ಟು ವರ್ಷಕ್ಕೊಮ್ಮೆ ಪೀಪಾ ಹಾಕತ್ರಿ 4 ವರ್ಷಕ್ಕೊಮ್ಮೆ. ನಾಳೆ ಎಲ್ಲರ ಕೇಳ್ಬೋದು ಒಲಿಂಪಿಕ್ಸ್ನಾಗ ಪೀಪಾ ಐತೋ ಇಲ್ಲೋ ಅಂದ್ರೆ ಫುಟ್ಬಾಲ್ ಒಲಿಂಪಿಕ್ಸ್ನಾಗ ಐತಿ ಇಲ್ಲ ಐತ್ರಿ. ಒಲಿಂಪಿಕ್ದಾಗ ಸೇರ್ಸಾರ. ಯಾವ ಇಯರ್ದಾಗ ಸೇರಿಸ್ತಾರೆ ಹೇಳ್ರಿ ಒಲಿಂಪಿಕ್ಸ್ದಾಗ 1908 8 ಕರೆಕ್ಟ್. 8ರಾಗ ಒಲಿಂಪಿಕ್ಸ್ನಾಗ ಸೇರಿಸ್ತಾರೆ FIFA ಅಥವಾ ವರ್ಲ್ಡ್ ಕಪ್. FIFA ಅನ್ನೋದು ಏನೈತಿಲ್ಲ FIFA ವರ್ಲ್ಡ್ ಕಪ್ ಕರೆಕ್ಟ್. ಫುಟ್ಬಾಲ್ ಅನ್ನೋದು ಒಲಿಂಪಿಕ್ಸ್ನಾಗ ಕ್ರಿಕೆಟ್ ಇದ್ದಿದ್ದಿಲ್ಲ. ರೀಸೆಂಟಾಗಿ ಕ್ರಿಕೆಟ್ ಸೇರಿಸ್ಬೇಕಂದ್ರೆ ಸೇರಿಸ್ರಲ್ಲ ಸೇರ್ಸಾರಲ್ಲ. ಈಗ 28 ಲಾಸ್ ಏಂಜಲ್ಸ್ದಾಗ ಕ್ರಿಕೆಟ್ ಐತಿ. ಫಸ್ಟ್ ಟೈಮ್ ಸೇರ್ಸತ್ತಾರ ಒಲಿಂಪಿಕ್ಸ್ನಾಗ. ಸೇಮ್ ಯಾವ್ದಂದ್ರೆ ಕ್ರಿಕೆಟ್. ಹಂಗ ಒಲಿಂಪಿಕ್ಸ್ನಾಗ ಫುಟ್ಬಾಲ್ ಸೇರಿಸಿದಂದ್ರೆ 1908 ಪಕ್ಕಲ್ಲ 1908ರಾಗ ನೆನಪಿಟ್ಕೋರು. ಇವು ಹೇಳಿಕೆ ಟೈಪ್ನಾಗ ಇಯರ್ ನೆನಪಿಟ್ಕೋದಲ್ಲ. ಅವ್ರು ಹೇಳಿಕೆ ಸ್ಟೇಟ್ಮೆಂಟ್ ಹೆಂಗೆ ಕೊಟ್ಟಿರ್ತಾರೆ ಅಂದ್ರೆ ಒಲಿಂಪಿಕ್ಸ್ ಒಳಗೆ FIFA ಅಥವಾ ಫುಟ್ಬಾಲ್ ಐತೋ ಇಲ್ಲೋ ಹಿಂಗೆ ಕ್ವಶನ್ ಹಾಕಿರ್ತಾರೆ. ಅದ್ರ ಸಲ್ಮಂದ್ ನೆನಪಿಟ್ಕೋರಿ ಒಲಿಂಪಿಕ್ಸ್ನಾಗ ಫುಟ್ಬಾಲ್ ಐತಿ. ಈ ಸರಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡತ್ತಿಲ್ಲ ನೆನಪಿಟ್ಕೋರಿ. ಇಂಡಿಯಾ ಪಾರ್ಟಿಸಿಪೇಟ್ ಮಾಡತ್ತಿಲ್ಲ. ಎಷ್ಟು ಯೂನಿಯನ್ ಬರ್ತಾವೆ PIFAದಂದ್ರೆ ಈಗ ಹೇಳ್ರಿ FIFA ವರ್ಲ್ಡ್ ಕಪ್ ಎಷ್ಟು ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ. ಈಗ ಸಮ್ಮರ್ ಒಲಿಂಪಿಕ್ಸ್ ಅದು ಬರ್ತಾವಲ್ಲ 2028 ಎಲ್ಲಿ ಆಗತ್ತೈತಿ ಲಾಸ್ ಏಂಜಲ್ಸ್. 28 ಆದ್ಮೇಲೆ ಇಂಡಿಯಾ ಯಾವ ಇಯರ್ದಾಗ ಹೋಸ್ಟ್ ಮಾಡ್ಬೇಕಂದೈತಿ 32ದಾಗ ಆಸ್ಟ್ರೇಲಿಯಾ ಬ್ರಿಸ್ಬೇನ್. 36ರಾಗ ಬಂದಾಗ ಇಂಡಿಯಾಗ ಅಪ್ರೂವಲ್ ಇರ್ಕಿಲ್ಲ ಇನ್ನೂ ಸಿಕ್ಕಿಲ್ಲ. ಬಟ್ ಸಿಗ್ಬೇಕನ್ನತ್ತಾರ ಅವ್ರು. ಅದಕ್ಕೆ ಮೊಟೇರಿಯಾದಾಗೆಲ್ಲ ಡೆವಲಪ್ ಮಾಡತ್ತಾರಲ್ಲ. ಬಟ್ ಇನ್ನೂ ಸಿಕ್ಕಿಲ್ಲ. 32 ತನಕ ಡಿಕ್ಲೇರ್ ಆಗ್ಯಾವ ನೆನಪಿಟ್ಕೋರಿ. 24 ಎಲ್ಲಿ ಆಗಿತ್ತು ಒಲಿಂಪಿಕ್ಸ್
ನೆನಪಿಲ್ಲ ನೀ 24 ಲಾಸ್ಟ್ ಇಯರ್ ಆಗಿದ್ದು ಒಲಿಂಪಿಕ್ಸ್ ಅದ ಜಗತ್ನಾಗ ಅತಿ ದೊಡ್ಡದತ್ತಿ ಕರಿತೀವಿ ಒಲಿಂಪಿಕ್ಸ್ ಅಂದಾಗ ಎಲ್ಲ ಕಂಟ್ರಿದಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಹೈಯೆಸ್ಟ್ ರೊಕ್ಕ ಬರ್ತಿರ್ತೈತೆ ಅದ್ರ ಸಲ್ಮಂದ ಹೈಯೆಸ್ಟ್ ಆದ್ಯತೆ ಕೊಡ್ತಿರ್ತಾರೆ ಇಂಡಿಯಾಗೆ ಹೋಸ್ಟ್ ಮಾಡಕ್ಕೆ ಕೊಡ್ಬೇಕಂತ ಚಾನ್ಸ್ ಗ್ರ್ಯಾಬ್ ಮಾಡತ್ತಾರ 36 ಸಲ್ಮಂದ್ ಬಟ್ 24ರಾಗ ಎಲ್ಲ 4 ವರ್ಷಕ್ಕೊಮ್ಮೆ ಆಕತ್ತಲ್ಲ 24ರಾಗ ಆಗಿತ್ತ ಫ್ರಾನ್ಸ್ನ ಪ್ಯಾರಿಸ್ದಾಗ ಅದು 4 ವರ್ಷ ಆದ್ಮೇಲೆ 28ರಾಗ ಲಾಸ್ ಏಂಜಲ್ಸ್ದಾಗ 28 ಆದ್ಮೇಲೆ 32 ತನಕ ಫಿಕ್ಸ್ ಐತಿ ಶೆಡ್ಯೂಲ್ ಎಲ್ಲಿ ಅಂದ್ರೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ 36ರಾಗ ಇಂಡಿಯಾ ಇನ್ನೂ ಪಾರ್ಟಿಸಿಪೇಟ್ ಮಾಡಿಲ್ಲ ಮಾಡೋದು ಐತೆ ಅಂತ ಹೇಳ್ಯಾರ ನೋಡ್ಬೇಕು ಇದೆ ವಿಶ್ವ ಯೋಗ ಚಾಂಪಿಯನ್ಶಿಪ್ನಾಗ ಹೇಳ್ರಿ ಟಾಪ್ ಕಂಟ್ರೀಸ ಭಾರತ ಜಪಾನ ಅರ್ಜೆಂಟೀನಾ ನೆನಪಿರ್ತೈತಿಲ್ಲ ವಿಶ್ವ ಯೋಗ ಚಾಂಪಿಯನ್ಶಿಪ್ ಎಲ್ಲಿ ಮಾಡಿದ್ರ ಅಂತ ಕೇಳ್ರ ಅಹಮದಾಬಾದ್ನಾಗ ನೆನಪಿರ್ತೈತಿಲ್ಲ ವಿಶ್ವ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಮಾಡತ್ತಾರ ಅಂತ ಕೇಳ್ರ ಅದ್ರ ಥೀಮ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಲ್ಲ ಯೋಗ ಫಾರ್ ಹೆಲ್ದಿ ಏಜಿಂಗ್ ನೆನಪಿಟ್ಕೋರ್ ಥೀಮ್ ಹೇಳ್ರಿ ಈಗ ರೀಸೆಂಟಾಗಿ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿದ್ನಿಲ್ಲ ಪ್ರಾಜೆಕ್ಟ್ ಮೌಸಮ್ ಮತ್ತು ಮಿಷನ್ ಮೌಸಮ್ ಅಂತ ತರ್ತಾರೆ ಆ ಮಿಷನ್ ಮೌಸಮ್ ತರೋ ಉದ್ದೇಶ ಏನಿತ್ತಂದ್ರೆ 150 ವರ್ಷ ಆಗಿರ್ತೈತಿ ಯಾವ್ದಕ್ಕಂದ್ರೆ IMD ಈಗ ರೀಸೆಂಟಾಗಿ ನ್ಯೂಸ್ ಏನಂದ್ರೆ IMD ಒಂದು ಹೊಸ ಕೇಂದ್ರ ಅನ್ನಂಗಿಲ್ಲ ಏನತ್ತರ ಅದಕ್ಕೆ ಪ್ರಾದೇಶಿಕ ಕಚೇರಿ ಅತ್ತಾರ ಎಲ್ಲಿ ಮಾಡ್ಯಾರ ಜಮ್ಮು ಕಾಶ್ಮೀರ್ನ ನಾರ್ತ ಡೆಲ್ಲಿ ಸೌತ ಚೆನ್ನೈ ಪಶ್ಚಿಮ ಮುಂಬೈ ಈಸ್ಟ್ ಕಲ್ಕತ್ತಾ ಮಧ್ಯ ನಾಗ್ಪುರ ಇದು ಯಾವುದು ಇದು ಈಶಾನ್ಯ ಗುವಾಹಟಿ ವಾಯುವ್ಯ ಬಂದಾಗ ಜೈಪುರ ಅಲ್ಲ ಇದನ್ನು ಜಮ್ಮು ಕಾಶ್ಮೀರ್ ಆ ಜೈಪುರ್ ರೈಲ್ವೆ ಝೋನ್ ಅದ ಎರಡೂ ಕನ್ಫ್ಯೂಸ್ ಆಗ್ಬೇಡ್ರಿ ಮತ್ತು ನೆಕ್ಸ್ಟ್ ಹೇಳ್ರಿ ರೀಸೆಂಟ್ ಇದನ್ನೊಂದು ಮೊನ್ನೆ ಒಂದು ಇದ್ರ ಕ್ವಶನ್ ಕೇಳ್ಯಾರ ನೋಡ್ರಿ ಮೊನ್ನೆ ಒಂದು 2011 ಸೆನ್ಸಸ್ ಈಗ ಯಾಕಂದ್ರೆ 27 ಸೆನ್ಸಸ್ ಆಗತೈತಿ 2011 ಸೆನ್ಸಸ್ ಪ್ರಕಾರ ಹೈಯೆಸ್ಟ್ ಮೈಗ್ರೇಷನ್ ಆಗಿದ್ದು ಅಂದ್ರೆ ಸ್ಥಳಾಂತರ ಅಥವಾ ಏನತ್ತರದಕ್ಕೆ ವಲಸೆ ಹೋಗಿದ್ದ ಯಾವ ಕಾರಣದಿಂದ ಅಂತ ಕ್ವಶನ್ ಕೇಳಿದ್ರಿ ಯಾವ ಕಾರಣದಿಂದ ಐತೆ ಹೇಳ್ರಿ ಆಪ್ಷನ್ ಕೊಡ್ತೀನಿ ಎಂಪ್ಲಾಯ್ಮೆಂಟ್ ಆಲ್ಮೋಸ್ಟ್ ತಲೆಯಾಗ ಏನು ಬರ್ತೈತೆ ಅಂದರೆ ಎಂಪ್ಲಾಯ್ಮೆಂಟ್ದಿಂದ ಹೈಯೆಸ್ಟ್ ಹುಡುಗರು ಯಾಕಂದ್ರೆ ಎಂಪ್ಲಾಯ್ಮೆಂಟ್ದಿಂದ ಹೋಗ್ತಾರಲ್ಲ ಈಗ ನೀವು ಜಾಬ್ ಹಿಡಿದ್ರತ್ತೇಳಿ ನಿಮ್ಮ ಊರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಫಸ್ಟ್ ಆದ್ಯತೆ ಕೊಡ್ತೀರಿ ಬಟ್ ವಿವಾಹ ಆದಮೇಲೆ ಹೊಳ್ಳಿ ಊರಿಗೆ ಹೋಗ್ತಾರನವ್ರು ಇಲ್ಲೆಲ್ಲ ಆಗಕ್ಕಾಗಂಗಿಲ್ಲ ಯಾಕಂದ್ರೆ ವಿವಾಹ ಎಲ್ಲಿ ಆಗಿರ್ತಾರಲ್ಲ ಹೈಯೆಸ್ಟ್ ನಮ್ಮಲ್ಲಿ 2011 ಸೆನ್ಸಸ್ ಪ್ರಕಾರ ಹೇಳತ್ತನ ಗೌರ್ಮೆಂಟ್ ಡಾಟಾ ಈಗ 27ರಾಗ ಚೇಂಜ್ ಆಗ್ಬೋದು 2011 ಸೆನ್ಸಸ್ ಪ್ರಕಾರ ಹೈಯೆಸ್ಟ್ ವಲಸೆ ಹೋಗಿದ್ದ ಕಾರಣ ಏನೈತೆ ಅಂದ್ರೆ ಮದುವೆ ಆಗಿದ್ದು ಈಗ ಯಾವ್ದಾರ ಸಿಟಿಗೆ ಹೋಗಲಿ ಅಥವಾ ಬೇರೆ ಡಿಸ್ಟಿಕ್ ಹೋಗಲಿ ಇದೆಲ್ಲ ವಲಸೆ ಆಗಿರ್ತದೆ ಒಂದು ಡಿಸ್ಟಿಕ್ದಿಂದ ಇನ್ನೊಂದು ಡಿಸ್ಟಿಕ್ ಹೋದ್ರೂ ವಲಸೆ ಏನಂತ ಕನ್ಸಿಡರ್ ಮಾಡ್ತಾರೆ ನಾಳೆ ಎಲ್ಲರ ವಲಸೆ ಅಂದಾಗ ಒಂದು ದೇಶದಿಂದ ಒಂದು ದೇಶಕ್ಕಲ್ಲ ಈಗ ಇಲ್ಲಿ ಇದರಲ್ಲಿ ಕಲ್ಯಾಣ ಕರ್ನಾಟಕದವ್ರು ಇದ್ದಾರೆ ಈಗ ಬೆಂಗಳೂರಿಗೆ ವಲಸೆ ಹೋಗ್ಯಾರ ತಿಳ್ಕೊ ಅದೇನಂದ್ರೆ ವಲಸೆ ಅಂತ ಕನ್ಸಿಡರ್ ಮಾಡಿರ್ತಾರೆ ಹಂಗೆ ವಿವಾಹ ಜಾಸ್ತಿ 2011 ಸೆನ್ಸಸ್ ಪ್ರಕಾರ ಬಂದಾಗ ಯಾವ್ದಂದ್ರೆ ಯಾವುದ್ರದಿಂದ ವಿವಾಹ ರೀಸನ್ ನೆನಪಿಟ್ಕೊರ ಕ್ವಶನ್ ಕೇಳೋಣ ಮಾಡಿ ಯಾವ್ದು ಎಕ್ಸಾಮ್ ಬಂದಿತ್ತು ನೋಡಿ ಇನ್ನೂ ಮಾಡಿ ಯಾವುದೋ ಇತ್ತು ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿದವ್ರ ರೀಸೆಂಟಾಗಿ ಒಂದು ರಿಪೋರ್ಟ್ ಕೊಟ್ಟಿದ್ರಿ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿದಾಗ ಏನಂತ ಕೊಟ್ರಂದ್ರೆ ಇಂಡಿಯಾ ಈಗ ಪೂರ್ತಿ ವರ್ಡ್ದಾಗ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಅರೇನಾ ಅಂತ ಬರ್ತದೆ ನೆನಪೈತಿ ಅರೇನಾ ಫುಲ್ ಫಾರ್ಮ್ ಅರೇನಾ ಅಲ್ಲ ಐರೇನಾ ಅನ್ನೋದು ಬರ್ತದೆ ಫಸ್ಟ್ ಐರೇನಾ ಅಂತ ಏನಂತೀರ ಅದಕ್ಕೆ ಐರೇನಾ ಐರೇನಾ ಅಂತ ಬರ್ತದೆ ಏನಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅಂತ ಬರ್ತದೆ ಇದು ಅರೇನಾ ಅಲ್ಲ ಇರೇನಾ ಅಂತ ಬರ್ತದೆ ಅಂತ ಬರ್ತದೆ ನೋಡು ಒಂದೇದಲ್ಲ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅಂತ ಬರ್ತದೆ ಇದು ಇಂಟರ್ನ್ಯಾಷನಲ್ ಆಗಿ ಎದಕ್ಕೈತೆ ಅಂದ್ರೆ ನಮ್ಮಲ್ಲಿ ರಿನ್ಯೂಯಬಲ್ ಎನರ್ಜಿ ಅದಾವಲ್ಲ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಗೊತ್ತಕ್ಕವು ಇವು ಏನಂತಾರೆ ಇವು ಪವನ ಶಕ್ತಿ ಸೋಲಾರ್ ಶಕ್ತಿ ಇವೆಲ್ಲ ಬರ್ತಾವಲ್ಲ ಹಂಗೆ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಒಳಗೆ ರೀಸೆಂಟಾಗಿ ಐರೇನಾದವ್ರು ಒಂದು ಏನು ಕೊಟ್ಟಾರ ಅಂದ್ರೆ ರಿಪೋರ್ಟ್ ಕೊಟ್ಟಾರ ಆ ರಿಪೋರ್ಟ್ ಪ್ರಕಾರ ಇಂಡಿಯಾದಾಗ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಕನ್ಸಿಡರ್ ಮಾಡಿದಾಗ ಇಂಡಿಯಾ ಎಷ್ಟನೇ ಸ್ಥಾನದಾಗ ಐತು ವರ್ಲ್ಡ್ದಾಗ ಕನ್ಸಿಡರ್ ಮಾಡಿದಾಗ ಎಷ್ಟನೇದ ನಾ ಇನ್ನೊಮ್ಮೆ ಕೇಳತ್ನ ಇಂಡಿಯಾ ಎಷ್ಟನೇ ಸ್ಥಾನದಾಗ ರಿನ್ಯೂಯಬಲ್ದಾಗ 2ನೇ ಸ್ಥಾನ ಎರಡು ಮೂರನ್ನು ನೋಡು 3 ಐತಲ್ಲ ಚೀನಾ USA ನೋಡ್ ತೆಗೆದೊಮ್ಮೆ ಎಲ್ಲ ನಾನು PIB ಬರ್ದಿದ್ನಿ ಕರೆ ಅದು ಏನು ಹೆಚ್ಚು ಬೇರೆ ಸೋಲಾರ್ದಂದು ಹೇಳತ್ತಿಲ್ಲ ಓನ್ಲಿ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿನ ಐರನೇದಾಗ ಮೂರನೇದಲ್ಲ ಅದನ್ನೇ ಹೇಳಿ ಸೋಲಾರ್ದಾಗ 2ನೇದು ಇರ್ಬೇಕು ನೋಡ ಇನ್ಸ್ಟಾಲ್ಡ್ ಕೆಪಾಸಿಟಿ ಒಳಗೆ ಸೋಲಾರ್ 2ನೇದ ನಾ ಅದನ್ನೇ ಹೇಳತ್ತೀನಿ PIB ಬರ್ತೀನಿ ಮತ್ತೆ ಇವ್ರು ಚೇಂಜ್ ಮಾಡಿ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿದ ಐರೇನಾ ಈಗ ಇನ್ನೊಂದು ನೆನಪಿಟ್ಕೋರಿ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಅಂತ ಹೇಳಿ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅಂತೈತ್ಲ ಅವ್ರು ರಿಪೋರ್ಟ್ ಕೊಡ್ತಾರಲ್ಲ ಅವ್ರು ರಿನ್ಯೂಯಬಲ್ ಎನರ್ಜಿದಾಗ ರಿಪೋರ್ಟ್ ಕೊಟ್ಟಾಗ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಏನಂತಾರ ಅವಕ್ಕೆ ಮರುಬಳಿಸಬಹುದಾದ ಇಂಧನಗಳದ ರಿಪೋರ್ಟ್ ಬಂದಾಗ ಹೈಯೆಸ್ಟ್ ಯಾವ ಕಂಟ್ರಿ ಅದಾವ ಅಂದ್ರೆ ನಮ್ದು ಇಂಡಿಯಾ 3ನೇ ಸ್ಥಾನದಾಗ ಬರ್ತದೆ ಓನ್ಲಿ ರಿನ್ಯೂಯಬಲ್ ಅಂತ ಹೇಳತ್ ನೆನಪಿಟ್ಕೋರ ಐರೇನಾ ರಿಪೋರ್ಟ್ ಪ್ರಕಾರ ಟಾಪ್ ಒಂದು ಯಾವ ಕಂಟ್ರಿ ಬರ್ತೈತೆ ಅಂದ್ರೆ ಚೀನಾ ಸೆಕೆಂಡ USA ಥರ್ಡ್ ಬಂದಾಗ 5 ಹೇಳ್ಬಿಡ್ಲನ್ ಬ್ಯಾಡ್ಲ ನಾ 3 ಸಾಕು 1ನೇದು ಯಾವ್ದಂದ್ರೆ ಚೀನಾ 2ನೇದ ಅಮೇರಿಕಾ 3ನೇದ ಇಂಡಿಯಾ ಇದು ಎದ್ರೊಳಗೆ ಹೇಳ್ರಿ ರಿನ್ಯೂಯಬಲ್ ಎನರ್ಜಿ ಒಳಗೆ ಬರೀ ಸೋಲಾರ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಬರ್ತತ್ತೀನಿ 2ನೇ ಸ್ಥಾನದಾಗ ಬರ್ತದೆ ಇವು ಕನ್ಫ್ಯೂಸ್ ಆಗ್ಬೇಡ್ರಿ ಐರೇನಾ ರಿಪೋರ್ಟ್ ಪ್ರಕಾರ ಬರೀ ರಿನ್ಯೂಯಬಲ್ ಎನರ್ಜಿ ಅಂತ ಕೇಳಿರತ್ತೀನಿ ಎಷ್ಟನೇ ಸ್ಥಾನದಾಗ ಬರ್ತದೆ ಇಂಡಿಯಾ
ಮೂರನೇ ಸ್ಥಾನದಾಗ ಬರ್ತದೆ. ರಿನ್ಯೂವೇಬಲ್ದಾಗ ಮೂರನೇ ಸ್ಥಾನದಾಗ ನೆನಪಿಟ್ಕೋರಿ. ಒಂದೇದು ಯಾವ್ದು? ಚೀನಾ. ಎರಡನೇದ USA. ಮೂರನೇದ ಚೀನಾ, USA, ಭಾರತ. ನೆನಪಿಟ್ಕೋರಿ. ಯಾವ್ದ್ರಾಗ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಒಳಗೆ ಯಾರು ರಿಪೋರ್ಟ್ ಕೊಡ್ತಾರೆ ಇದನ್ನ? ಐರೇನ ಹೆಡ್ ಕ್ವಾರ್ಟರ್ ಎಲ್ಲಿ? ಎಸ್, ಮಸ್ಡಾರ್ ಸಿಟಿ ಅಂತ ಬರ್ತದೆ. ಎಲ್ಲಿ ಬರ್ತದೆ ಮಸ್ಡಾರ್ ಸಿಟಿ ಅಂದ್ರೆ? ಅಬುದಾಬಿ. ಇದು ನೆನಪಿಟ್ಕೋರಿ. ಐರೇನ್ ಆತ. ಯಾಕಂದ್ರೆ ರಿನ್ಯೂವೇಬಲ್ ಸೆಕ್ಟರ್ಸ್ ಅಲ್ಲಿ ಮಂದಿ ಎದಕ್ಕೆ ಆದ್ಯತೆ ಅಂದ್ರೆ ರೀಸೆಂಟಾಗಿ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ಅಂತ ತರ್ತೀವಲ್ಲ, ಆ ನಾರ್ತ್ ಸ್ಟಾರ್ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಐತೆ. KA ಈಗ ಕೇಳಂಗಿಲ್ಲ, ಅದ್ರ ಹಿಂದಿಂದ ಯಾವ್ದಾರ ಏಜೆನ್ಸಿ ಕೇಳ್ಬೋದು ಅಥವಾ ರಿನ್ಯೂವೇಬಲ್ ಎನರ್ಜಿ ರಿಲೇಟೆಡ್ ಏನು ಗೊತ್ತೈತೆ ಅಂತ ಟೆಸ್ಟ್ ಮಾಡ್ಬೋದು. ಅದ್ರ ಸಲ ಮಂದಿ ಹೇಳತ್ನ ಐರೇನ್ ಆತ್ ಬಂದತ್ತೇಳಿ ಜಗತ್ತಿಗೆ ಪೂರ್ತಿ ಏನು ಜಗತ್ತಿನಾಗ ಎಷ್ಟು ಕಂಟ್ರಿ ಅದಾವಲ್ಲ ಅಲ್ಲಿ ಸೋಲಾರ್ ಎನರ್ಜಿ ಯೂಸ್ ಮಾಡಲಿ, ಟೈಡಲ್ ಎನರ್ಜಿ ಯೂಸ್ ಮಾಡಲಿ, ಅದಕ್ಕೆ ಯಾವ್ದೈತೆ ಅಂದ್ರೆ ಐರೇನ್ ಆತ್ ಬರ್ತೈತೆ. ಯಾವ್ದಂದ್ರೆ ಇಂಟರ್ನ್ಯಾಷನಲ್ ರಿನ್ಯೂವೇಬಲ್ ಎನರ್ಜಿ ಏಜೆನ್ಸಿ ಅಂತ. ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಅಂದ್ರೆ ಯಾವ್ದ? ಅಬುದಾಬಿದ. ಮಸ್ದಾರಿ ಸಿಟಿ ಅಂತ ಬರ್ತೈತೆ. ಅಬುದಾಬಿದಾಗ ಬರ್ತೈತೆ. ಅಬುದಾಬಿ ಯಾವ ಎಮರೇಟ್ಸ್ದಾಗ ಬರ್ತೈತೆ ಅಂದ್ರೆ UAE ಅಂತ ಬರ್ತೈತಿಲ್ಲ. ಯುನೈಟೆಡ್ ಎಮರೇಟ್ಸ್ದಾಗ ಎಷ್ಟು ಅದಾವ? ಎಮರೇಟ್ಸ್ಗಳು ಎಷ್ಟು ಅದಾವ? 7. ಈಗ ಹೆಂಗೆ UK ದಾಗ ಹೆಂಗೆ 4 ಬರ್ತಾವಲ್ಲ, ಹಂಗೆ ಯುನೈಟೆಡ್ ಎಮರೇಟ್ಸ್ ಅಂತ ಬರ್ತದೆ. ಯುನೈಟೆಡ್ ಅರಬ್ ಎಮರೇಟ್ಸ್ ಅಂತ ಬಂದ್ರೆ ಅದ್ರಾಗ ಎಷ್ಟು ಬರ್ತಾವ ಅಂದ್ರೆ 7. ಅದೇನು ನೆನಪದಾವಲ್ಲ 7? ಹೇಳ್ರಿ ನೋಡು 7. ನಾಳೆ ಕೇಳ್ರಿ ಏನು ಮಾಡೋರು. ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ ಯಾವ್ದಂದ್ರೆ, ಈಗ ರೀಸೆಂಟಾಗಿ ಒಪೆಕ್ದಿಂದ ಹೊರಗೆ ಬಂದಿದ್ದ ಕಂಟ್ರಿ ಯಾವ್ದ? UAE ಹೊರಗೆ ಬರ್ತೈತಲ್ಲ. ಆ UAE ಹೊರಗೆ ಬಂದೈತೆ ಅಂದ್ರೆ ಇವು ಏನು 7 ಅದಾವಲ್ಲ ಅವ್ನು ತೊಗೊಂಡ ಬಂದಿರ್ತದೆ, ಅದಕ್ಕೆ UAE ಅಂತ ಕರಿತೀವಿ. ಅದ್ರ ನಾಳೆ ಕೇಳ್ಬೋದು UAEದಾಗ ಯಾವ್ದಾವ ಅಂತೇಳಿ 7 ಅದಾವ. ಯಾವ ಹೇಳ್ರಿ ಬಡ ಒಣ್ಣೆ ಕೋಡ್ ಏನು ಮಾಡಿದ್ವಿ ಅದಕ್ಕೆ? ಪಾರು SD ಅಲ್ಲ, ಪಾರು SD ಕರೆಕ್ಟ್ ಅಲ್ಲ? ಅದು ಹಾಕತ್ತಲ್ಲ ಪಾರು FARU. ಏನು ಮಾಡ್ರಿ ಹೇಳ್ರಿ ಕೋಡ್ ಯಾವ್ದು ಈಸಿ ಐತೆ ಅಂತ ಹೇಳ್ರಿ. ಒಟ್ಟು ಟಾಸ್ಕ್ ಫೋರ್ಸಾ? ದಾಸ್ಪುರ ಏನ? ದಾಸ್ಪುರ ಹೇಳಿ. ದಾಸ್ ಅಂದ್ರೆ D ಅಂದ್ರೆ ದುಬೈ. A ಅಂದ್ರೆ ಅಬುದಾಬಿ. ದಾಸ್ S ಅಂದ್ರೆ ಸಾರ್ಜಾ. S 3 ಅದು ಸಾರ್ಜಾ ಆತ. ದಾಸ್ಪುರ. P ಅಂದ್ರೆ ಫುಜುರೈ. F ಅಂತ ಬರ್ತೈತೆ. P ಅಲ್ಲ ಫುಜುರೈ. F ಕರೆಕ್ಟ್. 4 ಅದು. ನೆಕ್ಸ್ಟ್ ದಾಸ್ಪುರ. U ಅಂತ ಬರ್ತದೇನ? ಯುದಾಗ ಯಾವ್ದು ಬರ್ತೈತೆ? ಉಲ್ ಖಮೆಯೋ ಕ್ವಿಯಾನೋ? ಕುಯೇನ್ ಅಂತ ಬರ್ತೈತಲ್ಲ, ಕುಯೇನ್ ಅಂತ ಬರ್ತೈತೆ. ದಾಸ್ಪುರ. RA ಅಂದ್ರೆ ರಾಸ್ ಅಲ್ ಖಮೆ ಬರ್ತೈತಿ. ಆಮೇಲೆ A ಅಂತ ಬಂದ್ರೆ ಇದನ್ನ ಯಾವ್ದದು? ಅಜ್ಮನ್. ಕರೆಕ್ಟ್. ದಾಸ್ಪುರ ಅಲ್ಲ, ದಾಸ್ಪುರ. ನೆನ್ಪಿಟ್ಕೋರಿ ಕೋಡ್ ಏನು ಹೇಳಿದ್ದು? ದಾಸ್ಪುರ. ಒಮ್ಮೆ ಹೇಳ್ಬಿಡ್ತೀರಿ. ಲಾಸ್ಟ್ D ಅಂದ್ರೆ ದುಬೈ. D ಅಂದ್ರೆ D ಅಂದ್ರೆ ದುಬೈ. A ಅಂದ್ರೆ ಅಬುದಾಬಿ. ಇವು ನೆನಪಿಟ್ಕೋರೆ. ಯಾಕತ್ ಕೇಳತ್ತಂದ್ರೆ ಒಪೆಕ್ದ ಮಣ್ಣು ಅದು ಕ್ವಶನ್ ಕೇಳ್ಯಾರ ನೋಡ್ರಿ. ಒಪೆಕ್ದ ಒಂದು ಕ್ವಶನ್ ಕೇಳ್ತೀನಿ ಹೇಳ್ರಿ. ಅವ್ರು ಹೇಳಿಕೆ ಟೈಪ್ನಾಗ ಕೇಳಿದ್ರಿ. ಏನು ಕೇಳ್ಯಾರಂದ್ರೆ ಒಪೆಕ್ ಐತ್ಲ ಟಾರ್ಗೆಟ್ ಬೇಸ್ಡ್ ಮೇಲೆ ಎಕ್ಸ್ಪೋರ್ಟ್ ಮಾಡ್ತೈತಿ ಅಥವಾ ಪ್ರೊಡಕ್ಷನ್ ಬೇಸ್ಡ್ ಮೇಲೆ ಎಕ್ಸ್ಪೋರ್ಟ್ ಮಾಡ್ತೈತಿ? ಒಂದೇ ಕ್ವಶನ್ ಇತ್ತು. ನಾ ಪೂರ್ತಿ ಹೇಳಿಕೆ ಹೇಳ್ತೀನಿ. ನಿಂದ್ರಿ ಆನ್ಸರ್ ಹೇಳಕ್ರಿ. ಪೂರ್ತಿ 3 ಹೇಳಿಕೆ ಕೊಟ್ಟಿದ್ರೆ ಅದ್ರಾಗ ಯಾವ ಕರೆಕ್ಟ್ ಅದಾವ ಹೇಳ್ಬೇಕು. ಒಂದೇದು ಹೇಳಿಕೆ ಏನು ಕೊಟ್ಟಿದ್ರೆ ಎಕ್ಸಾಮ್ನಾಗ ಕೇಳೋಣ, ಗೌರ್ಮೆಂಟ್ ಎಕ್ಸಾಮ್ನಾಗ. ಒಡಿಸ್ಸಾದ ಇರ್ಬೇಕಾ? ಯಾವ್ದು ಒಡಿಸ್ಸಾದನ? ಯಾವುದೋ ಐತು ಒಂದು ಯಾವುದೋ PCSದಾಗ ಕೇಳ್ಯಾರ ಕ್ವಶನ್ ಕೇಳ್ಯಾರ. ಅದ್ರದ್ದು ಇವತ್ತು ನಾವು ಒಪೆಕ್ ರಿಲೇಟೆಡ್ ಓದ್ಕೊಂಡು ಹೋಗಿರ್ತೀರಿ. ಇದು ನೀವ ನೋಡ್ರೆ ನೀವ ಅನಲೈಸ್ ಮಾಡ್ರಿ. ಒಂದೇ ಕ್ವಶನ್ ಹೇಳಿಕೆ ಏನಿತ್ತಂದ್ರೆ ಒಪೆಕ್ ಟಾರ್ಗೆಟ್ ಅವ್ರು ಒಂದೇ ಆಪ್ಷನ್ ಏನು ಕೊಟ್ಟಿದ್ದು ಗೊತ್ತಾನ? ಒಪೆಕ್ ಟಾರ್ಗೆಟ್ ಬೇಸ್ಡ್ ಮೇಲೆ ವರ್ಕ್ ಆಕೈತಿ ಅಂದ್ರೆ ಟಾರ್ಗೆಟ್ ಬೇಸ್ಡ್ ಮೇಲೆ ಎಕ್ಸ್ಪೋರ್ಟ್ ಮಾಡ್ತೈತಿ, ಪ್ರೊಡಕ್ಷನ್ ಬೇಸ್ಡ್ ಮೇಲೆ ಅಲ್ಲ. ಒಂದೇ ಆಪ್ಷನ್ ಇದು ತಪ್ಪು ಕರೆಕ್ಟು? ತಪ್ಪು. ಒಂದೇ ಆಪ್ಷನ್. 3 ಆಪ್ಷನ್ ಇವತ್ತು ನಾವು. ಒಂದೇ ಆಪ್ಷನ್ ಏನಂದ್ರೆ ಟಾರ್ಗೆಟ್ ಬೇಸ್ಡ್ ಮೇಲೆ ಎಕ್ಸ್ಪೋರ್ಟ್ ಮಾಡ್ತೈತಿ, ಹೊರತಾಗಿ ಪ್ರೊಡಕ್ಷನ್ ಬೇಸ್ಡ್ ಮೇಲೆ ಅಲ್ಲ ಅಂತ ಕೊಟ್ಟಿದ್ರು. ಬಟ್ ಒಪೆಕ್ ಹೆಂಗೆ ವರ್ಕ್ ಆಕತ್ತೆ ಅಂದ್ರೆ ಪ್ರೊಡಕ್ಷನ್ ಬೇಸ್ಡ್ ಮೇಲೆ ವರ್ಕ್ ಆಕತೈತಿ, ಹೊರತಾಗಿ ಟಾರ್ಗೆಟ್ ಬೇಸ್ಡ್ ಮೇಲೆ ಇಲ್ಲಿ. ಇದು ಒಂದೇ ಆಪ್ಷನ್ ಕೊಟ್ಟಿದ್ದಾವೆ. ಇದು ನೆನಪಿಟ್ಕೋರಿ. ಒಪೆಕ್ ಅಂತ ಬರ್ತೇಳಿ ಏನೈತಿ ಒಟ್ಟಿಗೆ? ಒಪೆಕ್ ಫುಲ್ ಫಾರ್ಮ್ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಐತೈತ್ಲ. ಹೆಸರಿನಾಗ ಎಕ್ಸ್ಪೋರ್ಟಿಂಗ್ ಐತೈತ. ಟಾರ್ಗೆಟ್ ಮೇನ್ ಇರ್ತೈತಿ. ಎಕ್ಸ್ಪೋರ್ಟ್ ಐತತ್ತಲ್ಲ, ಎಕ್ಸ್ಪೋರ್ಟ್ ಟಾರ್ಗೆಟ್ ಇರಂಗಿಲ್ಲ. ಇದ್ರದ ಪ್ರೊಡಕ್ಷನ್ ಎಷ್ಟು ಮಾಡ್ತಿಲ್ಲ ಅದ್ರ ಮೇಲೆ ಅದಕ್ಕೆ ಕಂಟ್ರಿಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳ್ತೈತಿ. ಪ್ರೊಡಕ್ಷನ್ ಬೇಸ್ಡ್ ಮೇಲೆ ವರ್ಕ್ ಆಕತಿ, ಟಾರ್ಗೆಟ್ ಬೇಸ್ಡ್ ಮೇಲೆ ಅಲ್ಲ. ಒಂದೇ ಹೇಳಿಕೆ ತಪ್ಪತ್. ಎರಡನೇ ಹೇಳಿಕೆ ಏನು ಕೊಟ್ಟರೆ ಗೊತ್ತನ್ರಿ? ಒಪೆಕ್ ಏನು ಮಾಡ್ತೈತೆ ಅಂದ್ರೆ ಒಪೆಕ್ ಐತಲ್ಲ, ಆ ಒಪೆಕ್ ಒಳಗೆ ಕಂಟ್ರೀಸ್ ರೀಸೆಂಟಾಗಿ ಫಸ್ಟ್ ಟೈಮ್ ಕಂಟ್ರಿ ಹೊರಗೆ ಬಂದಿದ್ದು UAE ಅಂತ ಕೊಟ್ಟಿದ್ದು. ಕರೆಕ್ಟು? ತಪ್ಪು. ಯಾಕಂದ್ರೆ UAE ಫಸ್ಟ್ ಬಂದಿದ್ದಲ್ಲ, ರೀಸೆಂಟಾಗಿ ಬಂದಿದ್ದು UAE ಡೈರೆಕ್ಟ್. ಯಾಕಂದ್ರೆ UAE ರೀಸೆಂಟಾಗಿ ಬಂದೈತೆ ಅಂದ್ರೆ ಅದ್ರ ರಿಲೇಟೆಡ್ ಮಾಡಿ ಕೇಳಿಬಿಟ್ಟಿದ್ದ. ಈಗ ರೀಸೆಂಟಾಗಿ ಬಂದೈತೆ ಹೊರತಾಗಿ ಫಸ್ಟ್ ಕಂಟ್ರಿ UAE ಅಲ್ಲ. ಮೊದಲು ಭಾಳ ಕಂಟ್ರಿ ಹೋಗ್ಯಾವ. ಕತಾರ್ ಹೋಗೈತಿ, 4 ಹೋಗ್ಯಾವಲ್ಲ. ಯಾವ ಹೋಗ್ಯಾವ? ಒಂದೇದ ಅಂಗೋಲಾ ಹೋಗೈತೆ, ಕತಾರ್ ಹೋಗೈತೆ, ಈಕ್ವೆಡಾರ್ ಹೋಗೈತೆ, ಮತ್ತು ಅಂಗೋಲಾ. 5 ಕಂಟ್ರಿ ಹೋಗ್ತಾವಣ್ಣ. 14 ಇದ್ದು 13 ಅದವನ್ ಇಲ್ಲ. ಈಗ ರೀಸೆಂಟಾಗಿ ಹೋಗಿದ್ದು ನೆನಪಿಟ್ಟು, ಅದು ನನಗೆ ಪಕ್ಕ ಕನ್ಫರ್ಮ್ ಇಲ್ಲ. ಬಟ್ ರೀಸೆಂಟಾಗಿ ಯಾವ್ದು ಹೋಗೈತೆ ಅಂದ್ರೆ UAE ಹೋಗೈತ್ರಿ. ಈಗ ಪ್ರೆಸೆಂಟ್ ಎಷ್ಟು ಕಂಟ್ರಿ ಅದಾವ ಅಂದ್ರೆ 11 ಕಂಟ್ರಿ ಅದಾವಲ್ಲ UAEದಾಗ. UAE ಅಂತ ನೋಡು. ಒಪೆಕ್ದಾಗ 11 ಕಂಟ್ರಿ ಅದಾವ. ಹೌದಾ? 12 ಇದ್ದು ಯಾವ್ದು ಹೊತ್ತಂದ್ರೆ UAE ರೀಸೆಂಟಾಗಿ ಹೊತ್ತು. ಅದು ಎರಡನೇ ಆಪ್ಷನ್ ಕೇಳಿದ್ದು ಏನಂದ್ರೆ UAE ಫಸ್ಟ್ ಅಂದ್ರೆ ಅದು ಎಲಿಮಿನೇಟ್ ಆಯ್ತು. ಮೂರನೇ ಆಪ್ಷನ್ ಏನು ಕೊಟ್ಟಿದ್ದಂದ್ರೆ
ಇದರ ಮೂರನೇ ಆಪ್ಷನ್ ಏನು ಕೊಟ್ಟಿದ್ರೆ ಒಪೆಕ್ ಕಂಟ್ರಿ ಒಳಗೆ ಫಸ್ಟ್ ಟೈಮ್ ಏನು ಮಾಡಿರ್ತಾರೆ ಒಪೆಕ್ ನಾವು ಹೇಳಿಕೆ ಹೆಂಗೆ ಕೊಟ್ಟ ನೋಡ್ರಿ ಒಪೆಕ್ ಕಂಟ್ರಿ ಐತಲ್ಲ ಒಪೆಕ್ ಕಂಟ್ರಿ ಫಸ್ಟ್ ಟೈಮ್ ಒಪೆಕ್ ಆದಾಗ ಓನ್ಲಿ ಏಷ್ಯಾ ಮತ್ತು ಯುರೋಪ್ ಕಾಂಟಿನೆಂಟ್ ಕಂಟ್ರಿಗಳಿಗೆ ಅಟ್ಟ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿತ್ತು ಅಂತ ಕೇಳಿದ್ದ ಅದ್ರ ಮುಂದೆ ಮತ್ತು ಆ್ಯಡ್ ಆನ್ ಆ್ಯಂಡ್ ಮತ್ತೆ ಏನು ಕೊಟ್ಟಿದ್ರೆ ಒಪೆಕ್ ಪ್ಲಸ್ ಒಳಗೆ ಏನು ಮಾಡೈತೆ ಅಂದ್ರೆ ಜಗತ್ತಿನ ಎಲ್ಲ ಕಾಂಟಿನೆಂಟ್ದಿಂದ ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಮೂರನೇ ಆಪ್ಷನ್ ಕೊಟ್ಟಿದ್ದು ಕರೆಕ್ಟು ತಪ್ಪು ಹ್ಞೂ ಅಂತ ನೋಡಿ ತಪ್ಪು ಯಾಕಾರ ಒಂದೇದ್ರಾಗ ವೆನಿಜುವಲಾ ಕಂಟ್ರಿ ಬಂದಿರ್ತೈತೆ ಅಲ್ಲ ಏಷ್ಯಾ ಯುರೋಪ್ ಬಂದ್ರೆ ವೆನಿಜುವಲಾ ಎಲ್ಲಿ ಬರ್ತದೆ ವೆನಿಜುವಲಾ ಸ್ಥಾಪಕ ರಾಷ್ಟ್ರ ಐತಿ ಅದಕ್ಕೆ ನೀವು ಇನ್ನು ಸ್ಥಾಪಕ ರಾಷ್ಟ್ರಗಳನ್ನ 3 ನೆನಪಿಟ್ಕೊಂಡ್ರೆ ಎಲಿಮಿನೇಟ್ ಮಾಡ್ಬೋದು 3 ಆಪ್ಷನ್ ತಪ್ಪ ಕೊಟ್ಟಿದ್ದು ಅದ್ರ ಸಂಬಂಧ ಹಿಂಗೆ ಕ್ವಶನ್ ಕೇಳಿರ್ತಾರೆ ಅದಕ್ಕೆ ಹೇಳಿ ಒಂದು ಅನಲೈಸ್ ಮಾಡಿ ಇದು ನೆನಪಿಟ್ಕೋರು ಕ್ವಶನ್ ಏನು ಕೇಳಿರ್ತಾರಲ್ಲ ಒಪೆಕ್ ರಿಲೇಟೆಡ್ ಏನೇ ಕೇಳಿದ್ರೆ ನೆನಪತ್ತಲ್ಲ ಒಪೆಕ್ ಪ್ಲಸ್ನಾಗ ಏನಾಗೈತೆ ಅಂದ್ರೆ ಹೊಸದಾಗಿ ವಿಸ್ತರಣೆ ಮಾಡಿಲ್ಲ ಒಪೆಕ್ ಏನು ಕಂಟ್ರಿ ಇದ್ದಿಲ್ಲ ಅದನ್ನ ಆದಮೇಲೆ ಎಕ್ಸ್ಟ್ರಾ ಕಂಟ್ರಿ ತೊಗೊಂಡಾರ ಹೊರತಾಗಿ ಕಾಂಟಿನೆಂಟಿಗೆ ಸಂಬಂಧ ಬರಂಗಿಲ್ಲ ಈಗ ಹೇಳ್ರಿ ನೋಡು ಒಪೆಕ್ ಇದು ಬಡ ಯಾವಾಗ ಸ್ಥಾಪನೆ ಆಕತಿ 1960 ಹೆಡ್ ಕ್ವಾರ್ಟರ್ ಎಲ್ಲೈತಿ ಆಸ್ಟ್ರಿಯಾದ ವಿಯನ್ನ ಎಷ್ಟು ಸ್ಥಾಪಕ ರಾಷ್ಟ್ರಗಳಿದ್ದು 5 ಯಾವ್ಯಾವ ವಿಸ್ಕಿ ವೆರಿ ಗುಡ್ ವಿಸ್ಕಿ ವಿ ಅಂದ್ರೆ ವೆನಿಜುವೆಲಾ ಐ ಅಂದ್ರೆ ಇರಾನ್ ಎಸ್ ಅಂದ್ರೆ ಸೌದಿ ಅರೇಬಿಯಾ ಕೆ ಅಂದ್ರೆ ಕುವೈತ್ ಇನ್ನೊಂದು ಐ ಅಂದ್ರೆ ಇರಾಕ್ ನೆನಪಿಟ್ಕೋರಿ ಇವು ಯಾವ ಅಂದ್ರೆ ವಿಸ್ಕಿ ಅಂತ ಬರ್ತದೆ ಆಮೇಲೆ ಮುಂದಿನ ಕೋಡ್ ನೆನಪದ ಕೋಡ್ ಅಟ್ಟ ಹೇಳ್ಬಿಡ್ರಿ ಕಂಟ್ರಿ ಏನು ಹೇಳ್ಬಿಡ್ರಿ ಆದ್ರೆ ಒಪೆಕ್ ಟೋಟಲ್ 11 ಕಂಟ್ರಿ ಬಂದಾಗ ವಿಸ್ಕಿ ಪ್ಲಸ್ ಏನು SSC CGL ಏನು CGL ನಾಗ CGL ಅಂದ್ರೆ ಸಿ ಅಂದ್ರೆ ಹೇಳ್ತೀರಂಗೆ ಕಂಟ್ರಿ ಒಮ್ಮೆ ಹೇಳ್ಬಿಡ್ರಿ ಒಮ್ಮೆ ಯಾಕಂದ್ರೆ ಕಂಟ್ರಿ ಯಾವಾಗ ಕೇಳ್ತಾನೆ ಗೊತ್ತಿಲ್ಲ ಈ ಕ್ವಶನ್ದಾಗ ಹಿಂಗೆ ಕೇಳಿದ್ ನಾಳೆ ಎಲ್ಲ ಕಂಟ್ರಿ ಕೊಟ್ಟು ಇಲ್ಲದ ಕೇಳ್ರ ಅದಕ್ಕೆ ಈಗ ಹೆಂಗೋ ವಿಸ್ಕಿದ ಫುಲ್ ಫಾರ್ಮ್ ಗೊತ್ತಲ್ಲ ಸ್ಥಾಪಕ ರಾಷ್ಟ್ರಗಳು ಒಪೆಕ್ದಾಗ ಅದು ಈಗ ಹೇಳ್ರಿ CGL ನಾಗ ಅಂತೇಳಿ ಸಿ ಅಂದ್ರೆ ಕೊಲಂಬಿಯಾ ಕರೆಕ್ಟ್ ಸಿ ಅಂದ್ರೆ ಕೊಲಂಬಿಯಾ ಜಿ ಅಂದ್ರೆ ಗಬಾನೋ ಗಿನಿಯಾ ಬರ್ತದೆ ಗಯಾನ ಬರ್ತಿರ್ಬೇಕು ಗಯಾನ ಅಲ್ಲ ಇಕ್ವೇಟರ್ ಗಿನಿಯಾ ಬರ್ತದೆ ಕರೆಕ್ಟ್ ಗಬಾನ್ ಅಲ್ಲ ಗಿನಿಯಾ ಬರ್ತದೆ ಕರೆಕ್ಟ್ CGL ಕರೆಕ್ಟ್ ನೆನಪಿಟ್ರೆ ಮತ್ತು ಸಿ ಅಂದ್ರೆ ಯಾವ್ದು ಕೊಲಂಬಿಯಾ ಜಿ ಅಂದ್ರೆ ಗಿನಿಯಾ ನೆಕ್ಸ್ಟ್ ಜಿ ಎಲ್ ಅಂದ್ರೆ ಲಿಬಿಯಾ ನಾಗ್ ಅಂದ್ರೆ ಎನ್ ಅಂದ್ರೆ ನೈಜೀರಿಯಾನೋ ನೈಜೀರಿಯಾ ಹೇಳಿಲ್ಲ ಇಲ್ಲಿ ಹಂಗೆ ಲಿಬಿಯಾ ಬರ್ತೈತಿಲ್ಲ ನೈಜೀರಿಯಾ ಅಂತ ನೆನಪಿಟ್ಕೋರು ಅದಾದ್ಮೇಲೆ ಏತ್ ಬರ್ತೈತಿ ಅಲ್ಜೀರಿಯಾ ಲಿಬಿಯಾ ಹಿಂಗೆ ನೆನಪಿರ್ತಾವೆ ಇದಾತ್ ನಾಗ್ ಏನು ಉಳಿದು ಇನ್ನು ಜಿ ಒಂದು ಉಳಿತು ಅದು ಯಾವ್ದಂದ್ರೆ ಗಬ್ಬನ್ ಆತಲ್ಲ CGL ನಾಗಿದೇನಂದ್ರೆ ಒಪೆಕ್ದು ಟೋಟಲ್ 11 ಕಂಟ್ರಿ ಅದು ಒಪೆಕ್ ಪ್ಲಸ್ದಾಗ ಬಂದಾಗ ಕೋಡ್ ನೆನಪೈತಿ ಅದನ್ನ ಕೋಡ್ ಒಮ್ಮೆ ರಿವಿಷನ್ ಮಾಡ್ರಿ ಏನೈತಿ ಕೋಡ್ ಹೇಳ್ರಿ MBBS BO ಎಕ್ಸಾಮನ್ BO ಮಾರ್ಕ್ಸ್ MBBS BO ಮಾರ್ಕ್ಸ್ ಅದನ್ನ ಬ್ಯಾಡ್ ಮತ್ತೆ ಕನ್ಫ್ಯೂಸ್ ಆಕತಿ BO ಮಾರ್ಕ್ಸ್ ಅದನ್ನ ಹೋಗಿ ಒಮ್ಮೆ ನೋಡ್ರಿ ಆದ್ರೆ ಇದೇನಂದ್ರೆ ಒಪೆಕ್ದು ಹೇಳ್ರಿ ಮತ್ತೇನು ಒಪೆಕ್ ರೀಸೆಂಟಾಗಿ ಯಾವ ಕಂಟ್ರಿ ಹೊರಗೆ ಬಂದೈತೆ ಅಂತ ಕೇಳ್ರ ಓಕೆ ಇದು ಹೇಳ್ರಲ್ಲ ರಿನ್ಯೂವೇಬಲ್ ಕೆಪಾಸಿಟಿ ಈ ರಿನ್ಯೂವೇಬಲ್ ಕೆಪಾಸಿಟಿ ಬಂದಾಗ ಯಾವ ಟಾಪ್ ಕಂಟ್ರಿ ಹೇಳ್ರಿ 3 ಚೀನಾ ಅಮೇರಿಕಾ ಭಾರತ ಬತ್ತಲ್ಲ ಇದನ್ನ ಯಾರು ಕೊಡ್ತಾರೆ ರಿಪೋರ್ಟ್ ಐರೇನ ಅಥವಾ ಇಂಟರ್ನ್ಯಾಷನಲ್ ರಿನ್ಯೂವೇಬಲ್ ಈಗ ಹೇಳ್ರಿ ಇದ್ರ ಮೇಲೆ ಕ್ವಶನ್ ಕೇಳ್ತಾನ ಇಂಡಿಯಾ ಟಾರ್ಗೆಟ್ ಏನಂದ 2030 ತನ 8 ಗಿಗಾವ್ಯಾಟ್ ಮಾಡ್ಬೇಕಂದಿತ್ತು 500 ಗಿಗಾವ್ಯಾಟ್ ರಿನ್ಯೂವೇಬಲ್ ಎನರ್ಜಿದು ಟಾರ್ಗೆಟ್ ಐತಿ ಇದನ್ನ ಯಾವ ಕಾಪ್ ಒಳಗೆ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡ್ತಾರೆ ಕ್ವಶನ್ ನೋಡ್ರಿ ಇನ್ನೊಮ್ಮೆ ನಾಳೆ ಕೇಳ್ರ ಯಾವ ಕಾಪ್ದೊಳಗೆ ಅಥವಾ ಈಗ 2030 500 ಗಿಗಾವ್ಯಾಟ್ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ಡೆವಲಪ್ ಆಗ್ಬೇಕು ಈಗ ಆಲ್ಮೋಸ್ಟ್ 50% ಮಾಡೀವಿ ನಾವು 250 ಮೇಲೆ ಹೋಗೈತೆ ಯಾವ ಕಾಪ್ ಒಳಗೆ ಮಾಡ್ತಾರೆ ಕಾಪ್ 20 ಕಾಪ್ 26 28 29 ಯಾವ್ದಾ ಆ ಗ್ಲಾಸ್ಕೋದು ಯಾವ ಕಾಪ್ ಅದು 26 ಕರೆಕ್ಟ್ 26ದಾಗ ಇನ್ನೊಂದು ಇನಿಷಿಯೇಟಿವ್ ತರ್ತಾರೆ ಅವಾಗ ಲೈಫ್ ಇನಿಷಿಯೇಟಿವ್ ಮತ್ತು ಇನ್ನೊಂದು ಯಾವ್ದಂದ್ರೆ ಇದು ಗ್ಲಾಸ್ಕೋ ಗ್ಲೇಸಿಯರ್ ಅಂತ ಕರಿತೀವಲ್ಲ ಅಲ್ಲಿ ಆಗಿರ್ತೈತಿ ಎಲ್ಲಿ ಬರ್ತದೆ ಗ್ಲಾಸ್ಕೋ ಮತ್ತು ಅದನ್ನ ಮರಿಬಾರ್ದು ಎಲ್ಲರ ಪ್ಯಾರಿಸ್ ಅದು ಹಾಕಿ ಬಂದಿರಿ ಮತ್ತು ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋತ್ ಬರ್ತೈತಲ್ಲ ಅಲ್ಲಿ ಕಾಪ್ 26 ಆದಾಗ ಟಾರ್ಗೆಟ್ ಕೊಟ್ಟಿರ್ತಾರೆ 2030 ತನಕ ಟಾರ್ಗೆಟ್ ಐತೆ ಏನಂದ್ರೆ 500 ಗಿಗಾವ್ಯಾಟ್ ಅದನ್ನು ಕೇಳ್ಬೋದು 2025 ಒಳಗಾಗಿ ನಾವು ಏನು ಮಾಡಿವಿ ಅಂದ್ರೆ 50% ಟಾರ್ಗೆಟ್ ರೀಚ್ ಆಗಿವು ಈಗ ಪ್ರೆಸೆಂಟ್ ನಮ್ಮಲ್ಲಿ ರಿನ್ಯೂವೇಬಲ್ ಅಟ್ಟ ಹೇಳತ್ನ ಇದ್ರೊಳಗೆ ಪಾಸಿಲ್ ಅದು ಬರಂಗಿಲ್ಲ ರಿನ್ಯೂವೇಬಲ್ ಕೆಪಾಸಿಟಿ ಆಲ್ಮೋಸ್ಟ್ 250 ಗಿಗಾವ್ಯಾಟ್ಗಿಂತ ಮ್ಯಾಲೆ ಹೋಗಿದ್ದು ಅದ್ರ ಸಂಬಂಧ ಈಗ 2030 ನಿಯರ್ ಬತ್ತಲ್ಲ 4 ವರ್ಷನಾಗ ಅದ್ರ ಸಂಬಂಧ ನಾರ್ತ್ ಸ್ಟಾರ್ ಇನಿಷಿಯೇಟಿವ್ ತಂದಾರೆ ಯಾವ 2 ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತಾವ ಅದ್ರೊಳಗೆ ಇದು ರಿಲೇಟೆಡ್ ಏನೇ ಕೇಳಿದ್ರು ನೆನಪಿಟ್ಕೋಬೇಕು ರಿನ್ಯೂವೇಬಲ್ ಎನರ್ಜಿ ಗೊತ್ತಲ್ಲ ಯಾವ ಕಾಪ್ನೇ ಮಾಡಿರ್ತಾರಂದ್ರೆ ಲೈಫ್ ಇನಿಷಿಯೇಟಿವ್ ಫುಲ್ ಫಾರ್ಮ್ ಕೇಳ್ರ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅದ್ರ ಸಂಬಂಧ ಒಂದು ಪೋರ್ಟಲ್ ಹೇಳಿದ್ ಮೊನ್ನೆ ಜೂನ್ 5ಕ್ಕೆ ನ್ಯೂಸ್ನಾಗಿದ್ದು ಅದು ಲೈಫ್ ಇನಿಷಿಯೇಟಿವ್ ನ್ಯೂಸ್ನಾಗಿತ್ತ ಆಮೇಲೆ ಅದೊಂದು ಪೋರ್ಟಲ್ ಬರ್ತೈತೆ ಲೈಫ್ ಇನಿಷಿಯೇಟಿವ್ ರಿಲೇಟೆಡ್ ಏನೈತೆ ಅದು ಪೋರ್ಟಲ್ ಹೆಸರಿಲ್ಲ ಏನೋ ಐತೆ ಪೋರ್ಟಲ್ ಹೆಸರಿಲ್ಲ ಏನು ಅದು ಏಕ್ ಪೇಡ್ ಮಾಕೆ ನಮ್ಮ ಪೋರ್ಟಲು ಮೇರಿ ಇದ ಪೋರ್ಟಲ್ ರೀ ಅದು ಲೈಫ್ ಇನಿಷಿಯೇಟಿವ್ಗೆ ಮೇರಿ ಲೈಫ್ ಪೋರ್ಟಲ್ ಕರೆಕ್ಟ್ ಲೈಫ್ ಇನಿಷಿಯೇಟಿವ್ ಕಾಪ್ 26 ಒಳಗೆ ತಂದಿರ್ತಾರಲ್ಲ ಇದೇನು ಏಕ್ ಪೇಡ್ ಮಾಕೆ ನಮ್ಮ ಏನು ಓವರ್ ಸೀನ್ ಮಾಡ್ತೈತಿಲ್ಲ ಅದು ಯಾವುದಂದ್ರೆ ಮೇರಿ ಲೈಫ್ ಪೋರ್ಟಲ್ ಈ ಮೇರಿ ಲೈಫ್ ಪೋರ್ಟಲ್ ಏನು ಲಾಂಚ್ ಮಾಡ್ಯಾರಲ್ಲ ಆ ಲೈಫ್ ಇನಿಷಿಯೇಟಿವ್ ಅಂಡ್ರ ಮಾಡಿದ್ದಿದ್ದು ಲೈಫ್ ಪೋರ್ಟಲ್ ಅಥವಾ ಮೇರಿ ಲೈಫ್ ಫುಲ್ ಫಾರ್ಮ್ ಗೊತ್ತಾತ ಏನು ಹೇಳ್ರಿ ಲೈಫ್ ಸ್ಟೈಲ್ ಫಾರ್
ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಇಂಡಿಯಾದಾಗ ಹೈಯೆಸ್ಟ್ ಗ್ರೋತ್ ಅಥವಾ ಹೈಯೆಸ್ಟ್ ರಿನ್ಯೂವೇಬಲ್ ಎನರ್ಜಿಗಳು ಬಂದಾಗ ಯಾವುದಾವು ಹೈಯೆಸ್ಟ್ ಏನನ್ನ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ಗಳು ಬಂದಾಗ ಯಾವುದೈತೆ ಹೈಯೆಸ್ಟ್ ರಿನ್ಯೂವೇಬಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಮೇಲೆ ಪ್ರೊಡಕ್ಷನ್ ಮೇಲಲ್ಲ ಇನ್ಸ್ಟಾಲ್ಡ್ ಕೆಪಾಸಿಟಿ ಮೇಲೆ ಕೇಳೋದು ಹೇಳ್ರಿ. ಸೋಲಾರ್ ಒಂದು ಸೆಕೆಂಡ ವಿಂಡ್ ಥರ್ಡ್ ಹೈಡ್ರೋ ಬರ್ತೈತೆ ಅಲ್ಲ ಥರ್ಡ್ ಹೈಡ್ರೋ ಇವು ಮೂರು ನೆನಪಿಟ್ಕೊ ಸ್ಟೇಟು ಹೇಳ್ತಾನೆ ಎಲ್ಲ ಹೇಳ್ತಾನೆ. ಒಂದನೇದು ರಿನ್ಯೂವೇಬಲ್ ಬಂದಾಗ ಕಂಟ್ರಿಗಳು ನೆನಪಿರ್ತಾವೆ ಯಾವುದಂದ್ರೆ ಐರೇನಾ ಪ್ರಕಾರ ಬಂದಾಗ ಯಾವ 3 ಕಂಟ್ರಿ ಬರ್ತಾವಂದ್ರೆ ಇದು PI ಚೀನಾ USA ಭಾರತ್ ಇವೇನು ಡಾಟಾ ಹೇಳತ್ತನಲ್ಲ ಇದು PIB ರಿಪೋರ್ಟ್ ಒಳಗೆ ಬಂದಿದ್ದೈತ್ರಿ. ಅದ್ರ ಸಲುವಾಗಿ ಹೇಳತ್ನ ಚೀನಾ USA ಭಾರತ 3 ಮುಗಿದು ಯಾವ್ದಂದ್ರೆ ರಿನ್ಯೂವೇಬಲ್ ಕೆಪಾಸಿಟಿ. ಆ ರಿನ್ಯೂವೇಬಲ್ ಕೆಪಾಸಿಟಿ ಸೆಕ್ಟರ್ಗಳು ಅಥವಾ ಏನತ್ತೀವಿ ಅಂದ್ರೆ ಸೆಕ್ಟರ್ ಅಂತ ಕರಿತೀವಿ. ಯಾವಂದ್ರೆ ಒಂದೇದು ಸೋಲಾರ್ ಎನರ್ಜಿ ಹೈಯೆಸ್ಟ್, ಯಾಕಂದ್ರೆ ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ನಮ್ಮಲ್ಲಿ ಐತಿ ಯಾವ್ದು ಬದ್ಲಾ ಸೋಲಾರ್ ಪವರ್ ಪ್ಲಾಂಟ್ ಒಂದೇದು. ಅದಾದ್ಮೇಲೆ ಎರಡನೇದು ಯಾವ್ದು ಬರ್ತದೆ ವಿಂಡ್ ಕೆಪಾಸಿಟಿ ಅಂತ ಕರಿತೀವಿ. ಮೂರನೇದು ಯಾವ್ದಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಕೆಪಾಸಿಟಿ ಅಂತ ಮೂರನೇದು. ಇದ್ರೊಳಗೆ ಹೇಳ್ರಿ ಈಗ ನಾ ಇನ್ನೊಂದು ಕ್ವಶನ್ ಕೇಳತ್ನ ಹೈಯೆಸ್ಟ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ ಮಾಡೋ ಸ್ಟೇಟ್ಗಳು ಯಾವ ನಮ್ಮ ಇಂಡಿಯಾದಾಗ ಕನ್ಸಿಡರ್ ಮಾಡಿದಾಗ ಈ ಸ್ಟೇಟ್ಗಳು ಹೇಳಿ. ರಿನ್ಯೂವೇಬಲ್ ಅಂದರೆ ಎಲ್ಲ ಕನ್ಸಿಡರ್ ಮಾಡಿದಾಗ ಒಂದು ಹತ್ತಲ್ಲ ಸೋಲಾರ್ ಅಷ್ಟೇ ಹತ್ತಲ್ಲ ಎಲ್ಲ ರಿನ್ಯೂವೇಬಲ್ ಸೆಕ್ಟರ್ಗಳನ್ನ ಡೆವಲಪ್ ಮಾಡಿದಾಗ 3 ಸ್ಟೇಟ್ ಹೇಳ್ರಿ. ಒಂದೇದು ಗುಜರಾತ್, ಎರಡನೇದ ತಮಿಳ್ನಾಡು ಬರಂಗಿಲ್ಲ, ಎರಡನೇದು ರಾಜಸ್ಥಾನ್. ಗುಜರಾತ, ರಾಜಸ್ಥಾನ, ತಮಿಳ್ನಾಡು 3 ನೆನಪಿಟ್ಕೋರಿ. ಟಾಪ್ 3 ಗೊತ್ತಾತ ರಿನ್ಯೂವೇಬಲ್ ಒಳಗೆ ಯಾವ ಹೇಳ್ರಿ? ಗುಜರಾತ, ರಾಜಸ್ಥಾನ, ತಮಿಳ್ನಾಡು. ಇವು ಎಲ್ಲರ ನಾಳೆ ಹೆಂಗೆ ಕೊಟ್ಟಿರ್ತಾರಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಂತ ಹಾಕಿದಾಗ ಎಲ್ಲರ ರಾಜಸ್ಥಾನ ಎದಕ್ಕೆ ಹಾಕ್ಬಂದ್ರೆ ಜಗತ್ನಾಗ ಅತಿ ದೊಡ್ಡ ಸೋಲಾರ್ ಎನರ್ಜಿ ಐತಿ ಅವರೇ ಹೆಚ್ಚು ಹತ್ತ ಬರೀ ಸೋಲಾರ್ ಎನರ್ಜಿದಿಂದ ಎಲ್ಲರ ಅತಿ ಉತ್ಪನ್ನ ಜಾಸ್ತಿ ಹತ್ತು ಬಂದ್ರೆ ರಾಜಸ್ಥಾನ ಆಕತಿ. ಯಾಕಂದ್ರೆ ಅತಿ ಏನತ್ತ ಕರೆದ್ರೇನ ಯಾರ ಇಲ್ಲ ಹೈಯೆಸ್ಟ್ ಕೆಪಾಸಿಟಿ ಬಂದರೆ ರಾಜಸ್ಥಾನ ಯಾಕೆ ಬರ್ತದೆ ಜಗತ್ನಾಗ ಅತಿ ದೊಡ್ಡ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಟ್ಟ ಸೋಲಾರ್ದೈತಿ. ಹೊರತಾಗಿ ರಿನ್ಯೂವೇಬಲ್ ಎನರ್ಜಿ ಅಂತ ಬಂದಾಗ ಬರೀ ಸೋಲಾರ್ ಬರಂಗಿಲ್ಲ, ವಿಂಡ್ ಬರ್ತೈತಿ, ಹೈಡ್ರೋ ಬರ್ತೈತಿ, ಮತ್ತೆ ಯಾವ್ದು ಬರ್ತೈತಿ ವಿಂಡ, ಹೈಡ್ರೋ, ಟೈಡಲ್ ಇವೆಲ್ಲ ಬರ್ತಾವಲ್ಲ. ಗುಜರಾತ್ದಾಗ ಹೈಯೆಸ್ಟ್ ರಿನ್ಯೂವೇಬಲ್ ಎನರ್ಜಿ, ಸೆಕೆಂಡ್ ಹೈಯೆಸ್ಟ್ ಬಂದಾಗ ರಾಜಸ್ಥಾನ, ಥರ್ಡ್ ಹೈಯೆಸ್ಟ್ ಬಂದಾಗ ತಮಿಳ್ನಾಡು. 3 ನೆನಪಿರ್ತಾವೆ. ಒಮ್ಮೆ ಹೊಳ್ರಿ ಕಂಟ್ರಿಗಳು ಬಂದಾಗ 3 ಕಂಟ್ರಿ ಯಾವ ಅಂದ್ರೆ ಚೀನಾ, ಅಮೇರಿಕಾ, ಇಂಡಿಯಾ. ಆಮೇಲೆ ಸ್ಟೇಟ್ಗಳು ಬಂದಾಗ ಇಂಡಿಯಾದಾಗ ಗುಜರಾತ, ರಾಜಸ್ಥಾನ, ತಮಿಳ್ನಾಡು. ಕೆಪಾಸಿಟಿ ಅಥವಾ ಸೆಕ್ಟರ್ಗಳು ಬಂದಾಗ ಸೋಲಾರ, ವಿಂಡ, ಹೈಡ್ರೋ. ವೆರಿ ಗುಡ್. ಈಗ ಹೇಳ್ರಿ ರೀಸೆಂಟಾಗಿ ಗೋಸ್ಟ್ ಮರ್ಮರತ್ ಸುದ್ದಿಯಲ್ಲಿ ಐತತ್ತೆ. ನಾಳೆ ಗೋಸ್ಟ್ ಮರ್ಮರತ್ ಹಾಕ್ಬೋದು. ಈ ತಿಂಗಳು ಎಂಡಿನ ತನಕ ಅಟ್ಟ ಮಾಡಿ ಆಮೇಲೆ ಹೊಳ್ಳಿ ಮತ್ತೆ ಬೇರೆ ಹಳಿಯೋಕೆ ಹೋಗುನು ಅದು ಮುಂದಿನ ಮಾಡ್ಸಂಗಿಲ್ಲ. ಆದ್ರೆ ಬಟ್ ಈ ತಿಂಗಳು ಎಂಡಿನ ತನಕ ಕ್ವಶನ್ ಪೇಪರ್ ಸೆಟ್ ಆಗಿರಲ್ಲ ಎದ್ರ ಕೇಳ್ತಿರ್ತಾರೆ. ಮತ್ತೆ ಇವ್ಯಾಕೆ ನೆನಪಿಟ್ಕೋಬೇಕಂತ ಬಿಟ್ರಿ. ಮತ್ತೆ ಯಾಕಂದ್ರೆ ಈ ತಿಂಗಳು ಎಂಡಿನ ತನಕ ಅಂತೂ ಕ್ವಶನ್ ಪೇಪರ್ ಸೆಟ್ ಮಾಡಂಗಿಲ್ಲ, ಅವ್ರು ಎಂಡಿಗೆ ಮಾಡ್ತಾರಲ್ಲ. ಹೌದಲ್ಲ? ಆಗಸ್ಟ್ 2ಕ್ಕೆ ಐತೆ, ಆಗಸ್ಟ್ 3ಕ್ಕೆ ಆಗಸ್ಟ್ 2ಕ್ಕೆ ಐತೆ. ಮತ್ತು ಇನ್ನೂ ಐತ್ಲ ಅದಕ್ಕೆ ಗೋಸ್ಟ್ ಮರ್ಮರ. ಇವು ಏನು ಸೈನ್ಸ್ ಟೆಕ್ ಅದು ಏನು ಬರ್ತೈತಲ್ರಿ ಸೈನ್ಸ್ದ ಟೆಕ್ದ ಸಿಲೆಬಸ್ಕಿಂತ ಏನು ಮಾಡ್ತಿರ್ತಾರ ಕರೆಂಟ್ ರಿಲೇಟೆಡ್ ಏನು ಬಂದಿರ್ತಲ್ಲ ಅದ್ರ ಮೇಲೆ ಕೇಳ್ತಾರೆ. ಈ ಗೋಸ್ಟ್ ಮರ್ಮರ ಅನ್ನೋದ ಯಾವ ಕಂಟ್ರಿದು ಐತೆ ಹೇಳ್ರಿ? USA ಎದ್ರ ಸಲ್ಮಂದ್ ಮಾಡ್ರಿ ಇದು ಗೋಸ್ಟ್ ಮರ್ಮರ. ರೀಸೆಂಟಾಗಿ ನ್ಯೂಸ್ನಾಗ ಇದೇನಂದ್ರೆ ಜಗತ್ತಿಗೆ ಗೊತ್ತಿರಲಾರ್ದ ತಂತ್ರಜ್ಞಾನ ಯೂಸ್ ಮಾಡ್ರತ್ತ ಅಮೆರಿಕಾದವ್ರು ಫಸ್ಟ್ ಟೈಮ್ ಅದನ್ನ ತೆಗ್ದಾರ. ಈಗ ರೀಸೆಂಟಾಗಿ ಗೋಸ್ಟ್ ಮರ್ಮರ ಇದು ಇರಾನ್ ಇಸ್ರೇಲ್ ವಾರ ಹತ್ಲ ಅವಾಗ ಬಂದೈತಿ. ಏನು ಹೇಳ್ರಿ ಗೋಸ್ಟ್ ಮರ್ಮರ ಅಂದ್ರೆ? ಎಸ್ ಡಿಟೆಕ್ಟ್ ಮಾಡಿದೆ. ಇದು ಏನಂತ ಹೇಳ್ಬಿಡ್ಲಿ ಗೋಸ್ಟ್ ಮರ್ಮರ ಅನ್ನೋದು. ಗೋಸ್ಟ್ ಮರ್ಮರ ಅನ್ನೋದ ಒಂದು ಟೆಕ್ನಾಲಜಿ ಜಗತ್ತಿಗೆ ಇಂಟ್ರಡ್ಯೂಸ್ ಇದ್ದಿದ್ದಿಲ್ಲ ತಿಳ್ಕೊರಿ, ಅಥವಾ ಜಗತ್ತಿಗೆ ಗೊತ್ತಿರಲಾರ್ದಂಥದ್ದು ಒಂದು ತಂತ್ರಜ್ಞಾನ ಯಾರ ಕಡೆ ಐತೆ ಅಂದ್ರೆ ಅಮೆರಿಕಾದವ್ರ ಕಡೆ. ಅದಕ್ಕೆ ಏನಂತಾರೆ ಅಂದ್ರೆ ಗೋಸ್ಟ್ ಮರ್ಮರ್ ಟೆಕ್ನಾಲಜಿ ಅಂತ ಕರೀತಾರೆ. ಇದು ಎದಕ್ಕೆ ನ್ಯೂಸ್ನಾಗ ಬಂದಿತ್ತಂದ್ರೆ ಇರಾನ್ ಇಸ್ರೇಲ್ ವಾರ್ ನಡೆದಿತ್ತಲ್ಲ, ಅಮೆರಿಕಾದ ಒಂದು ಏರ್ಕ್ರಾಫ್ಟ್ ಒಳಗಿಂದ ಪೈಲಟ್ಗಳ ಮತ್ತು ಏರ್ಮ್ಯಾನ್ಗಳು ಇರ್ತಾರಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಏರ್ಕ್ರಾಫ್ಟ್ದಿಂದ ಜಿಗಿದಿರ್ತಾರೆ ರೀ. ಅದ್ರೊಳಗೆ ಜಿಗಿದ ಕೆಳಗೆ ಪ್ಯಾರಾಚೂಟ್ದಿಂದ ಇಬ್ಬರು ಒಂದ ಕಡೆ ಬರಂಗಿಲ್ಲ, ಇಬ್ಬರಿಗೆ ಬೇರೆ ಬೇರೆ ಪ್ಯಾರಾಚೂಟ್ ಇರ್ತಾರೆ. ಇವ್ನು ಗಾಳಿ ಎಟ್ಟು ಹೋಗ್ತಿರ್ತದೆ ಆ ಕಡೆ ಹೋಗಿರ್ತಾರೆ, ಇನ್ನೊಬ್ರು ಈ ಕಡೆ ಹೋಗಿರ್ತಾರಲ್ಲ. ಒಬ್ಬ ಯಾರಂದ್ರೆ ಏರ್ಕ್ರಾಫ್ಟ್ ಸಿಕ್ಕಿದ್ದ, ಯಾರ ಪೈಲಟ್ ಸಿಕ್ಕ, ಏರ್ಮ್ಯಾನ್ ಸಿಕ್ಕಿದ್ದಿಲ್ಲ. ಏರ್ಮ್ಯಾನ್ ಔಟ್ ಆಫ್ ಕಂಟ್ರಿ. ನಮ್ಮಲ್ಲಿ ಅವ್ರೊಬ್ರು ಹೋಗಿದ್ರಲ್ಲ ಯಾರವ್ರ ಅಭಿನಂದನ್ ವರ್ಧಮಾನ್ ಅಲ್ಲ, ಅವ್ರು ಹೆಂಗೆ ಹೋಗಿದ್ರಲ್ಲ ಸೇಮ್ ಹಂಗೆ ಏರ್ಮ್ಯಾನ್ ಏನು ಮಾಡಿದಂದ್ರೆ ಒಂದು ಗುಡ್ದಾಗ ಹೋಗಿ ಗಿಡದ ಕೆಳಗೆ ಕೂತ್ ಬಿಟ್ಟಿದ್ರ ಡಕ್ಕೊಂದು. ಹಂಗೆ ಕೂತಾಗ ಏನು ಮಾಡಿದ್ರಂದ್ರೆ ಅದನ್ನ ಡಿಟೆಕ್ಟ್ ಮಾಡೋದ ಯಾವ ಕಂಟ್ರಿ ಕಡೆನೂ ಇಂಥ ತಂತ್ರಜ್ಞಾನ ಇಲ್ಲ. ಯಾವ ಕಂಟ್ರಿಯಾರ ಹುಡುಕ್ಬೇಕಾತೇಳಿ ಮನುಷ್ಯರು ತೊಗೊಂಡು ಹೋಗಿ ಹುಡುಕ್ತಾರಲ್ಲ. ಬಟ್ ಇದು ಏನು ಗೋಸ್ಟ್ ಮರ್ಮರ ಅನ್ನೋ ಟೆಕ್ನಾಲಜಿ ಅಮೆರಿಕಾದವ್ರು ಜಗತ್ನಾಗ ಗೊತ್ತಿಲ್ಲ ಇಂಥ ಟೆಕ್ನಾಲಜಿ. ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಅತಿ ಜೂರ ಅವ್ರ ಹೇಳಿಕೆ ಟೈಪ್ನಾಗೂ ಕೇಳ್ಬೋದು. ಗೋಸ್ಟ್ ಮರ್ಮರ ಹೆಂಗೆ ವರ್ಕ್ ಆಕತ್ತೆ ಅಂದ್ರೆ 0ಕ್ಕಿಂತ ಕಡಿಮೆ ಡಿಗ್ರಿ ಸೆಲ್ಸಿಯಸ್ ಇದ್ದತ್ತೇಳಿ ಆವಾಗ ಅಟ್ಟ ವರ್ಕ್ ಆಕತ್ತೆ. ಇದು ಎಂಥದ್ದೊಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು ಮಾಡ್ತೈತೆ ಅಂದ್ರೆ ಗೋಸ್ಟ್ ಮರ್ಮರ. ಈಗ ಎಲ್ಲರ ಒಂದು ಕಡೆ ಹೋಗಿ ಕೂತಾರ ತಿಳ್ಕೊರಿ, ಇಲ್ಲಿಂದ ಎಷ್ಟೋ ಕಿಲೋಮೀಟರ್ 50ರಿಂದ 60 ಕಿಲೋಮೀಟರ್ ರೇಂಜ್ ಒಳಗೆ ಏನು ಮಾಡ್ತಿರ್ತೈತಲ್ಲ ಆ ರೇಂಜ್ ಒಳಗೆ ಎಲ್ಲರ ಹಾರ್ಟ್ ಬೀಟ್ ಹಾಕಿರ್ಬೇಕಾ, ಮತ್ತು ಹೃದಯ ಬಡಿತ ಚಾಲು ಇರ್ಬೇಕು. ಮತ್ತು ಹೃದಯ ಬಡಿತ ನಿತ್ರ ಡಿಟೆಕ್ಟ್ ಮಾಡಂಗಿಲ್ಲ, ಓನ್ಲಿ ಹೃದಯ ಬಡಿತ ಚಾಲು ಇದ್ದತ್ತೇಳಿ. ಯಾಕಂದ್ರೆ ನಮ್ಮಲ್ಲಿ ಲಬ್ ಡಬ್ ಹತ್ತಿರ್ತೈತಿಲ್ಲ, ಅದಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹತ್ತಿವು. ಅದೇನಂದ್ರೆ ತರಂಗಗಳನ್ನ ಕಳಿಸ್ತಿರ್ತದೆ. ಇಲ್ಲಿ ಇನ್ನೊಂದು ಏನು ಕೇಳ್ತಾರೆ ಅಂತ ಗೊತ್ತನ್ರಿ, ಗೋಸ್ಟ್ ಮರ್ಮರದಾಗ ಕ್ವಾಂಟಮ್ ಟೆಕ್ನಾಲಜಿ ಯೂಸ್ ಮಾಡ್ಯಾರೋ ಬರೀ AI ಯೂಸ್ ಮಾಡ್ಯಾರೋ ಅಂದ್ರೆ ಕ್ವಾಂಟಮ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು 2025 ಕ್ವಾಂಟಮ್ ಇಯರ್ ಅಂತ ಕರಿತೀವಲ್ಲ, ಆ ಕ್ವಾಂಟಮ್ ಟೆಕ್ನಾಲಜಿ ಹೆಂಗಂದ್ರೆ AI-ಗಿಂತ ಎಕ್ಸ್ಟ್ರಾರ್ಡಿನರಿ ಭಾಗ ಇದ್ದಂಗೆ ಆ ಕ್ವಾಂಟಮ್ ಟೆಕ್ನಾಲಜಿನ ಡಿಟೆಕ್ಟ್ ಮಾಡಿರ್ತೈತಿ. ಹೆಂಗಂದ್ರೆ ಈಗ ಹೇಳಿಲ್ಲ ಹೃದಯ ಬಡಿತ ಇತ್ತೇಳಿ ನೀ 50ರಿಂದ 60 ಕಿಲೋಮೀಟರ್ ಎಲ್ಲೋ ಒಂದು ಅಥವಾ ಅತಿ ಅಂತರ ಆಳದಾಗ ಭೂಮಿ ಒಳಗೆ ಅಡ್ಕೊಂಡು ಕೂತಿದ್ರು ನಿನ್ನ ಹೃದಯ ಬಡಿತ. ಮತ್ತು ಹೃದಯ ಬಡಿತ ಅಂದ್ರೆ ದನಗಳಿಗೆ ಇರ್ತೈತಿ, ಪ್ರಾಣಿಗಳಿಗೆ ಇರ್ತೈತಿ, ಅವತ್ತನ್ನ ಎಲ್ಲರ ಡಿಟೆಕ್ಟ್ ಮಾಡ್ತೈತೆ. ಅಂದ್ರೆ ಪ್ರತಿ ಮನುಷ್ಯಂದಾಗಲಿ ಹೃದಯದಾಗಲಿ ನಾಯಿದಾಗಲಿ ಪ್ರತಿಯೊಂದ್ರದ್ದು ವೆರೈಟಿ ಇರ್ತೈತೆ ಅಥವಾ ವೇರಿ ಇರ್ತೈತಿ. ಅದ್ರ ಸಲ್ಮಂದ ಅಲ್ಲಿ ಬರೀ ಕ್ವಾಂಟಮ್ ಮಟ್ಟ ಯೂಸ್ ಮಾಡಿಲ್ಲ, AI
ಯೂಸ್ ಮಾಡ್ಯಾರ. ಆ ಎ ಏನು ಮಾಡ್ತದೆ ಅಂದ್ರೆ ಕ್ಲಾಸಿಫೈ ಮಾಡ್ತದೆ, ಇದು ಮನುಷ್ಯ ಐತಿ ಇದು ಪ್ರಾಣಿ ಐತಿ ಅಂತೇಳಿ. ಅವ್ರನ್ನ ನಾಳೆ ಡಿಟೆಕ್ಟ್ ಮಾಡಿದಾಗ ಎಲ್ಲರ ನಾಯಿ ಇದ್ದಲ್ಲಿ ಹೋದು ಡೈರೆಕ್ಟ್ ಇಲ್ಲೇ ಐತೆ ಅಂತ ಹಿಡಿದ್ರೆ ಏನು ಮಾಡೋದು. ಅದರ ಸಲ್ಮಾನ್ CIA ಏನು ಮಾಡಿತ್ತು ಅಂದ್ರೆ ಎ ಮತ್ತು ಕ್ವಾಂಟಮ್ನ ಎರಡನ್ನೂ ಡಿಟೆಕ್ಟ್ ಮಾಡಿ ಆ ಏರ್ಮ್ಯಾನ್ ಇತ್ತೀಚೆಗೆ ಪೌಂಡ್ ಮಾಡಿತ್ತು. ಅದು ಇರಾನ್ನ ಗಾಬರಿ ಆಗಿತ್ತು. ಯಾಕಂದ್ರೆ ಇರಾನ್ದವ್ರು ಹೆಂಗೆ ಇವ್ರನ್ನ ಹಿಡಿದ್ರ ಅಂತೇಳಿ ಅಂತ ಕಠಿಣ ಪರಿಸ್ಥಿತಿ ಒಳಗೂ ಮಾಡೈತ್ಲ. ಅದಕ್ಕೆ ಏನಂತಾರೆ ಅಂದ್ರೆ ಗೋಸ್ಟ್ ಮರ್ಮರ ಅಂತ ಕರೀತಾರೆ. ನೆನಪಿರ್ತೈತಲ್ಲ ಯಾವ ಎರಡು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇದ್ರೊಳಗೆ? ಕ್ವಾಂಟಮ್ ಮತ್ತು AI. ಗೊತ್ತಾತಲ್ಲ ಗೋಸ್ಟ್ ಮರ್ಮರ. ಅಥವಾ ನಾಳೆ ಗೋಸ್ಟ್ ಮರ್ಮರ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿರ್ತೈತೆ ಅಂದ್ರೆ ನಾಳೆ ಮನುಷ್ಯನ ಉಸಿರಾಡೋದ್ರ ಮೇಲೆ ಅದು ಕೇಳಿದ್ರ ಉಸಿರಾಡೋದ್ರ ಮೇಲೆಲ್ಲ ಹಾರ್ಟ್ ಬೀಟ್ ಮೇಲೆ ನೆನಪಿರ್ತೈತಲ್ಲ ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಮೇಲೆ ಬರ್ತೈತೆ ನೆನಪಿರ್ತೈತೆ. ತರಂಗಾಂತರಗಳು ಏನಿರ್ತಲ್ಲ ಅದ್ರ ಮೇಲೆ ಡಿಟೆಕ್ಟ್ ಮಾಡೋದು. ಯಾವ ಕಂಟ್ರಿ ಇದ್ ಕೇಳಿದ್ರೆ ಗೋಸ್ಟ್ ಮರ್ಮರ. ಇದ್ರೊಳಗೆ ಇನ್ನೊಂದು ಕೇಳ್ತಾರೆ ನೆನಪಿಟ್ಕೋರಿ, ಯಾವರ ವಿದ್ಯುತ್ ಆವೇಶಗಳು. ಇದ್ರ ಡೈರೆಕ್ಟ್ ಹಿಂಗೆ ಇದ್ರೊಳಗೆ ಕ್ವಶನ್ ಕೇಳ್ಬೋದು. ಯಾವುದಂದ್ರೆ ಇದನ್ನು ಹೇಳಿಕೆ ಟೈಪ್ನಾಗ ಅಥವಾ ಸೈನ್ಸ್ನಾಗ ಕ್ವಶನ್ ಕೇಳಿರ್ಬೋದು. ಏನಂದ್ರೆ ಇದನ್ನು ವಿದ್ಯುತ್ ಆವೇಶಗಳು ಅಥವಾ ಏನರ ವಿದ್ಯುತ್ ಆವೇಶ ಅಥವಾ ಕಾಂತೀಯ ಕ್ಷೇತ್ರಗಳು ಇರ್ತಾವಲ್ಲ ಆ ಚಲಿಸುವ ಪ್ರತಿಫಲಗಳು ಎಲ್ಲರ ಇದನ್ನು ಡಿಟೆಕ್ಟ್ ಮಾಡಿರ್ತೇನೆ. ಅದಕ್ಕೆ ಏನಂತಾರೆ ಮ್ಯಾಕ್ಸ್ವೆಲ್ ಪ್ರಕಾರ. ಈ ಕ್ರಿಕೆಟರ್ ಮ್ಯಾಕ್ಸ್ವೆಲ್ ಅಲ್ಲಿ ಮತ್ತು ಈ ಮ್ಯಾಕ್ಸ್ವೆಲ್ ಸಿದ್ಧಾಂತ ಐತಿ ಬೇರೆದ. ಆ ಮ್ಯಾಕ್ಸ್ವೆಲ್ ಸಿದ್ಧಾಂತ ಪ್ರಕಾರ ಹೇಳ್ತು ನೋಡ್ರಿ, ಏನಂದ್ರೆ ಚಲಿಸುವ ವಿದ್ಯುತ್ ಆವೇಶ ತರಂಗಗಳು ಅಥವಾ ಕಾಂತೀಯ ಕ್ಷೇತ್ರ ಏನಿರ್ತದಲ್ಲ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮ್ಯಾಗ್ನೆಟೋ ಕಾರ್ಡಿಯೋಗ್ರಾಮ್ ಅಂತ ಕರೀತಾರೆ. ನಾಳೆ ಎಲ್ಲರ ಏನಾರ ಕೇಳಿರ್ತೇಳಿ ಮ್ಯಾಗ್ನೆಟೋ ಕಾರ್ಡಿಯೋಗ್ರಾಮ್ ಎದಕ್ಕತ್ತಾರ ಅಥವಾ ಮ್ಯಾಗ್ನೆಟೋ ಕಾರ್ಡಿಯೋಗ್ರಾಮ್ ಮೇಲೆ ರೀಸೆಂಟ್ ಆಗಿ ಗೋಸ್ಟ್ ಮರ್ಮರ ಡಿಟೆಕ್ಟ್ ಆಗಿತ್ತು. ಅದು ಎದಕ್ಕೆ ಮ್ಯಾಗ್ನೆಟೋ ಕಾರಿಡೋ ಮತ್ತು ಇದನ್ನೇನಂತ ಕಾರ್ಡಿಯೋಗ್ರಾಮ್ ಅಂತಾರ. ಅಥವಾ ಯಾರ್ದೊಂದು ಸಿದ್ಧಾಂತ ಅಂದ್ರೆ ಮ್ಯಾಕ್ಸ್ವೆಲ್ ಸಿದ್ಧಾಂತ. ಮತ್ತು ಯಾರು ಆಸ್ಟ್ರೇಲಿಯಾದವ್ನು ಮ್ಯಾಕ್ಸ್ವೆಲ್ ಅವ್ರ ಸಿದ್ಧಾಂತ ಅಂದಿರಿ. ಮತ್ತು ಆ ನೆನಪಿರ್ತದಲ್ಲ ಗೋಸ್ಟ್ ಮರ್ಮರ ಯಾವ ಕಂಟ್ರಿದು? ಇದು ಅಮೇರಿಕಾ. ವೆರಿ ಗುಡ್. ನೆನಪಿಡ್ರಿ. ಇದು ರೀಸೆಂಟಾಗಿ ಸಿಪ್ರಿ ಅಂತ ಬರ್ತದೆ. ಸಿಪ್ರಿದಂತೂ ಗೊತ್ತಿರ್ಬೇಕು. ಸಿಪ್ರಿ ಅದಕ್ಕೈತೆ ಹೇಳ್ರಿ. ಸ್ಟಾಕ್ಹೋಮ್ ಸಿಪ್ರಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಕರೆಕ್ಟಾಗಿ ಎಲ್ಲೈತಿ? ಸ್ವೀಡನ್ನ ಸ್ಟಾಕ್ಹೋಮ್. ಮತ್ತು ಸ್ಟಾಕ್ಹೋಮ್ನ ಸ್ವೀಡನ್ ಅಥವಾ ಸ್ವೀಡನ್ನ ಸ್ಟಾಕ್ಹೋಮ್ನಾಗ ಯಾವ್ದೈತೆ ಅಂದ್ರೆ ಯಾವುದಂದ್ರೆ ಸಿಪ್ರಿ ಐತಿ. ಈ ಸಿಪ್ರಿದವ್ರು ಏನು ಕೊಡ್ತಿರ್ತಾರೆ ಅಂದ್ರೆ ನಮ್ಮಲ್ಲಿ ಡಿಫೆನ್ಸ್ ಕೆಪಾಸಿಟಿ ಮತ್ತು ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದು ಕಂಟ್ರಿಗಳು ಎಷ್ಟದಾವು? ಅದಕ್ಕೆ ಇವು 9 ಕಂಟ್ರಿ ನೆನಪಿಡಿಸಿದ್ದು. 9 ನೆನಪದವ್ರು ಒಮ್ಮೆ ಹೇಳ್ಬಿಡ್ರಿ. 9 ಬಡ ಅಮೇರಿಕಾದಿಂದ ಹೋಗ್ಕ ನೋಡಿ. ಇಲ್ಲಿಂದ ಹೇಳಿದ್ನಲ್ಲಿ ಮ್ಯಾಪ್ ಪ್ರಕಾರ ಪಾಕಿಸ್ತಾನ್, ಇಂಡಿಯಾ, ಚೀನಾ, ರಷ್ಯಾ ಹಿಂಗೆ ನೆನಪದವ್ರು. ಪಾಕಿಸ್ತಾನ್, ಇಂಡಿಯಾ, ಚೀನಾ, ರಷ್ಯಾ. ಅದಾದ್ಮೇಲೆ ನಾರ್ತ್ ಕೊರಿಯಾನ ಸೌತ್ ಕೊರಿಯಾ? ನಾರ್ತ್ ಕೊರಿಯಾ ಆದರೆ ಎಷ್ಟು? ಅದು 4. ಅದು 5. ಅದು 5 ಆದ್ಮೇಲೆ ನಡು ಇಸ್ರೇಲ್ ಮೇಲೆ ಯಾವ್ದು? ಇಸ್ರೇಲ್ ಮೇಲೆ ಫ್ರಾನ್ಸ್ ಮೇಲೆ UK. ನೆಕ್ಸ್ಟ್ ಆದ್ಮೇಲೆ ಅಮೇರಿಕಾ. ನೆನಪಿರ್ತಾವಲ್ಲ ಹಿಂಗೆ ಮ್ಯಾಪ್ ಮೇಲೆ ನೆನಪಿಟ್ಕೋರಿ. ಇವು 9 ಕಂಟ್ರಿ ಒಳಗೆ ಏನದಾವ್ರು ನ್ಯೂಕ್ಲಿಯರ್ ವೆಪನ್ ಅದಾವೆ. ಈ ಸಿಪ್ರಿದವ್ರು ಏನು ಕೊಡ್ತಾರೆ ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಎಷ್ಟು ಹೊಂದ್ಯಾರ, ಆಮೇಲೆ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಏನು ಮಾಡ್ತಿರ್ತಾರೆ ಇದ್ರ ಮೇಲೆ ಕೊಡ್ತಾರೆ. ಈಗ ಇಂಡಿಯಾ ಎಷ್ಟನೇ ಡಿಫೆನ್ಸ್ ಆತಿ ಅಂದ್ರೆ ಡಿಫೆನ್ಸ್ಗೆ ಏನಿತ್ತು? ಭದ್ರತೆಗೆಲ್ಲ. ಭದ್ರತೆಗೆ ರಕ್ಷಣೆಗೆ ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಮಾಡೋದ್ರೊಳಗೆ ಇಂಡಿಯಾ ಎಷ್ಟನೇ ಕಂಟ್ರಿ ಐತಿ? 6ನೇ ಸ್ಥಾನ, 5ನೇ ಸ್ಥಾನ? 5ನೇ ಸ್ಥಾನ, 6ನೇ ಸ್ಥಾನ? 5 ಇರ್ಬೇಕು ನೋಡು. 5 ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಸಿಪ್ರಿ ಪ್ರಕಾರ ಈಗ ಬಂದೈತಿ. 26 ರಿಪೋರ್ಟ್ ಇದೆ. 26 ರಿಪೋರ್ಟ್ ಪ್ರಕಾರ ಇನ್ನೊಮ್ಮೆ ಅಂತ ನೋಡ್ರಿ. ಇವು ಗೊತ್ತಾದವಲ್ಲ ನ್ಯೂಕ್ಲಿಯರ್ ವೆಪನ್ ಕಂಟ್ರಿ ಎಷ್ಟದಾವಂದ್ರೆ ಇದ್ರೊಳಗೆ ಕೇಳ್ಬೋದು. ನ್ಯೂಕ್ಲಿಯರ್ ವೆಪನ್ ಹೊಂದಿದ್ದು ಅತಿ ಹೈಯೆಸ್ಟ್ ನ್ಯೂಕ್ಲಿಯರ್ ವೆಪನ್ ಅಂದ್ರೆ ಗೊತ್ತಲ್ಲ, ಅಣುಶಕ್ತಿ ಅಥವಾ ಅಣುಪರಮಾಣು ಶಕ್ತಿ ಅಂತ ಕರಿತೀವಲ್ಲ ಅಂತ ಫಾರ್ಮುಲಾ ಹೊಂದಿದ ಕಂಟ್ರಿ ಜಗತ್ನಾಗ ಎಷ್ಟದಾವ ಅಂದ್ರೆ 9 ಅದಾವೆ. ಯಾಕಂದ್ರೆ ಇರಾನ್ ಮೇಲೆ ವಾರ ಆಗಕ್ಕೆ ಕಾರಣ ಅಷ್ಟೇ. ಇರಾನ್ ಏನು ಮಾಡ್ತಾನೆ ಅಂದಿತ್ತ ನಾವು ಎಲ್ಲರ ಇದನ್ನೇನ ನ್ಯೂಕ್ಲಿಯರ್ ವೆಪನ್ ಹೊಂತೀವಿ ಅನ್ನತ್ತಿತ್ಲ ಅಂತ ಕಂಟ್ರಿ ಕೊಡಬಾರ್ದು ಅಂತೇಳಿ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಸಿಪ್ರಿ ಅವಾಗ ಸ್ಟಡಿ ಮಾಡ್ತಿರ್ತದೆ. ನಮ್ಮಲ್ಲಿ ಎಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿ ಇರ್ತಾವೆ, ಎಷ್ಟು ನ್ಯೂಕ್ಲಿಯರ್ ವೆಪನ್ಸ್ಗಳು ಅದಾವ ಅಂತೇಳಿ. ಅತಿ ಜಗತ್ನಾಗ ಹೈಯೆಸ್ಟ್ ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿದ ಕಂಟ್ರಿ ಯಾವುದಂದ್ರೆ ರಷ್ಯಾ. ಸೆಕೆಂಡ್ ಹೈಯೆಸ್ಟ್ ಅಮೇರಿಕಾ. ಥರ್ಡ್ ಹೈಯೆಸ್ಟ್ ಚೀನಾ. ಅದ್ರೋಗಿ ಇಂಡಿಯಾ ಬಂದಾಗ 6ನೇ ಸ್ಥಾನದಾಗ ಬರ್ತೈತೆ ನೋಡಿ. ನೆನಪಿಟ್ಕೋ ಯಾವ್ದ್ರೋಗಿದ ನ್ಯೂಕ್ಲಿಯರ್ ವೆಪನ್ದಾಗ 6ನೇ ಸ್ಥಾನದಾಗ. ಕನ್ಫ್ಯೂಸ್ ಆಗಬಾರ್ದು. ನ್ಯೂಕ್ಲಿಯರ್ ವೆಪನ್ದಾಗ ಬರ್ತೇಳಿ 6ನೇ ಸ್ಥಾನದಾಗ ಇಂಡಿಯಾ ಐತೆ. ಅದ್ರ ತಳಗ 3 ಬರ್ತಾವೆ. ಯಾವ ಕಂಟ್ರಿ ಹೇಳ್ರಿ ನೋಡು? ಸೆಕೆಂಡ್ ಪಾಕಿಸ್ತಾನ. ನಮ್ಮ ಮಿತ್ರ ದೇಶ ಯಾವುದಂದ್ರೆ ಪಾಕಿಸ್ತಾನ ತಳಗ. ಅದ್ರ ಕೆಳಗೆ ಇನ್ನೊಂದು ಯಾವ್ದ ಅದು ಹೇಳಿಲ್ಲ ನಾ ಹೇಳ್ತು ನೋಡಿ ಇನ್ನೊಮ್ಮೆ. ಲಾಸ್ಟ್ ಯಾವ ಬರ್ತದೆ? ಪಾಕಿಸ್ತಾನ, ಇಸ್ರೇಲ, ನಾರ್ತ್ ಕೊರಿಯಾ. ಇವು ನೆನಪಿಟ್ಕೋರಿ. ತಳಗಿನ 3. ಮ್ಯಾಲೆ ಏನು ಉಳ್ಕಿದ್ದು ಅದಾವಲ್ಲ ಮ್ಯಾಲೆ ಬರ್ತಾವೆ. ಯಾವುದಂದ್ರೆ 1ನೇದು ಯಾವುದಂದ್ರೆ ರಷ್ಯಾ. 2ನೇದು ಹೈಯೆಸ್ಟ್. ಒಮ್ಮೆ ಇನ್ಕ್ರೀಸಿಂಗ್ ಆರ್ಡ್ರನ್ನ ಡಿಕ್ರೀಸಿಂಗ್ ಆರ್ಡ್ರನ್ನ ಹೇಳ್ಬಿಡ್ಲಿ ಒಮ್ಮೆ. ಅದ್ರೊಳಗೆ ಕನ್ಫ್ಯೂಸ್ ಆಗಬಾರ್ದ. 1ನೇದು ಯಾವುದಂದ್ರೆ ರಷ್ಯಾ ಬರ್ತೈತೆ. ರಷ್ಯಾ ಆದಮೇಲೆ ಯಾವುದಂದ್ರೆ USA ಆದಮೇಲೆ ಚೀನಾ. ಇದೊಂದು ಸಣ್ಣ ಟ್ರ್ಯಾಂಗಲ್ ಅಂತ ನೆನಪಿಟ್ಕೋರಿ. 3 ಟ್ರ್ಯಾಂಗಲ್ ಅಂದ್ರೆ 3 ಬರ್ತಾವೆ ಹೇಳ್ರಿ. ರಷ್ಯಾ, USA, ಚೀನಾ ಹಾಕೈತಲ್ಲ 1 ಟ್ರ್ಯಾಂಗಲ್ ಆತ. ಇನ್ನು 9 ಅದಾವ. 3 ಟ್ರ್ಯಾಂಗಲ್ ಮಾಡಿಬಿಡ್ನು. 1ನೇದು ಯಾವುದಂದ್ರೆ ರಷ್ಯಾ, USA, ಚೀನಾ 1ನೇ ಟಾಪ್ ಕಂಟ್ರಿ ಒಳಗೆ. ನೆಕ್ಸ್ಟ್ ಬರಾಗ ಯಾವುದಂದ್ರೆ ಫ್ರಾನ್ಸ್ ಆದಮೇಲೆ ಬ್ರಿಟನ್ ಆದಮೇಲೆ ಇದು ಟ್ರ್ಯಾಂಗಲ್ ಆಗಂಗಿಲ್ಲ ಆಗಂಗಿಲ್ಲ. ಯಾವುದಂದ್ರೆ ಫ್ರಾನ್ಸ, ಬ್ರಿಟನ್ ಮತ್ತು ಯಾವುದಂದ್ರೆ ಇಂಡಿಯಾ ಬರ್ತದೆ. ನೆನಪಿರ್ತಾವೆ 3. ಫ್ರಾನ್ಸ, ಬ್ರಿಟನ್, ಇಂಡಿಯಾ. ಇದಕ್ಕೆ ಏನಾರ ಕೋಡ್ ಮಾಡ್ತೀರೇನು? ಮತ್ತು ಬೇಡಲ್ಲ, ಹಂಗೆ ನೆನಪಿಟ್ಕೊಂಡ್ಬಿಡ್ರಿ. ಏನು ಹೊಳ ಮಾತ್ರ ರಿವಿಷನ್ ಮಾಡಿಸ್ತಿಲ್ಲ. ನೆನಪಿರ್ತಾವೆ. 1ನೇದು 3 ಟ್ರ್ಯಾಂಗಲ್ ನೆನಪಿರ್ತಾವೆ. 1ನೇದು ಟಾಪ್ 3 ಯಾವ ಹೇಳ್ರಿ? ರಷ್ಯಾ, USA, ಚೀನಾ 3 ಅದು. ಅದಾದಮೇಲೆ ಫ್ರಾನ್ಸ, ಬ್ರಿಟನ್, ಇಂಡಿಯಾ. ಅದಾದಮೇಲೆ ಇಂಡಿಯಾ ಕೆಳಗೆ ಯಾವ ಅಂದ್ರೆ 3ನೇದು
ಪಾಕಿಸ್ತಾನ್, ಇಸ್ರೇಲ್, ನಾರ್ತ್ ಕೊರಿಯಾ. ಕ್ವಶನ್ ಹೆಂಗೆ ಕೇಳಿರ್ತಾರಂದ್ರೆ ಲೀಸ್ಟ್ ನ್ಯೂಕ್ಲಿಯರ್ ವೆಪನ್ ಹೊಂದಿದ ಕಂಟ್ರಿ ಯಾವ್ದತ್ ಕೇಳ್ಬೋದು. ಅಂದ್ರೆ ಅತಿ ಕಡಿಮೆ ನ್ಯೂಕ್ಲಿಯರ್ ವೆಪನ್ ಹೊಂದಿದೆ ಅಂದ್ರೆ ನಾರ್ತ್ ಕೊರಿಯಾ. ಅದರ ನೆಕ್ಸ್ಟ್ ಯಾವ್ದಂದ್ರೆ ಇಸ್ರೇಲ್, ಅದರ ನೆಕ್ಸ್ಟ್ ಪಾಕಿಸ್ತಾನ್, ಅದ್ರ ಮ್ಯಾಲೆ ಯಾವ್ದು ಬರ್ತದಂದ್ರೆ ಇದ್ರೊಳಗೆ 6ನೇ ಸ್ಥಾನದಾಗ ಯಾವ್ದಂದ್ರೆ ಇಂಡಿಯಾ. ಈಗ ಹೇಳ್ರಿ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಬೇರೆ, ನ್ಯೂಕ್ಲಿಯರ್ ವೆಪನ್ಗೆ ಬೇರೆ. ನ್ಯೂಕ್ಲಿಯರ್ ವೆಪನ್ ಅಂದ್ರೆ ಅದಕ್ಕೆ ಡಿಫೆನ್ಸ್ ಎಕ್ಸ್ಪೆಂಡಿಚರ್ದಾಗ ಮಾಡ್ತಾರತ್ತಲ್ಲ, ನ್ಯೂಕ್ಲಿಯರ್ ವೆಪನ್ ಆಲ್ರೆಡಿ ಏನಂದ್ರೆ ರೊಕ್ಕ ಕೊಟ್ಟಿರ್ತಾರ ಅವಕ್ಕೆ. ಬಟ್ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಅಂದ್ರೆ ಎಲ್ಲಕ್ಕೂ ಬರುತ್ತೆ. ಆರ್ಮಿ ಸಲ್ಮನ್ ನಾವು ಏನು ಯುದ್ಧ ವಿಮಾನಗಳು ಮಾಡಲಿ, ಹೆಲಿಕಾಪ್ಟರ್ ಮಾಡಲಿ, ಅವೆಲ್ಲ ಬರ್ತಾವಲ್ಲ, ಆ ಡಿಫೆನ್ಸ್ ಎಕ್ಸ್ಪೆಂಡಿಚರ್ದಾಗ ಬರ್ತದೆ. ಅದ್ರೊಳಗೆ 5 ಕಂಟ್ರಿ ಒಳಗೆ 5ನೇದು ಇಂಡಿಯಾ ಬರ್ತೈತೆ. 1ನೇದು 4 ಹೇಳ್ಬಿಡ್ರಿ, ಎಲ್ಲರ ಕೇಳ್ರಿ ಏನು ಮಾಡೋದು. 1ನೇದು ಯಾವ್ದು? ಹೈಯೆಸ್ಟ್ ಅಮೇರಿಕಾ. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಯಾವ್ದಂದ್ರೆ ನ್ಯೂಕ್ಲಿಯರ್ ವೆಪನ್ ಹೈಯೆಸ್ಟ್ ಹೊಂದೈತಿ ಯಾವ್ದಂದ್ರೆ USA, ಯಾವ್ದಂದ್ರೆ ರಷ್ಯಾ. ಬಟ್ ರಷ್ಯಾ ಏನಂದ್ರೆ ಡಿಫೆನ್ಸ್ ಒಳಗೆ ಹೈಯೆಸ್ಟ್ ರೊಕ್ಕ ಮಾಡಂಗಿಲ್ಲ. ಅಮೇರಿಕಾ ಹೈಯೆಸ್ಟ್ ಮಾಡ್ತೈತೆ. ಅಮೇರಿಕಾ ಫಸ್ಟ್, ಸೆಕೆಂಡ್ ಸೆಕೆಂಡ್ ಯಾವ್ದು? ಚೀನಾ, ಥರ್ಡ್ USA. ಇದಿನ್ ಕೋಡ್ ಉಲ್ಟಾಕತ್ತಾನ ಇದು ಬ್ಯಾಡ, ಹೆಂಗ ನೆನಪಿಟ್ಕೋರಿ. ಯಾವ್ಯಾವಂದ್ರೆ USA, ಚೀನಾ, ರಷ್ಯಾ, ಜರ್ಮನಿ, ಇಂಡಿಯಾ. ಹೇಳ್ರಿ ಒಮ್ಮೆ. USA, ಚೀನಾ, ರಷ್ಯಾ. ಈ ಸಣ್ಣ ಟ್ರ್ಯಾಂಗಲ್ ಉಲ್ಟಾ ಆಗ್ತಿದೆ. USA, ಚೀನಾ, ರಷ್ಯಾ. ಇದು ಎದ್ರೋಗಿ ಹೇಳತ್ನ? ಡಿಫೆನ್ಸ್ ಒಳಗೆ USA, ಚೀನಾ, ರಷ್ಯಾ, ಆಮೇಲೆ ನಾಳೆ ಜರ್ಮನಿ ಮತ್ತು ಇಂಡಿಯಾ. ನೆನಪಿರ್ತಾವಲ್ಲ ಇವು ಎದ್ರೊಳಗೆ ಹೇಳ್ರಿ? ಡಿಫೆನ್ಸ್ ಎಕ್ಸ್ಪೆಂಡಿಚರ್ದಾಗ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಇದು ನೆನಪಿರ್ತೈತಲ್ಲ ಸಿಪ್ರಿದ್ ರಿಪೋರ್ಟ್ ಪ್ರಕಾರ. ನೆಕ್ಸ್ಟ್ ಹವಾಕತ್ ಮಾಡ್ತಾರೆ ರೀಸೆಂಟಾಗಿ. ಹವಾಕತ್ ಯಾವ ಸ್ಟೇಟ್ದಾಗ ಮಾಡ್ತಾರೆ ಹೇಳ್ರಿ? ಇದು ಫಸ್ಟ್ ಟೈಮ್ ಇಂಡಿಯಾಸ್ ಫಸ್ಟ್ ಇಂಟಿಗ್ರೇಟೆಡ್ ಅಂತ ಕರೀತಾರೆ. ಇಂಡಿಯಾಸ್ ಫಸ್ಟ್ ಇಂಟಿಗ್ರೇಟೆಡ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಎಲ್ಲಿ ಮಾಡ್ತಾರೆ? ಇದನ್ನ ಕೇರಳದ. ಈ ಹವಾಕ್ ಬತ್ತಂತೇಳಿ ನೆನಪಿಟ್ಕೋರಿ. ವೈಲ್ಡ್ ಲೈಫ್ ರಿಲೇಟೆಡ್ ಬಂದಾಗ ನಮ್ದು ಇದನ್ನ ಮೂಲಭೂತ ಹಕ್ಕು ಒಳಗೆ ಬರ್ತೈತೋ ಏನು ವೈಲ್ಡ್ ಲೈಫ್ ಬಗ್ಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ವೆರಿ ಗುಡ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳದಾಗ ಯಾವ ವಿಧಿ ಅಂಡರ್ ಬರ್ತದೆ? 48ದಾಗ ಬರ್ತದೆ, 48A ಬರ್ತದೆ, 48A ಬರ್ತದೆ. 48 ಅಂದಿರಿ. ಮತ್ತು 48ದಾಗ ಏನಿತ್ತು ಅಂದ್ರೆ ಏನಿತ್ತು? 48ದಾಗ ಎನಿಮಲ್ಸ್ ಏನು ಬರ್ತಾವಲ್ಲ ಅವು ಎಲ್ಲ 48ದಾಗ ಇತ್ತು. ಎನಿಮಲ್ಸ್ ಅದು ಕನ್ಸಿಡರ್ ಮಾಡಿದ್ವಿ ಅಂತೇಳಿ ನಮ್ಮ ಮನೆ ಮುಂದೆ ಅದು ಏನಾರ ಸಾಕಿರ್ತೀವಲ್ಲ ಎನಿಮಲ್ ಹಸ್ಬೆಂಡ್ರಿ ಅಂತ ಮಾಡ್ತಿರ್ತಾರಲ್ಲ ಅವು ಕಟ್ಟೆ ಏನಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳದಾಗ ಆ್ಯಡ್ ಮಾಡಿದ್ರು. ಅದಕ್ಕೆ ಯಾವಾಗ ಮಾಡ್ತಾರಲ್ಲ ಅವಾಗ ಏನು ಬರ್ತೈತೆ ಅಂದ್ರೆ ಎನ್ವಿರಾನ್ಮೆಂಟ್ ಅಂದ್ರೆ ಇವು ಗಿಡ ಕಡಿತಾರಲ್ಲ ಅವು ಎಲ್ಲ ಏನಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಅದ್ರ ಜೋಡ ಇನ್ನೊಂದು ಯಾವ್ದಾರ ವೈಲ್ಡ್ ಲೈಫ್ ಅಂತ ಆ್ಯಡ್ ಮಾಡ್ತಾರೆ. ಈಗ ಹೇಳ್ರಿ ನೋಡಿ, ವೈಲ್ಡ್ ಲೈಫ್ ಆ್ಯಕ್ಟ್ ಯಾವ ಇಯರ್ದಾಗ ಬರ್ತೈತೆ? ಯಾವ ಇಯರ್ ವೈಲ್ಡ್ ಲೈಫ್ ಆ್ಯಕ್ಟ್ ಅಂತ ಬರ್ತೈತೆ? ಯಾವ ಇಯರ್ದಾಗ? 1972. 3 ಕಾಯ್ದೆ ಹೇಳ್ತೀರಿ. VIP ಅಂತ ಹೇಳಿದ್ದಿಲ್ಲ. ವೈಲ್ಡ್ ಲೈಫ್ ಎನ್ವಿರಾನ್ಮೆಂಟ್ ಆ್ಯಕ್ಟ್ ಬಂದ್ರೆ 1972. ಅರಣ್ಯ ಆ್ಯಕ್ಟ್ ಬಂದ್ರೆ VIP ಹೆಂಗೆ ನೆನಪೈತ್ಲಿ ಹಂಗೆ VIP ಅಂತ ನೆನಪಿಟ್ಕೋರಿ. ಇನ್ಕ್ರೀಸಿಂಗ್ ಆರ್ಡರ್ನಾಗ ಅದಾವ ಇವು ಎಲ್ಲರ ಹಿಂದೆ ಮುಂದೆ ಕೇಳಿದ್ರೆ ಅದಕ್ಕೆ ಇಯರ್ನಾಗ. ವೈಲ್ಡ್ ಲೈಫ್ ಬಂದಾಗ 1972, ಅರಣ್ಯ ಕಾಯ್ದೆ ಬಂದಾಗ 1980, ಆಮೇಲೆ ಪರಿಸರ ಕಾಯ್ದೆ ಬಂದಾಗ 1986, ನೂತನ ಅರಣ್ಯ ಬಂದಾಗ 88. ಅದೇ ಒಟ್ಟು VIP ಅಂತ ನೆನಪಿಟ್ಕೋರಿ. ಈ ವನ್ಯಜೀವಿ ರಿಲೇಟೆಡ್ ಇಂಡಿಯಾ. ಈಗ ಹೇಳಿ ನೋಡು, ಇಂಡಿಯಾದಾಗ ಯಾವ ಒಂದು ಸ್ಟೇಟ್ದವ್ರ ವನ್ಯಜೀವಿದೊಳಗೆ ಕ್ರೈಮ್ ಆಗ್ತಿರ್ತಾವಲ್ಲ ಅಥವಾ ವೈಲ್ಡ್ ಲೈಫ್ ಅಥವಾ ಗಿಡ ಅದು ಕಟ್ ಮಾಡ್ಕೊಂಡು ಹೋಗಿರ್ತಾರ ತಿಳ್ಕೊ, ಅಂಥವ್ರ ಸಂಬಂಧ ಗರುಡಾಕ್ಷಿ ಅಂತ FIR ಸಿಸ್ಟಮ್ ತರ್ತಾರೆ. ಯಾವ ಸ್ಟೇಟ? ಕರ್ನಾಟಕ. ನೆನಪಿರ್ತೈತಲ್ಲ ಕರ್ನಾಟಕ. ಯಾವ ಡಿಪಾರ್ಟ್ಮೆಂಟ್ದವ್ರು ತರ್ತಾರೆ? ಟೂರಿಸಮ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಸೇಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಹೆಂಗೆ ತರ್ತಾರಲ್ಲ. ಕೇರಳದಾಗ ಹವಾಕ್ ಇನಿಷಿಯೇಟಿವ್ ಅಂತ ಹವಾಕತ್ತೆ ಅಂತ ಹಾಸ್ಪಿಟಾಲಿಟಿ ಅಂತ ಕರೀತಾರೆ. ಯಾವ್ದಂದ್ರೆ ಎನಿಮಲ್ ಸಂಬಂಧ ಇಂಡಿಯಾದಾಗ ಫಸ್ಟ್ ಟೈಮ್. ಯಾಕಂತ ಹೇಳತ್ನ ಕೇಳ್ರಿ. ಇಂಡಿಯಾದಾಗ ಏನು ಫಸ್ಟ್ ಟೈಮ್ ಅಂದ್ರೆ ಮೊದಲೆಲ್ಲ ಕ್ರೈಮ್ ಹಿಡಿತಿದ್ದಿಲ್ಲ ಅಂದ್ರೆ ಮೊದಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು FIR ಮಾಡ್ತಿತ್ತಲ್ರಿ ಅವ್ನು ಏನಾಗ್ತಿತ್ತು ಅಂದ್ರೆ ಜುಡಿಷಿಯಲ್ದಾಗ ಹೋದ್ ಆಮೇಲೆ ಕ್ವಶನ್ ಮಾಡ್ತಿದ್ರಿ. ಹೆಂಗಂದ್ರೆ ಈಗ RPF ಅವ್ರು ಇವ್ರು ಇರ್ತಾರಲ್ಲ, ಯಾವ್ದತ್ತು ರೈಲ್ವೆ ಏನಂತಾರ ರೇಂಜ್ ಫಾರೆಸ್ಟ್ ಆಫೀಸರ್ ಇವರೆಲ್ಲ ಇರ್ತಾರಲ್ಲ, ಇವ್ರ ಮೇಲೆ FIR ಅದು ಹಾಕ್ತಿರ. ಅದು ಯಾವ್ದು ಥರ ಹಾಕಿತ್ತಂದ್ರೆ ಕ್ರಿಮಿನಲ್ ಕೇಸ, ಸಿವಿಲ್ ಕೇಸ, ಹಿಂಗೆ ಪ್ರೊಸೀಜರ್ ಹಾಕಿದ್ದು. ಸಪ್ರೇಟ್ ಆಗಿ ಅದಕ್ಕೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದ್ದಿದ್ದಿಲ್ಲ. ಪ್ರೆಸೆಂಟ್ ಏನು ಮಾಡಂದ್ರೆ ಜುಡಿಷಿಯಲ್ದಿಂದ ಇಂಟಿಗ್ರೇಟೆಡ್ ಆಗಿದ್ದ ಒಂದು ಮ್ಯಾನೇಜ್ಮೆಂಟ್ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡ್ಯಾರ. ಹವಾಕತ್ ಕರೀತಾರೆ. ಎಲ್ಲಿ ಅಂದ್ರೆ ಕೇರಳ. ನೆನಪಿರ್ತೈತಲ್ಲ. ಇದು ಹೇಳ್ರಿ. ಏನತ್ತ ಏನಿಲ್ಲ. ನೆಕ್ಸ್ಟ್ ಈಗ ರೀಸೆಂಟಾಗಿ ಬ್ರಿಕ್ಸ್ ಯಾವ ಕಂಟ್ರಿದಾಗ ನಡೆಯತೈತಿ? ಇಂಡಿಯಾದಾಗ. ಆ ಬ್ರಿಕ್ಸ್ ರಿಲೇಟೆಡ್ದು ಹೇಳ್ಬಿಡ್ಲಿ, ಹೊಂದಿಸಿ ಬರೀರಿದಾಗ ಕೇಳ್ಬೋದು. ಬ್ರಿಕ್ಸ್ ಇಂಡಿಯಾದಾಗ ಆಗತ್ತೈತೆ, ಅದು ಒಂದೇದಾತು ಹೊಂದಿಸಿ ಬರೀರಿ. ಬಟ್ ಬ್ರಿಕ್ಸ್ ರಿಲೇಟೆಡ್ ಸಣ್ಣ ಏನು ಕಾನ್ಫರೆನ್ಸ್ ಹಾಕಿರಲ್ಲ ಅವ್ನು ಕೇಳ್ತಿರ್ತಾರೆ. ಒಂದೊಂದೇ ಹೇಳ್ಬಿಡ್ಲಿ, ಒಮ್ಮೆ ಹೇಳ್ಬಿಡ್ಲಿ. 4 ಒಂದೇದು ಹೇಳ್ರಿ ನೋಡು. ಬ್ರಿಕ್ಸ್ದಾಗ ಕಲ್ಚರ್ ವರ್ಕಿಂಗ್ ಗ್ರೂಪ್ ಎಲ್ಲ ಆಕತಿ. ಕಲ್ಚರ್ ವರ್ಕಿಂಗ್ ಗ್ರೂಪ್ ಎಲ್ಲಾಗಿರ್ತದೆ. ಇವು ಹೊಂದಿಸಿ ಒಮ್ಮೆ ಹೇಳ್ತೀನಿ ಎಲ್ಲ, ಆಮೇಲೆ ರಿವಿಷನ್ ಮಾಡಿಸ್ತೇನೆ. ಒಂದೇದು ನೋಡ್ರಿ, ಅಗ್ರಿಕಲ್ಚರ್ ಗ್ರೂಪ್ ಮೀಟಿಂಗ್ ಅಂತ ಬಂದತ್ತೇಳಿ ಇಂದೋರ್ದಾಗ ಆಕತಿ. ಯಾವ್ದು ಹೇಳ್ರಿ? ಅಗ್ರಿಕಲ್ಚರ್. ಈಗ ಪ್ರೆಸೆಂಟ್ 4 ಆಗ್ಯಾವ. ಈ ಬ್ರಿಕ್ಸ್ ಮುಗಿದ್ರೊಳಗೆ ಬತ್ತೇಳಿ ಯಾವ ಬರ್ತಾವೆ. ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಬ್ರಿಕ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಏನು ಗೊತ್ತಿರ್ತದೆ ಅಂದ್ರೆ ಇಂಡಿಯಾ ಹೋಸ್ಟ್ ಮಾಡೈತಿ 2026 ಗೊತ್ತಿರ್ತದೆ. ಅವ್ರು ತಳಗೆ ಹಾಕಿರ್ತಾರೆ ಬ್ರಿಕ್ಸ್ 2026ಗೆ ಸಂಬಂಧಿಸಿದಂತೆ ಅಂತೇಳಿ. ಕೆಳಗೆ ಇವು ಕೊಟ್ಟಿರ್ತಾರೆ. ಇವು ಮೀಟಿಂಗ ಇವು ಹೊಂದಿಸಿ ಬರೀರಿದಾಗ ಅಂತೇಳಿ. ಅದ್ರ ಸಂಬಂಧ ಹೇಳತ್ನ ಒಂದೇದು ಅಗ್ರಿಕಲ್ಚರ್ ವರ್ಕಿಂಗ್ ಗ್ರೂಪ್ ಬಂದ್ರೆ ಎಲ್ಲಂದ್ರೆ ಇಂದೋರ್ ಮಧ್ಯಪ್ರದೇಶ್. ಆಮೇಲೆ ಕಲ್ಚರಲ್ ವರ್ಕಿಂಗ್ ಗ್ರೂಪ್ ಬಂದ್ರೆ ವಾರಣಾಸಿದಾಗ ಬರ್ತೈತೆ. ನೆನಪಿಟ್ಕೋರಿ. ಕಲ್ಚರಲ್ ವರ್ಕಿಂಗ್ ಗ್ರೂಪ್ ಎಲ್ಲಿ ಅಂದ್ರೆ
ವಾರಣಾಸಿ. ವೆರಿ ಗುಡ್. ಫಾರಿನ್ ಪಾಲಿಸಿ ಡೈಲಾಗ್ ಅಂತ ಬರ್ತೈತಿ, ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಡೆಲ್ಲಿ ಒಳಗೆ. ಫಾರಿನ್ ಪಾಲಿಸಿ ಬಂದ್ರೆ ಡೆಲ್ಲಿ ಒಳಗೆ. ಮೂರನೇದು ಲಾಸ್ಟ್ ರೀ, ಈಗ ಆಗಿದ್ದು ಒಟ್ಟೆ ಹೇಳತ್ನ ಮುಂದೆ ಮತ್ತೆ ವುಮೆನ್ ವರ್ಕಿಂಗ್ ಗ್ರೂಪ್ ಕೇರಳದಾಗ ಮಾಡೋದೈತೆ, ಅದು ಮಾಡಿಲ್ಲ, ಚೇಂಜ್ ಆಗ್ಬೋದು ಲಾಸ್ಟ್ ಮೂಮೆಂಟ್ನಾಗ. ಹೆಂಗೆ G20 ಹಂಪಿ ಒಳಗದು ಮಾಡಿದ್ರಲ್ಲ ಅಂಥವು ಇವು ಸಮ್ಮಿಟ್ಗಳ ಒಂದು 3 ಹೇಳಲ್ಲ. ಈಗ ಒಂದೇದು ಯಾವ್ದು ಹೇಳ್ರಿ? ಅಗ್ರಿಕಲ್ಚರಲ್ಲಿ ಇಂದೋರ್ ಮಧ್ಯಪ್ರದೇಶ್. ವೆರಿ ಗುಡ್. ಅಗ್ರಿಕಲ್ಚರ ಇಂದೋರ್ ಮಧ್ಯಪ್ರದೇಶ್. ಎರಡನೇದು ಯಾವ್ದು ಹೇಳಿ? ಕಲ್ಚರಲ್ಲಿ ವಾರಣಾಸಿದಾಗ. ಆಮೇಲೆ ಮೂರನೇದು ಯಾವ್ದು ಹೇಳಿ? ಫಾರಿನ್ ಪಾಲಿಸಿ. ನಾಲ್ಕನೇದು ಮಣ್ಣು ಮಾಡಿದ್ವಿ ಇದು ಡಿಸಾಸ್ಟರ್ ರೆಸ್ಪಾನ್ಸ್ ಎಲ್ಲಿ ಮಾಡ್ಯಾರ ಹೇಳ್ರಿ? ಡಿಸಾಸ್ಟರ್ ಸಲ್ಮಂದಿಯಲ್ಲಿ ಒಡಿಸ್ಸಾದ ಪ್ಲೇಸ್ ಎಲ್ಲಿ? ಭುವನೇಶ್ವರ, ಪುರಿ, ಇದು ಒಡಿಸ್ಸಾ ಎರಡೋ ಆಪ್ಷನ್ದಾಗ ಯಾವ್ದಾ? ಪುರಿ ಒಳಗೆ ಮಾಡ್ತಾರೆ. ನೆನಪಿರ್ತೈತಲ್ಲ 4 ಒಮ್ಮೆ ಲಾಸ್ಟ್ ಹೇಳ್ಬಿಡ್ರಿ. ಇದ್ರೊಳಗೆ ಯಾವ್ದು ಮಾಡ್ತಾರೆ ಹೇಳ್ರಿ? ಮಧ್ಯಪ್ರದೇಶ ಇಂದೋರ್ದಾಗ. ಅವ್ನು ನೆನಪಿಟ್ಕೋರಿ. ಮತ್ತು ಇದನ್ನ ಮರ್ಜ್ ಮಾಡಬಾರ್ದು. ಇಂದೋರ್ದಾಗ ಯಾವ್ದಂದ್ರೆ ಅಗ್ರಿಕಲ್ಚರ್ ಕಾನ್ಫರೆನ್ಸ್. ಇವು ಯಾವ್ದ್ರದ್ದು ಹೇಳ್ರಿ ಕಾನ್ಫರೆನ್ಸ್ಗಳು? ಬ್ರಿಕ್ಸ್. ಈಗ ಏನು ಬ್ರಿಕ್ಸ್ ಆಗತ್ತೈತಲ್ಲ ಲಾಸ್ಟ್ ಜೂನ್ಯಾಗ ಆಗೋದೈತಲ್ಲ, ಬ್ರಿಕ್ಸ್ದಾಗ ಏನಂದ್ರೆ ಇವೆಲ್ಲ ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಲಾಸ್ಟ್ ಸಬ್ಮಿಟ್ ಮಾಡ್ದಂಗೆ ರಿಪೋರ್ಟ್. ಅದು ಬ್ರಿಕ್ಸ್ 2026 ಎಲ್ಲಿ ನಮ್ಮ ಭಾರತ ಮಂಡಪಂ ಐತಲ್ಲ ಅಲ್ಲೇ ಹೋಸ್ಟ್ ಮಾಡಿದ್ವಿ. ಬಟ್ ಅದ್ರ ಏನು ಪಾರ್ಟ್ ಆಗಿರ್ತಲ್ಲ ಇದ್ರ ಮೇಲೆ ಕೇಳ್ಬೋದು ಅಂತ ಹೇಳತ್ನ. ಒಂದೇದು ಯಾವ್ದಂದ್ರೆ ಅಗ್ರಿಕಲ್ಚರಲ್ ಅಂದ್ರೆ ಇಂದೋರ್. ನೆಕ್ಸ್ಟ್ ವಾರಣಾಸಿದಾಗ ಯಾವ್ದ? ಕಲ್ಚರಲ್. ವೆರಿ ಗುಡ್. ಪುರಿದಾಗ ಫಾರಿನ್ ಡಿಸಾಸ್ಟರ್. ಆಮೇಲೆ ಇನ್ನೊಂದು ಯಾವ್ದು? ಡೆಲ್ಲಿ ಒಳಗೆ ಫಾರಿನ್ ಪಾಲಿಸಿ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಯುವಶಕ್ತಿ ಭರೋಸಾ ಸ್ಮಾರ್ಟ್ ಕಾರ್ಡ್ ಅಂತಾರ. ಯುವಶಕ್ತಿ ಭರೋಸಾ ಸ್ಮಾರ್ಟ್ ಕಾರ್ಡ್ ನಮ್ಮ ಕರ್ನಾಟಕದ ಇದನ್ನ ಮಾಡಿದ್ದು, ಇದು ಕಾಪಿ ಮಾಡ್ದಂಗೆ ಕಾಪಿ ಅನ್ನಕ್ಕೆ ಬರಂಗಿಲ್ಲ. ಅವ್ರ ಸ್ಟೇಟ್ದವ್ರದ ಯಾವ ಸ್ಟೇಟ್ದಾಗ ತರತಾರ. ಇನ್ನೊಮ್ಮೆ ಹೇಳತ್ನ, ನಮ್ಮಲ್ಲಿ ಯುವ ನಿಧಿ ಅಂತ ಗ್ಯಾರಂಟಿ ಕೊಟ್ಟಿದ್ರಲ್ಲ, ಸೇಮ್ ಹಂಗೆ ಯುವಶಕ್ತಿ ಭರೋಸಾ ಸ್ಕೀಮ್ ಅಥವಾ ಭರೋಸಾ ಕಾರ್ಡ್. ಇಲ್ಲ ಹಂಗೆ ಶಕ್ತಿ ಕಾರ್ಡ್ ಸ್ಮಾರ್ಟ್ ಬರತ್ತಲ್ಲ ಹಂಗೆ ಸೇಮ್ ಯುವಶಕ್ತಿ ಭರೋಸಾ ಕಾರ್ಡ್ ಅಂತ ಯಾವ ಸ್ಟೇಟ್ದಾಗ ತರತಾರ? ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಮತ್ತು ಎರಡರಾಗ ಒಂದು. ಪಶ್ಚಿಮ ಬಂಗಾಳದ BJP ಗೌರ್ಮೆಂಟ್ ಬಂದಿದ್ಲ. ಇದ್ರ ಹೊಸ ಇನಿಷಿಯೇಟಿವ್ ಏನಂತ ಹೇಳ್ತಾನೆ ನೋಡ್ರಿ. ಯುವಶಕ್ತಿ ನಮ್ದು ಎಲ್ಲರ ಕಂಪೇರ್ ಮಾಡಿ ಯುವ ನಿಧಿ ಹೆಂಗೈತೆ ಅಂದ್ರೆ ಇಲ್ಲಿ ಗ್ರ್ಯಾಜುಯೇಟೆಡ್ ಆಗಿರ್ಬೇಕು. ಅವ್ರಿಗೆ ಎಟ್ಟ ಕೊಡ್ತಿರಲ್ಲ 2 ವರ್ಷ ಅಲ್ಲ, 2 ವರ್ಷ ತನಕ ಕೊಡ್ತಿದ್ರು. ಬಟ್ ಇದು ಏನು ಯುವಶಕ್ತಿ ಭರೋಸಾ ಸ್ಕೀಮ್ ಅಂತಂದಾರಲ್ಲ, ಪಶ್ಚಿಮ ಬಂಗಾಳದಾಗ ಯುವಕರತ್ತು ಏನು ಬರ್ತಾರಲ್ಲ 18ರಿಂದ ಎಲ್ಲಿ ಏಜ್ ತನಕ ಕೊಟ್ಟಾರ? 35 ಏಜ್ ತನಕ ಕೊಟ್ಟಾರ. 35 ಅನ್ರಿ? 18ರಿಂದ 35 ಏಜ್. 18ರಿಂದ 35 ಏಜ್ ತನಕ ಅವ್ರು ಸಾಲಿ ಕಲೀಲಿ. ಮಿನಿಮಮ್ 10th ಕ್ವಾಲಿಫಿಕೇಶನ್ ಆಗಿರ್ಬೇಕು. ನಮ್ಮಲ್ಲಿ ಹಂಗೆ ಡಿಗ್ರಿ ಮಾಡಿರ್ಬೇಕು, ಅಥವಾ ಡಿಗ್ರಿ ಮಾಡಿ 2 ವರ್ಷ ತನಕ ಈ ನಿರುದ್ಯೋಗ ಯುವಕರಿಗೆ ಇದನ್ನೇನಂದ್ರೆ ಯುವ ನಿಧಿ ಅಂತ ಕೊಡ್ತಾರಲ್ಲ ಹಂಗಲ್ಲ, ಅಲ್ಲಿ ಸೇಮ್ 3,000 ಕೊಡ್ತಾರೆ. ಬಟ್ ಯುವಶಕ್ತಿ ಭರೋಸಾ ಸ್ಕೀಮ್ ಅಥವಾ ಕಾರ್ಡ್ ಎಲ್ಲಿ ಮಾಡ್ಯಾರ ಅಂದ್ರೆ ಪಶ್ಚಿಮ ಬಂಗಾಳದಾಗ. ಇದ್ರ ಮೋಟೋ ಏನೈತೆ ಅಂದ್ರೆ 18ರಿಂದ 35 ಏಜ್ ತನಕ ಎಲ್ಲರೂ ಮಿನಿಮಮ್ ಕ್ವಾಲಿಫಿಕೇಶನ್ 10ನೇ ಅಷ್ಟ. ಅವ್ರಿಗೆ ಏನು ಕೊಡ್ತಾರೆ ಅಂದ್ರೆ 3,000 ಪರ್ ಮಂತ್ಲಿ ಕೊಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಹೇಳ್ರಿ, ಇಂಡಿಯಾಸ್ ಫಸ್ಟ್ ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ರೀಸೆಂಟಾಗಿ ಡೆವಲಪ್ ಮಾಡ್ಯಾರ. ಇದನ್ನೇನಂತಾರ? ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಹೇಳತ್ತಾನ, ಅಥವಾ ಏನಂತಾರ ಮಾಡೆಲ್ ಗಡಿ ಗ್ರಾಮ ಅಂತ ಹೇಳಿ. ಇಂಡಿಯಾಸ್ ಹೆಂಗೆ ಫಸ್ಟ್ ಡೆಡಿಕೇಟೆಡ್ ಅಥವಾ ಏನಂತ ಮಾಡೆಲ್ ಇದನ್ನ ಚಂಡೀಗಢ ಮಾಡ್ತಾರಲ್ಲ, ಏನಂತ ಅದಕ್ಕೆ ಯೋಜನಾ ಅಬದ್ಧ ನಗರ ಅಂತ ಹೆಂಗೆ ಕರಿತೀವಲ್ಲ ಹಂಗೆ ಮಾಡೆಲ್ ಆಗಿ ಒಂದು ಭಾರತದ ಮೊದಲ ಗಡಿ ಗ್ರಾಮನ ಡೆವಲಪ್ ಮಾಡ್ಯಾರ. ಯಾವ್ದು ಹೇಳಿ? ಚುರ್ಮೂರ್. ಕರೆಕ್ಟ್. ಚುರ್ಮೂರ್ ಕರೆಕ್ಟ್. ಎಲ್ಲಿ ಬರ್ತೈತಿ? ನಾಳೆ ಇಲ್ಲಿ ಹೇಳ್ಬಾರ್ದು. ಮತ್ತು ಇಂಡಿಯಾಸ್ ಫಸ್ಟ್ ಬಾರ್ಡರ್ ವಿಲೇಜ್ ಅಥವಾ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂತ ಬಂದಾಗ ಮಣ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ ಮಣ? ಎಲ್ಲಿ ಬರ್ತೈತಿ ರೀ? ಮಣ ಬಂದ್ರೆ ಉತ್ತರಾಖಂಡ್. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರ. ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಥವಾ ಲಾಸ್ಟ್ ವಿಲೇಜ್ ಅಂತ ಕರಿತೀವಿ, ಅದಕ್ಕೆ ಫಸ್ಟ್ ವಿಲೇಜ್ ಅಂತ ಮಾಡ್ತಾರೆ. ಯಾವ ಸ್ಕೀಮ್ ಅಂಡರ್ ಫಸ್ಟ್ ವಿಲೇಜ್ ಮಾಡ್ತಾರೆ ಇದನ್ನು? ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಉಸ್ತುವಾರಿ ವಹಿಸೋದು ಮಿನಿಸ್ಟ್ರಿ ಯಾವ್ದು? ಎಸ್, ಈ ಹೋಮ್ ಅಫೇರ್ಸ್. ಏನೂ ಕನ್ಫ್ಯೂಸ್ ಆಗಬಾರ್ದು. ಯಾಕಂದ್ರೆ ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ನ ಮೋಟೋನ ಎಷ್ಟು ಸ್ಟೇಟಿಗೆ ಐತೆ ಹೇಳ್ರಿ? ಎಷ್ಟು ಸ್ಟೇಟಿಗೆ ಐತೆ? 6, 7, 8, 5 ಸ್ಟೇಟ್ ಹೇಳಿದ್ನ. ಚೀನಾ ಬಾರ್ಡರ್ ಒಂದಿದ್ದು ಎಷ್ಟು ಹಳ್ಳಿ ಅದಾವಲ್ಲ ಅಲ್ಲಿ ಅಟ್ಟ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಮಾಡತ್ತಾರ. ಉಳ್ಕಿದ ಕಡೆ ಎಲ್ಲ ಇದು ನೆನಪಿಟ್ಕೋರಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತ ಬರ್ತೇಳಿ ಯಾವ ಒಂದು ಸ್ಟೇಟಿಗೆ ಅದಾವ ಅಂದ್ರೆ 5 ಸ್ಟೇಟಿಗೆ. ಚೀನಾ ಗಡಿ ಹಂಚ್ಕೊಂಡಿದ್ದು ಗೊತ್ತದಲ್ಲ 5 ಸ್ಟೇಟ್ ಯಾವ? ಜಮ್ಮು ಕಾಶ್ಮೀರ ಜೋಡ ಚೀನಾ ಎಲ್ಲಿ ಗಡಿ ಹಂಚ್ಕೊಂಡು? ಲಡಾಖ, ಹಿಮಾಚಲ, ಉತ್ತರಾಖಂಡ್ 3. ನೆಕ್ಸ್ಟ್ ಸಿಕ್ಕಿಮ, ಅರುಣಾಚಲ್ ಪ್ರದೇಶ್. ಇವು ಏನು 5 ಸ್ಟೇಟ್ ಅದಾವಲ್ಲ ಅಲ್ಲಿ ಅಟ್ಟ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಮೋಟೋ ಏನೈತಿ ಅಥವಾ ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಏನು ಮಾಡ್ತಾರೆ ಅಂದ್ರೆ ವೈಬ್ರೆಂಟ್ ವಿಲೇಜ್ ಅಂದ್ರೆ ಮೈಗ್ರೇಟೆಡ್ ಆಗಿ ಏನು ಬರ್ತಿರ್ತಾರಲ್ಲ ಆ ಮೈಗ್ರೇಟೆಡ್ ಆಗಿ ಬರಬಾರ್ದತ್ತ ಏನು ಮಾಡ್ತಾರೆ ಅಂದ್ರೆ ಗಡಿ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಈಗ ಭಾರತದ ಯೋಜನೆ ಒಳಗೆ ಏನು ಮಾಡ್ತಾರೆ ಅಂದ್ರೆ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಅಂದ್ರೆ ಮಣ ಅಂತ ಬರ್ತೈತಿ. ಎಲ್ಲಿ ಬರ್ತದೆ ಇದು ಹೇಳ್ರಿ? ಮಣ ವಿಲೇಜ್ ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ ಬರ್ತೈತೆ ಅಂತ ಕೇಳ್ರ? ಯಾವ್ದು ಹೇಳ್ರಿ? ಚುರ್ಮೂರ್ ಅಲ್ಲ ಯಾವ್ದ? ಪಿತ್ತೋರ್ಗಢ ಯಾವ್ದು ಬರ್ತದ? ಚಮೋಲಿ ಡಿಸ್ಟಿಕ್. ಚಮೋಲಿ. ನೀ ಅದನ್ನ ಹೇಳತ್ತೀನಿ, ಮತ್ತೆ ಜೋರಲ್ಲಿ ಹೇಳ್ಬೇಕಲ್ಲ ಹಸುವಾಗಣ. ಚಮೋಲಿ. ಎಸ್, ಉತ್ತರಾಖಂಡದ ಚಮೋಲಿ ಡಿಸ್ಟಿಕ್ನಾಗ ಯಾವ್ದು ಬರ್ತೈತೆ ಅಂದ್ರೆ ಮಣ ವಿಲೇಜ್ ಬರ್ತೈತಿ. ಭಾರತದ ಮೊದಲ ಗಡಿ ಗ್ರಾಮ ಅಂತ ಕರಿತೀವಿ ಅಥವಾ ಮೊದಲ ವಿಲೇಜ್ ಅಂತ ಕರಿತೀವಿ. ನೆನಪೈತ್ಯಾ? ಯಾವ ಒಂದು ಯೋಜನೆ ಅಂದ್ರೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ಈಗ ಅದ ಏನು ಕೇಳ್ತಾರಂದ್ರೆ ನಾಳೆ ಭಾರತದ ಮೊದಲ ವೈಬ್ರೆಂಟ್ ವಿಲೇಜ್ ಮಾಡೆಲ್ ಅಂತೈತಿಲ್ಲ, ಅಥವಾ ಮಾಡೆಲ್ ಗಡಿ ಗ್ರಾಮ ಅಥವಾ ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಕರಿಬೋದು. ಇವೆರಡು ಕನ್ಫ್ಯೂಸ್ ಆಗ್ಬಾರ್ದು. ಮಾಡೆಲ್ ಬಾರ್ಡರ್ ವಿಲೇಜ್ ಬೇರೆ, ಬಾರ್ಡರ್ ವಿಲೇಜ್ ಅಥವಾ ಫಸ್ಟ್ ವಿಲೇಜ್ ಬೇರೆ. ಮಾಡೆಲ್ ಬಾರ್ಡರ್ ವಿಲೇಜ್ ಅಂತಂದ್ರೆ ಯಾವ್ದು ಡೆವಲಪ್ ಅಂದ್ರೆ ಚುರ್ಮೂರ್. ಎಲ್ಲಿ ಕಂಡು ಬರ್ತೈತ್ರಿ? ಲಡಾಖ್. ಇವೆರಡು ಕನ್ಫ್ಯೂಸ್ ಆಗಬಾರ್ದು. ಚುರ್ಮೂರ್ ಲಡಾಖ್ನಾಗ ಬರ್ತೈತಿ. ಈಗ ಹೇಳ್ರಿ ನೋಡು, ಭಾರತದ ಮೊದಲ ಸೌರ್ಯ ಗ್ರಾಮ ಅಂತ ಯಾವ್ದು ಕರೀತಾರೆ?
ಯಾವ್ದ ಮೊಡೇರಾ. ಸೌರ್ಯಗ್ರಾಮ ಅಂತ ಬಂದಾಗ ಮೊಡೇರಾ. ಭಾರತದ ಮೊದಲ ಗಡಿ ಸೌರ್ಯಗ್ರಾಮ ಅಂತ ಕೇಳ್ರ ಮೊಸಾಲಿ. ಎಲ್ಲಿ ಕಂಡು ಬರ್ತದೆ? ಗುಜರಾತ್ನ ಮೊಸಾಲಿ. ಎರಡು ಕನ್ಫ್ಯೂಸ್. 3-4 ವಿಲೇಜ್ ಹೇಳಿದ್ವಲ್ಲ. ಒಂದೇದು ನೋಡ್ರಿ, ಭಾರತದ ಮೊದಲ ಹಳ್ಳಿ ಅಥವಾ ಗ್ರಾಮ ಅಂದ್ರೆ ಯಾವ್ದಂದ್ರ ಮಣ. ಎಲ್ಲಿ ಕಂಡು ಬರ್ತೈತಿ? ಚಮೋಲಿ ಡಿಸ್ಟಿಕ್, ಉತ್ತರಾಖಂಡ್. ಒಂದೇದಾತ್. ಅದಾದ್ಮೇಲೆ ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಕೇಳ್ರ. ಮಾಡೆಲ್ ಬಾರ್ಡರ್ ವಿಲೇಜ್ ಅಂದ್ರೆ ಏನ್ ಮಾಡ್ರ ಅಂದ್ರ ಆ ಬಾರ್ಡರ್ ವಿಲೇಜ್ ನ ಒಂದು ಸ್ಟ್ರಕ್ಚರ್ಡ್ ಆಗಿ, ಹೆಂಗ ಈಗ ಮಹೇಂಜೋದಾರೋ ಮಾಡಿದ್ರಲ್ಲ ಸಿಂಧು ನಾಗರಿಕತೆ ಒಳಗೆ ಒಂದು ಸ್ಟ್ರಕ್ಚರ್ಡ್ ಆಗಿ, ಸೇಮ್ ಹಂಗ ಇದನ್ನ ಮಾಡೆಲ್ ಆಗಿ ವಿಲೇಜ್ ಡೆವಲಪ್ ಮಾಡ್ರಿ. ಎಲ್ಲಿ ಅಂದ್ರೆ ಚುರ್ಮುರತ್ ಬರ್ತೈತಿ. ಎಲ್ಲಿ? ಲಡಾಖ್ ಒಳಗೆ. ಇವೆರಡದು. ಇನ್ನು ಮೊದಲ ಸೌರ್ಯ ಗ್ರಾಮ ಅಂತ ಕೇಳ್ರಿ ಯಾವ್ದಂದ್ರ ಮೊದೇರಾ. ಎರಡನೇದು ಇನ್ನೊಂದು ಏನಂದ್ರೆ ಗಡಿ ಸೌರ್ಯ ಗ್ರಾಮ ಅಂತ ಕೇಳ್ರ ಮೊಸಾಲಿ. ಲಾಸ್ಟ್ ಒಂದು ಕೇಳಿ ಬಿಟ್ಬಿಡ್ತಾನೆ ಹೇಳ್ರಿ. ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರತ್ ಬರ್ತೈತೆ. ಆಪ್ಕಾ ಪುಂಜಿ ಆಪ್ಕಾ ಅಧಿಕಾರತ್ ಬರ್ತೈತಲ್ಲ, ಈ ಇನಿಷಿಯೇಟಿವ್ ಹೇಳ್ರಿ. ಆಪ್ಕಾ ಪುಂಜಿ ಆಪ್ಕಾ ಅಧಿಕಾರ ಎದುರು ಸಲ್ಮಾನ್ ತಂದಾರ. ಇದು 2025 ತಂದಾರ. ಬಟ್ ಕರೆಂಟ್ ಅಫೇರ್ಸ್ ಇವಾಗಿಂದ ಕೇಳ್ತಾರತ್ತಲ್ಲ, ಅದ್ರ ಲಿಂಕ್ ಮಾಡಿ ಕೇಳ್ಬೋದು. ಆಪ್ಕಾ ಪುಂಜಿ ಆಪ್ಕಾ ಅಧಿಕಾರ ಬಡಗ್ನೆ ಹೇಳ್ರಿ ಯಾವಾಗ ತರ್ತಾರ. ಅನ್ಕ್ಲೇಮ್ಡ್ ಫಂಡ್. ಅನ್ಕ್ಲೇಮ್ಡ್ ಫಂಡ್ ಅಂತ ಯಾವ ಕರಿತೀವಿ? ಎಸ್, ವಸೂಲಾಗದ ಸಾಲಗಳು. ತಪ್ಪ. ಕ್ವಶನ್ ಒಂದೇ ಆಪ್ಷನ್ ಹಾಕಿರ್ತಾನ, ವಸೂಲಾಗದ ಸಾಲಗಳಲ್ಲ. ಪೂರ್ತಿ ಹೇಳ್ಬಿಡ್ತಾನೆ, ನೆನಪಿಟ್ಕೋರಿ. ಡೆಪಾಸಿಟ್, ಅನ್ಕ್ಲೇಮ್ಡ್ ಫಂಡ್ಸ್. ಅದ್ರ ಸಲ್ಮಂದ್ ಉದ್ಗಮ್ ಪೋರ್ಟಲ್ ಕೇಳ್ಬೋದು. ಉದ್ಗಮ್ ಪೋರ್ಟಲ್ ಯಾರು ಮಾಡ್ತಾರತ್ ಕೇಳ್ರ. ಇನ್ನು ಕ್ವಶನ್ ಕೇಳಿದ್ದಲ್ಲ, ಉದ್ಗಮ್ನ ಕೇಳಿದ್ದಲ್ಲ. ಯಾರು ಮಾಡ್ತಾರೆ ಉದ್ಗಮ್ ಪೋರ್ಟಲ್? RBI. ಇದು ಹೇಳ್ತಾನೆ ನೋಡ್ರಿ, ಎರಡು ಹೇಳ್ತಾನೆ. ಒಂದ ಯಾವ್ದಂದ್ರೆ ಅನ್ಕ್ಲೇಮ್ಡ್ ಫಂಡ್ ಹೇಳ್ತಾನೆ, ಆಮೇಲೆ ಲೋನ್ದು ಹೇಳ್ತಾನೆ. ಎರಡು ಹೇಳ್ಬಿಡ್ಲಿ, ಲಾಸ್ಟ್ ಹೇಳ್ಬಿಡ್ತಾನೆ ಇದನ್ನ. ಆಪ್ಕಿ ಪುಂಜಿ ಆಪ್ಕಿ ಅಧಿಕಾರ ತರ್ತಾರೆ. ಯುವರ್ ಮನಿ ಯುವರ್ ರೈಟ್ ಅಂತ ಹೇಳಿ. ಇದು ಎದಕ್ಕಂದ್ರೆ ಈಗ ನೀವು ಎಲ್ಲಾರ ಲೋನ್ ಅಲ್ಲ, ಎಲ್ಲಾರ ರೊಕ್ಕ ಡೆಪಾಸಿಟ್ ಮಾಡ್ತಿರ್ತಾರೆ. ಈಗ ನೋಡ್ರಿ, ಗೌರ್ಮೆಂಟ್ ಆಫೀಸರ್ಗಳು ರಿಟೈರ್ಡ್ ಆದ್ಮೇಲೆ ಇಷ್ಟು ಫಿಕ್ಸ್ಡ್ ಡೆಪಾಸಿಟ್ ಅವು ಇವು ಮಾಡಿರ್ತಾರೆ ತಿಳ್ಕೊರಿ. ನಿಮ್ಮ ಹೆಸರಲ್ಲೇ ಲೋನ್ ಇಟ್ಟಿರ್ತಾರೆ, ನಿಮ್ಮ ಆಯ್ಗಳದು ತಿಳ್ಕೊರಿ. ಅವು ಲೋನ್ ಇಟ್ಟಿದ್ದು ನಾಳೆ ಎಲ್ಲರ ಆಯಿ ಹೇಳಿರ ನಿಮಗೆ, ಅದಲ್ರ ಆಯಿ ಹೋದ್ಮೇಲೆ ಅದು ಎಲ್ಲರ ಲೋನ್ ಆ ಕಡೆ ಹೋಗತ್ತಲ್ಲ, ಅನ್ಕ್ಲೇಮ್ಡ್ ಆಗಿ ಉಳಿದು ಬಿಡ್ತದೆ. ಆ ಅನ್ಕ್ಲೇಮ್ಡ್ ಫಂಡ್ ಎಲ್ಲಿತನ ಅಂದ್ರೆ ಯಾವ್ದೋ ಬ್ಯಾಂಕ್ನಾಗ ಇರಲಿ, ಯುವರ್ ಮನಿ ಯುವರ್ ರೈಟ್. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಬರೀ ಯುವರ್ ಮನಿ ಯುವರ್ ರೈಟ್ ಅಟ ಹೇಳತ್ತಾನ. ನಾವು ಡೆಪಾಸಿಟ್ ಇಟ್ಟಿದ್ ರೊಕ್ಕ ನಮಗೆ ಹೊಳೆ ಬರ್ಬೇಕು. ಅದು ಎಲ್ಲಿತನ ಅಂದ್ರೆ 10 ವರ್ಷದ ತನ ಎಲ್ಲರ ನಮ್ಮ ಉದ್ಗಮ್ ಪೋರ್ಟಲ್ ಎದಕ್ಕೆ ಮಾಡ್ರಿ ಗೊತ್ತಾನೆ? ಯುವರ್ ಮನಿ ಯುವರ್ ರೈಟ್ಸ್ ಒಳಗೆ. ಉದ್ಗಮ್ ಪೋರ್ಟಲ್ ಒಳಗೆ ಏನು ಮಾಡಿರ್ತಾರೆ ಅಂದ್ರೆ ಯಾವ್ದಾರ ಮನಿ ಇಟ್ಟಿರ್ತೀರಿ ಅಂತ ತಿಳ್ಕೊರಿ. ನೀವು ಬ್ಯಾಂಕ್ನಾಗ ಹೋಗಿ ಫಿಕ್ಸ್ ಡೆಪಾಸಿಟ್ ಇಟ್ಟಿರಿ, ನೀವು ಆಮೇಲೆ ಹೋದ್ಮೇಲೆ 10 ವರ್ಷ ಆಗಿರ್ತೈತೆ ಅಂತ ತಿಳ್ಕೊರಿ. ಅದು ರೊಕ್ಕ ಅಲ್ಲೇ ಉಳಿದಿರ್ತೈತಲ್ಲ, ಅದ್ರದ್ದು ಏನು ನೀವು ಏನು ಕೊಡ್ತಾರೆ ಅದಕ್ಕೆ ಏನಂತಾರ್ರಿ? ಹಿಂಗ ಬಡ್ಡಿ ಅಲ್ಲೋ. ಈಗ ಇದನ್ನ ಕೊಟ್ಟಿರ್ತಿಲ್ಲ ಅವ್ರ ಜೋಡ ಏನಂತಾರ ಅದಕ್ಕೆ? ನಾಮಿನಿ. ಆ ನಾಮಿನಿ ಯಾರು ಇರ್ತಾರಲ್ಲ ಅವ್ರು ಕ್ವಶನ್ ಮಾಡ್ಬೋದು. ಮತ್ತೆ ಯಾರೋ ಇಟ್ಟಾರ ಅಂತ ಹೇಳಿ ಹೋಗಿ ನಾವು ಕೇಳ್ರೆ ಕೊಡಂಗಿಲ್ಲ. ಅದ್ರೊಳಗೆ ಏನಂದ್ರೆ ನಾಮಿನಿ ಯಾರು ಇರ್ತಾರಲ್ಲ ಅವ್ರು ಹೋಗಿ ಕೇಳಿರ್ತೀನಿ. ಎಷ್ಟು ವರ್ಷ ಅಂದ್ರೆ 10 ವರ್ಷದ ತನ ಎಲ್ಲರ ಅನ್ಕ್ಲೇಮ್ಡ್ ಇತ್ತಂತೇಳಿ 10 ವರ್ಷ ಆದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. RBI ದವ್ರು ನೆನಪಿಟ್ಕೋರು. ಅದನ್ನ ಏನು ಕೇಳ್ಬೋದು ಅಂದ್ರೆ ಯಾವ ಒಂದು ಇದಕ್ಕೆ ಕಳಿಸ್ತಾರೆ ಹೇಳ್ರಿ RBI ದವ್ರು ಅದನ್ನ ಎಲ್ಲಿ ಹಾಕ್ತಾರೆ ಅದನ್ನ ರೊಕ್ಕ. ಈಗ ನಿಮ್ಮ ರೊಕ್ಕ ಇರ್ತೈತೆ ಅಂತ ತಿಳ್ಕೊ, ಅದು RBI PM ಕೇರ್ಸ್ ಫಂಡಿಗೆ ಕೊಡ್ತಾರ ಅಥವಾ ಡೆಪ್ ಫಂಡಿಗೆ ಕೊಡ್ತಾರ? ಯಾವ್ದು? ಡೆಪ್ ಫಂಡ್ ಫುಲ್ ಫಾರ್ಮ್ ಡಿಪಾಸಿಟರ್ ಏನೈತದ? ಡಿಪಾಸಿಟರ್ ಎಜುಕೇಶನ್ ಅವೇರ್ನೆಸ್ ಫಂಡ್. ಕರೆಕ್ಟ್. DEA ಫಂಡ್ ಅತ್ತಾರ. ಅದು ಕರೆಕ್ಟ್. DEA ಫಂಡ್ ಅಂತ ಕರೀತಾರೆ. ಡಿಪಾಸಿಟರ್ ಎಜುಕೇಶನ್ ಅವೇರ್ನೆಸ್ ಫಂಡ್ ಅಂತ. ಇದು ಯಾವಾಗ ಆ ಫಂಡಿಗೆ ಸೇರ್ತೈತೆ ಅಂದ್ರೆ 10 ವರ್ಷ ತನ ಅನ್ಕ್ಲೇಮ್ಡ್ ಇರ್ಬೇಕು. ನೆನಪಿರ್ತ ಗೊತ್ತಾತಲ್ಲ. ಇವು ಕ್ವಶನ್ ಏನೋ ಹೇಳಿಕೆ ಟೈಪ್ ಏನಾರ ಕನ್ಫ್ಯೂಸ್ ಮಾಡ್ರು ನೆನಪಿಟ್ಕೋರಿ. ಒಂದೇದ ಯಾವ್ದಾರ ಅನ್ಕ್ಲೇಮ್ಡ್ ಫಂಡ್ ಅಂದಾಗ ಯಾವ್ದು ಬರ್ತೈತೆ ಅಂದ್ರೆ ಇದೇನು ನಮ್ದು ಯುವರ್ ಮನಿ ಯುವರ್ ರೈಟ್ ಬಂದೈತಲ್ಲ, ನಾಳೆ ಕೇಳಿರ್ತಾರೆ. ಇದ್ರೊಳಗೆ ಏನು ಕೇಳ್ತಿರ್ತಾರೆ ಅಂದ್ರೆ ನಾಳೆ ಒಂದೇ ಆಪ್ಷನ್ ಹಾಕ್ತಾರೆ. ಈ ಕ್ವಶನ್ ಕೇಳ್ತ ನೋಡಿ, ಅದ್ರ ಮೇಲೆ ಅನ್ಕ್ಲೇಮ್ಡ್ ಫಂಡ್ ಅಥವಾ ಯುವರ್ ಮನಿ ಯುವರ್ ರೈಟ್ ಅಂತ ಹಾಕ್ಯಾರ. ಅದ್ರೊಳಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ಒಂದೇದ ನಾನ್ ಪರ್ಫಾರ್ಮಿಂಗ್ ಅಸೆಟ್ 10 ವರ್ಷ ಆದ್ಮೇಲೆ ಇದು DEA ಅಕೌಂಟಿಗೆ ಹೋಗ್ತೈತೆ ಅಂದ್ರೆ ಕರೆಕ್ಟೋ ತಪ್ಪು? ಕರೆಕ್ಟ್ ಅಂತ ನೋಡಿ. ಅದಕ್ಕೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇನ್ನ ಹೇಳಿದಿಲ್ಲ, ಅದನ್ನ ಹೇಳ್ತಾನೆ ಈಗ. ನೆಕ್ಸ್ಟ್ ಈಗ ಯುವರ್ ಮನಿ ಯುವರ್ ರೈಟ್ಸ್ ಗೊತ್ತಾತ. ನೀವು ಡೆಪಾಸಿಟ್ ಮಾಡಿದ ರೊಕ್ಕ ಏನಿರ್ತೈತಲ್ಲ ಅದು 10 ವರ್ಷ ಆದ್ಮೇಲೆ ಏನು ಹೋಗತ್ತೆ ಅಂದ್ರೆ DEA ಹೋಗತ್ತೆ. ಅದ ಉದ್ಗಮ್ ಪೋರ್ಟಲ್ನಾಗ ಏನು ಮಾಡ್ತಾರೆ ಅಂದ್ರೆ ನೀವು ಕ್ಲೇಮ್ ಮಾಡ್ಕೋಬಹುದು. ನಿಮಗೆ ರೈಟ್ಸ್ ಐತೆ ಅಂಥವು. ಪೋರ್ಟಲ್ 3 ಬರ್ತಾವ, 3 ಅಲ್ಲ 4 ಬರ್ತಾವ. 4 ಪೋರ್ಟಲ್ ಹೇಳ್ಬಿಡ್ಲಿ ಒಮ್ಮೆ ಬಡ. ಒಂದೇದು ಯಾವ್ದಂದ್ರೆ RBI ದಿಂದ ಬಂದ್ರೆ ಯಾವ್ದಂದ್ರ ಉದ್ಗಮ್ ಪೋರ್ಟಲ್. ನೆನಪಿರ್ತೈತಲ್ಲ, ಡೈರೆಕ್ಟ್ ಕೇಳ್ಬೋದು. ಉದ್ಗಮ್ ಪೋರ್ಟಲ್ ಎದಕ್ಕೆ ಮಾಡಿರತ್ತೆ? ಒಂದೇ ಆಪ್ಷನ್ ಕೊಡ್ತಾರೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲಿ ಬಂದಲ್ಲ, ಅನ್ಕ್ಲೇಮ್ಡ್ ಫಂಡ್ ಬೇರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬೇರೆ. ಈಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಹೋಗತ್ತೆ. ಬಟ್ ಇವು 4 ಪೋರ್ಟಲ್ ಹೇಳ್ತ ಮೊದಲು. ಒಂದೇದು ಯಾವ್ದಂದ್ರೆ ಉದ್ಗಮ್ ಪೋರ್ಟಲ್ ಯಾರ್ದಂದ್ರೆ RBI. ಯಾಕಂದ್ರೆ RBI ಬತ್ತತ್ರ ನೆನಪಿಟ್ಕೋರಿ. ಯಾವ್ದಾರ ಬ್ಯಾಂಕ್ನಾಗ ಇಡ್ರಿ, ಎಕ್ಸಿಸ್ ಬ್ಯಾಂಕ್ನಾಗ SBI ಬ್ಯಾಂಕ್ನಾಗ ರೊಕ್ಕ ಇಟ್ಟು ಹಾದ್ರತ್ತೇಳಿ ಅವು ಏನಂದ್ರೆ ಉದ್ಗಮ್ ಪೋರ್ಟಲ್ ದಿಂದ DEA ಅಕೌಂಟಿಗೆ ಹೋಗಿರ್ತಾವ. ಅದಾದ್ಮೇಲೆ ಈಗ LIC ದಾಗ ಮಾಡಿರ್ತಾರ ತಿಳ್ಕೊ. LIC ಇನ್ಶೂರೆನ್ಸ್ ಮಾಡ್ತಾರೆ. LIC ಇನ್ಶೂರೆನ್ಸ್ ರೊಕ್ಕ ಇದ್ದಾಗ ಮಾಡಿರ್ತಾರೆ. 5 ವರ್ಷ ಆದ್ಮೇಲೆ ಕಟ್ಟುದಾಗ್ಲಿಕ್ಕೆ ಬಿಟ್ಟು ಬಿಡ್ತಾರ ತಿಳ್ಕೊರಿ. ಅವ್ರ ಆ ಕಡೆ ಹೋಗ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 10 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ DA ಫಂಡಿಗೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಉದ್ಗಮ್ ಪೋರ್ಟಲ್ ದಿಂದ ಅಷ್ಟೇ ಎಲ್ಲಿ ಹೋಗ್ತೈತೆ ಅಂದ್ರೆ DA ಹೋಗ್ತೈತೆ. ಅದು RBI ಅಂಡರ್ ವರ್ಕ್ ಆಗಿರ್ತದೆ. ಬಟ್ ಇಲ್ಲಿ ಏನು LIC ಇರ್ತೈತಲ್ಲ, ಇವ್ರು ಏನಂದ್ರೆ ಸೀನಿಯರ್ ಅವೇರ್ನೆಸ್ ಫಂಡ್ ಅಥವಾ ಸೀನಿಯರ್ ಸಿಟಿಸನ್ಸ್ ಅವೇರ್ನೆಸ್ ಫಂಡ್ ಅಂತ ಬರ್ತದೆ. ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ 10 ವರ್ಷ ಆದ್ಮೇಲೆ. ಇವ್ರದ್ದು ಯಾವ ಪೋರ್ಟಲ್ ಹೇಳ್ರಿ? ಭೀಮಾ ಭರೋಸಾ ಪೋರ್ಟಲ್. ನೆನಪಿಟ್ಕೋರಿ. ಪೋರ್ಟಲ್ ಹೇಳ್ತ ಒಂದೇದ ಉದ್ಗಮ್ ಪೋರ್ಟಲ್ ಬಂದ್ರೆ ಯಾರ್ದ? RBI. ಆಮೇಲೆ ಭೀಮಾ ಭರೋಸಾ ಪೋರ್ಟಲ್ ಬಂದ್ರೆ
ನೆಕ್ಸ್ಟ್ ಮಿತ್ರ ಪೋರ್ಟಲ್ ಅಂತ ಒಂದು ಬರ್ತೈತಿ. ಈ ಮಿತ್ರ ಪೋರ್ಟಲ್ ಎದಕ್ಕಂದ್ರೆ 4 ಇವು ನೆನಪಿಟ್ಕೋರಿ. ನಾಳೆ ರೊಕ್ಕ ಇಟ್ಟಿರ್ತಿರ್ಲಿಲ್ಲ, ಅದು ಇದ್ರಾಗ ಗೊತ್ತಿರ್ಬೇಕಾ. ಬ್ಯಾಂಕ್ನಾಗ ಇಟ್ಟರೆ ಯಾವ್ದಂದ್ರೆ ಉದ್ಗಮ್ ಪೋರ್ಟಲ್ದಿಂದ ಅನ್ಕ್ಲೇಮ್ಡ್ ಫಂಡ್ ತಗೋಬಹುದು. ಇನ್ಶೂರೆನ್ಸ್ ಸ್ಕೀಮ್ನಾಗ ಇದ್ರೆ ಯಾವ ಪೋರ್ಟಲ್ ಅಂದ್ರೆ ಭೀಮಾ ಭರೋಸಾ, ಅಂದ್ರೆ ಇನ್ಶೂರೆನ್ಸ್ ಭರೋಸಾ ಸ್ಕೀಮ್ ಅದು ಈ ಭೀಮಾ ಭರೋಸಾ ಪೋರ್ಟಲ್. ಅದಾದ್ಮೇಲೆ ಈಗ ಬ್ಯಾಂಕ್ನಾಗೂ ಇಡಂಗಿಲ್ಲ, ನಾವು LIC ದಾಗೂ ಇಡಂಗಿಲ್ಲ. ಮ್ಯೂಚುವಲ್ ಫಂಡ್ದಾಗ ರೊಕ್ಕ ಹಾಕಿರೋ ಯಾವ ಪೋರ್ಟಲ್ ಅಂದ್ರೆ ಮಿತ್ರ ಪೋರ್ಟಲ್. ಮ್ಯೂಚುವಲ್ ಫಂಡ್ ಅದು ಬಂದಾವಲ್ಲ, SIP ಅದು ಮಾಡ್ತಿರ್ತಾರಲ್ಲ, ಆ SIP ಮಾಡಿ ಆಮೇಲೆ ಬಿಟ್ಟಿರ್ತೀನಿ, ಅದು ಪೋಲಿಯೋಗೆ ಟ್ರಾನ್ಸ್ಫರ್ ಆಗಿರ್ತದೆ. ಅಂದ್ರೆ ಪೋಲಿಯೋ ಅಂದ್ರೆ ಇದು ವ್ಯಾಕ್ಸಿನ್ ಪೋಲಿಯೋ ಅಲ್ಲ, ಮತ್ತು ಅದು ಪೋರ್ಟ್ಫೋಲಿಯೋ ಅಂತ ಕರೀತಾರಲ್ಲ, ಅದ್ರೊಳಗೆ ಟ್ರಾನ್ಸ್ಫರ್ ಆಗಿರ್ತೈತಿ. ಅದು 10 ವರ್ಷ ಆದ್ಮೇಲೆ ಯಾವ್ದಂದ್ರೆ ಮಿತ್ರ ಪೋರ್ಟಲ್. ಇನ್ನೊಂದು ಲಾಸ್ಟ್ ಯಾವ್ದೋ ಪೋರ್ಟಲ್ ಉಳಿತ್ಲ ಮುಗಿದಲ್ಲ, ಈ 3 ಪೋರ್ಟಲ್ ಬರ್ತಾವ. 3 ಪೋರ್ಟಲ್ ಬರ್ತಾವೆ, ಇವು ನೆನಪಿರ್ತಾವ. ಈಗ ಹೇಳ್ತಾನೆ ಗೊತ್ತಾತಲ್ರಿ, ಅನ್ಕ್ಲೇಮ್ಡ್ ಫಂಡ್ ಅಥವಾ ಯುವರ್ ಮನಿ ಯುವರ್ ರೈಟ್ಸ್ ಅಂಡರ್ ಬರ್ತೇಳಿ. ಇವು 3 ಪೋರ್ಟಲ್ ನೆನಪಿಡೋರು. ಉದ್ಗಮ್ ಪೋರ್ಟಲ್ ಎದಕ್ಕ? RBI. ಭೀಮಾ ಭರೋಸಾ ಪೋರ್ಟಲ್, LIC. ಇನ್ನೊಂದು ಯಾವ ಪೋರ್ಟಲ್ ಹೇಳಿ? ಮ್ಯೂಚುವಲ್ ಫಂಡ್ ಯಾವ್ದಂದ್ರೆ ಮಿತ್ರ ಪೋರ್ಟಲ್. 8 ವರ್ಷ ಆದ್ಮೇಲೆ ಇವು ಅನ್ಕ್ಲೇಮ್ಡ್ ಫಂಡ್ಗಳು ಟ್ರಾನ್ಸ್ಫರ್ 10 ವರ್ಷ ಮೇಲೆ. ಇನ್ನು ಹೇಳ್ತಾನೆ ನೋಡ್ರಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಬರ್ತೈತಿ. ಎಷ್ಟು ದಿನ ಆದ್ಮೇಲೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಹಾಕಿರ್ತೈತಿ ಒಂದು ಮನಿ. ಈಗ ಕನ್ಫ್ಯೂಸ್ ಆಗಬಾರ್ದು. ಈಗ ಹೇಳ್ತಾನೆ, ಈಗ ಏನು ನಾವು ಡೆಪಾಸಿಟ್ ಮಾಡಿದ್ದು ನಮ್ಮ ರೊಕ್ಕಿತ್ತು, ಅದಕ್ಕೆ ಏನಂದಿರಂದ್ರೆ ಯುವರ್ ಮನಿ ಯುವರ್ ರೈಟ್ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಇರ್ತೈತಿಲ್ಲ, ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನೋದು ನಮ್ಮ ಮನಿ ಅಲ್ಲ, ನಾವು ಬ್ಯಾಂಕ್ದಿಂದ ತೊಗೊಂಬಂದಿದ್ದು ಮನಿ ಅದು. ಎಲ್ಲರ ಲೋನ್ ತೊಗೋತೀರಿ, ಈಗ ಲೋನ್ ತೊಗೊಂಡು ಏನು ಮಾಡ್ತಿರ್ತಾರೆ ಅಂದ್ರೆ ತಿಂಗಳ ಅದಕ್ಕೆ ಬಡ್ಡಿ ಕಟ್ಟಬೇಕು. ಆಮೇಲೆ ಅದ್ರ ಪ್ರಿನ್ಸಿಪಲ್ ರಿಟರ್ನ್ ಮಾಡ್ಬೇಕು. ಅದ್ರ ರೊಕ್ಕ ಎಷ್ಟು ತೊಗೊಂಡಿರ್ತೀವಿ, ಆ ರೊಕ್ಕ ರಿಟರ್ನ್ ಮಾಡಲ್ಲ 90 ದಿನದ ತನಕ ಎಲ್ಲರ ನೀ ರೊಕ್ಕ ರಿಕವರ್ ಮಾಡಲಿಲ್ಲ, ಅದಕ್ಕೆ ಸೆಕ್ಯೂರಿಟಿ ಅಂತ ಕೊಟ್ಟಿರ್ತೀವಲ್ಲ, ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ನಾಗ ಬರ್ತದೆ. ಇದು ಹೆಂಗೆ ವರ್ಕ್ ಆಗಿರ್ತೈತೆ ಅಂದ್ರೆ 1 ಮಂತ್ ಅಥವಾ 3 ತಿಂಗಳು ಕಂಟಿನ್ಯೂ, 90 ದಿನ ಅಂದ್ರೆ 3 ತಿಂಗಳು, 3 ತಿಂಗಳು ಆಕತ್. 3 ತಿಂಗಳ ತನಕ ನೀ ಕಂಟಿನ್ಯೂ ಎಲ್ಲರ ಇಂಟ್ರೆಸ್ಟ್ ಕಟ್ಟಲಿಲ್ಲ ಅಥವಾ ಅದ್ರ ಬಡ್ಡಿ ಕಟ್ಟಲಿಲ್ಲ ಅಂತೇಳಿ ಅದು ಆಟೋಮೆಟಿಕ್ ಏನಾಕತ್ತೆ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಕತ್. ನಾನ್ ಪರ್ಫಾರ್ಮಿಂಗ್ ಅಂದ್ರೆ ಅದು ಅಕೌಂಟ್ನಾಗ ಏನು ಟ್ರಾನ್ಸಾಕ್ಷನ್ ಆಗತ್ತಿಲ್ಲ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದಂಗೆ. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇದ್ದಿದ್ದ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಬರ್ತೈತಿ. ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅನ್ನೋದು RBI ಅಂಡರ್ ವರ್ಕ್ ಆಕತಿ, ಅಥವಾ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅನ್ನೋದು ಒಂದು ಪ್ರೈವೇಟ್ ಆರ್ಗನೈಸೇಷನ್. ಅಂದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಐತ್ಲ, ಇದು ಪ್ರೈವೇಟ್ ಆರ್ಗನೈಸೇಷನ್ ಬರ್ತೈತಿ. ನೆನಪಿಟ್ಕೋ. ಬಾಡ್ ಬ್ಯಾಂಕ್ ಅಂತ ಅಂತಿರ್ತಾರೆ, ನೆನಪೈತಿ? ಬಾಡ್ ಬ್ಯಾಂಕ್ ಎದಕ್ಕೆ ಐತೆ ಕೇಳ್ರ? ಎಸ್, ರೊಕ್ಕ ರಿಕವರ್ ಮಾಡಾಕ ಬಾಡ್ ಬ್ಯಾಂಕ್ ಯಾವ್ದಾರ ಬ್ಯಾಂಕ್ ಅಂಡರ್ ವರ್ಕ್ ಆಕತ್ತೇನು? ಇದು ನೆನಪಿಟ್ಕೋರಿ. ಅಸೆಟ್ ರೀಕನ್ಸ್ಟ್ರಕ್ಷನ್ ಮಾಡ್ಬೇಕಲ್ಲ. ಈಗ ನೀವು ಏನಂದ್ರೆ ಲೋನ್ ಕಟ್ಟಿಲ್ಲ, ನಮ್ದು SBI ಬ್ಯಾಂಕ್ ರೀ, ನನಗೆ ನೀವು ಲೋನ್ ಕೊಡ್ಲಿಲ್ಲ ಅಂದ್ರೆ 3 ತಿಂಗಳ ತನಕ ಕೊಡ್ಲಿಲ್ಲ ತಿಳ್ಕೊ, ಅದು ಅಸೆಟ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಎಲ್ಲಿ ಹೋಗತಿ? ನಾನ್ ಪರ್ಫಾರ್ಮಿಂಗ್ ಅಸೆಟ್ನಾಗ ಹೋಗತಿ. ಅವ್ರು ಏನು ಮಾಡ್ತಾರೆ ಅಂದ್ರೆ ಬಾಡ್ ಬ್ಯಾಂಕ್ ಅನ್ನೋದು ಒಂದು ಪ್ರೈವೇಟ್ ಆರ್ಗನೈಸೇಷನ್. ಅವ್ರು ಏನು ವರ್ಕ್ ಮಾಡ್ತಿರ್ತಾರೆ ಅಂದ್ರೆ, ಈಗ ನಮ್ಮಲ್ಲಿ ಹೆಂಗೆ KE ಪ್ರೈವೇಟ್ ಅಥಾರಿಟಿ ಐತೆ, ಅವ್ರು ಏನು ಮಾಡ್ತಿರ್ತಾರೆ ಗೌರ್ಮೆಂಟ್ ಎಕ್ಸಾಮ್, ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಅಥಾರಿಟಿ ಬರ್ತದಲ್ಲ, ಅವ್ರು ಹೆಂಗೆ ಗೌರ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಡ್ತಿರ್ತಾರಲ್ಲ, ಸೇಮ್ ಇವರು ಹೆಂಗೆ ಮಾಡ್ತಾರೆ ಅಂದ್ರೆ ಬಾಡ್ ಬ್ಯಾಂಕ್ ಅನ್ನೋದು ಅಥವಾ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಅನ್ನೋದು ಒಂದು ಪ್ರೈವೇಟ್ ಏಜೆನ್ಸಿ. ಅವ್ರು SBI ಕಡೆ ಬರ್ತಾರೆ, ಬಂದ ನಿಮ್ಮಲ್ಲಿ ಎಷ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಐತ್ಲ, ಅವು ಬ್ಯಾಂಕಿಂದ ಏನು ಮಾಡ್ತಾರೆ ಅಂದ್ರೆ ಈಗ 100 ಕೋಟಿ ಇತ್ತಂತೇಳಿ ಅವ್ರು 50 ಕೋಟಿಗೆ ಬಿಡ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ರಿಕವರ್ ಹಾಕಿರಂಗಿಲ್ಲ ಅಂದ್ರೆ ₹1 ಬಂದ್ರು RBI ಚಲೋ ಅಲ್ಲ. ಈಗ ಏನು ಮಾಡ್ತಿರ್ತಾರೆ, SBI 50 ಕೋಟಿ ಬರ್ತೈತೆ, ಅದನ್ನ ಪರ್ಚೇಸ್ ಮಾಡಿ ತಗೋತೈತಿ. ಯಾವ್ದಾ SBI ತಗೋತೇಳಿ ಇವ್ರಿಗೆ ಏನಂದ್ರೆ ಅಲ್ಲಿ 100 ಕೋಟಿ ಕ್ಲೇಮ್ ಮಾಡ್ಕೋಬಹುದು. ಇವ್ರು ಏನು ಬಾಡ್ ಬ್ಯಾಂಕ್ ಅಂತ ಇರ್ತಾರಲ್ರಿ, ಅವ್ರು ಮನಿಗೆ ಹೋಗಿ ಬೆನ್ನತ್ತಾರ, ಅವ್ರಿಗೆ ರೊಕ್ಕ ಕೊಡ್ರಿ ಅಂತೇಳಿ. ಇಲ್ಲಾರ ಅವ್ರದ್ದು ಅಸೆಟ್ಗಳು ಅಥವಾ ಏನಾರ ಸೆಕ್ಯೂರಿಟಿ ಇರ್ತಾವಲ್ಲ ಅವನ್ನೆಲ್ಲ ತಗೊಂಡು ಅವ್ರಿಗೆ 50 ಕೋಟಿ RBI ಇದನ್ನ ಯಾವ್ದಾ SBI ಕೊಟ್ಟಾರ, ಇವ್ರಿಗೆ 60 ಕೋಟಿ 70 ಕೋಟಿ ಆತೇಳಿ ಅದ್ರದ್ದು ಏನು ಎಕ್ಸ್ಟ್ರಾ ಲಾಭ ಇರ್ತೈತಿಲ್ಲ ಅವ್ರಿಗೆ ಬರ್ತದೆ. ಇವು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ನಮ್ಮ ರೊಕ್ಕ ಅಲ್ಲ, ಬ್ಯಾಂಕಿನ ರೊಕ್ಕ ನಾವು ತೊಗೊಂಡಿರ್ತೀವಿ, ಗಪ್ ಕೂತಿರ್ತೀವಲ್ಲ, ಅವಾಗ ಅವ್ರು ಬರ್ತಾರೆ ಯಾವ್ದಂದ್ರೆ ಅಸೆಟ್ ರೀಕನ್ಸ್ಟ್ರಕ್ಷನ್ದಾಗ. ಬಟ್ ಅನ್ಕ್ಲೇಮ್ಡ್ ಫಂಡ್ದಾಗ ಏನಾಕಿರ್ತೈತೆ ಅಂದ್ರೆ ನಮ್ಮ ರೊಕ್ಕ ನಮ್ಮ ರೈಟ್ಸ್ ಅಂತ ಇರ್ತೈತಿ. ಸರ್ ಬರ್ರಿ 1 ನಿಮಿಷ ಬರ್ರಿ ಸರ್, ಬರ್ರಿ. ಮೆಂಟಲ್ ಎಬಿಲಿಟಿ ನಾಲೆಜ್ ಪೂರ್ತಿ ಬೇಸಿಕ್ ಲೆವೆಲಿಗೆ ಮೆಂಟಲ್ ಎಬಿಲಿಟಿ ಇಲ್ಲ. ಈಗ ಯಾಕಂದ್ರೆ ಎಕ್ಸಾಮ್ನಾಗ ಹೆಂಗೆ ಹಾಕಿರ್ತಾವೆ ಅಂದ್ರೆ ಟಾಪ್ ಒಂದು 5-6 ಭಾಗ ಇರ್ತಾವೆ ತಿಳ್ಕೊರಿ. ಯಾವ್ದಾರ ಪಾರ್ಟ್ ಇರ್ತಾವೆ. ಈಗ ಹೆಂಗಾರ ವರ್ಕ್ ಆ್ಯಂಡ್ ಟೈಮ್ ಆಗಲಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಆಗಲಿ ಕಂಪಲ್ಸರಿ ಕ್ವಶನ್ಸ್ ಇರ್ತಾವಲ್ಲ, ಅಂತ ಹಾಟ್ ಟಾಪಿಕ್ಗಳನ್ನ ಫ್ರೀದಾಗ ಹೇಳ್ತಂದಾರೆ ಸರ್. ಯಾಕಂದ್ರೆ ಅವ್ರ ಸಾಧನಾ ಅಕಾಡೆಮಿ ಮತ್ತು UPSC ಮೇನ್ಸ್ ಅದು ಬರ್ದಿದ್ರೆ ಅವ್ರು ಟೀಚಿಂಗ್ ಮಾಡ್ತಾರೆ ಮೆಂಟಲ್ ಎಬಿಲಿಟಿ. ಅದ್ರ ಸಂಬಂಧ ಫ್ರೀಯಾಗಿ ಹುಡುಗರಿಗೆ ಯಾರಿಗೆ ಬೇಸಿಕ್ ನಾಲೆಜ್ ಇಲ್ಲ, ಮೆಂಟಲ್ ಎಬಿಲಿಟಿ ಇಲ್ಲ, ಅವ್ರಿಗೆ 1 ತಾಸು ಡೈಲಿ ಕ್ಲಾಸ್ ಮಾಡ್ತಂದಾರ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದಿಲ್ಲ ಅವ್ರು ಜಾಯ್ನ್ ಆಗ್ಬೋದು. ಸರ್ ಮಾತಾಡ್ತಾರೆ, ಹೇಳ್ರಪ್ಪ. ನಮಸ್ಕಾರ. ಆಲ್ರೆಡಿ ಭಾಳ ಟೈಮ್ ಆಗಿದೆ, ಹಸು ಆಗಿರ್ಬೋದು ಎಲ್ರಿಗೂ. ಇಲ್ಲ 1-2 ಮಿನಿಟ್ಸ್ ಅಷ್ಟೇ. ಸೊ ಮೆಂಟಲ್ ಎಬಿಲಿಟಿಯನ್ನು ಫ್ರೀಯಲ್ಲಿ ಮಾಡ್ಬೇಕನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಹೌದಾ? ಯಾರು ಬರ್ಬೇಕಂತಂದರೆ ನನಗೆ ಅದ್ರ ಬಗ್ಗೆ 0 ಐಡಿಯಾ ಅದ ಸರ್. ನನಗೆ ಯಾವತ್ತೂ ನಾನು ಮೆಂಟಲ್ ಎಬಿಲಿಟಿ ಕಲ್ತಿಲ್ಲ, ಸ್ವಲ್ಪ ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಅಲ್ಲಿ ಸ್ಟೇಜ್ನಲ್ಲಿ ಇದ್ದೀನಿ ಅಂದ್ರೆ ಬರ್ರಿ. ಆಲ್ರೆಡಿ ನಾನು ಅಡ್ವಾನ್ಸ್ ಲೆವೆಲು ಪ್ರೋ ಲೆವೆಲ್ ಇದ್ದೀನಿ ಅಂತಂದ್ರೆ ಓಕೆ. ಯಾಕಂದ್ರೆ ಆ ಕಾಸ್ಟ್ ಬೆನಿಫಿಟ್ ಇರಬೇಕಲ್ಲ. ನಾವು 1 ಅವರ್ ನಿಮ್ಗೆ ಕುಂದಿಸ್ಕೊಂಡ್ಬಿಟ್ರೆ 1 ಅವರಲ್ಲಿ ನಾವು ಬರೀ 10 ಪ್ರಾಬ್ಲಮ್ ಬಿಡಿಸ್ಬೋದು. ಅವಾಗ ನಿಮ್ಗೆ ಅದು 1 ಅವರಿಗೆ ವೇಸ್ಟ್ ಅನ್ನಿಸ್ತದೆ. ಸೊ 0ದಿಂದ ರೆಡಿ ಆಗ್ತಾ ಇದ್ದೀವಿ ಅಥವಾ ಮಾಡ್ರೇಟ್ ಲೆವೆಲ್ ಅದೀನಿ ಅಂತಂದ್ರೆ ಬಂದ ಜಾಯ್ನ್ ಆಗ್ಬೋದು. ಫ್ರೀ ಇರ್ತದೆ ರೀ. ಮಂಡ್ಯದಿಂದ ನಾನು ನಿಮ್ಗೆ ಸರ್ ಅಪ್ಡೇಟ್ ಮಾಡ್ತೀನಿ, ಕ್ಲಾಸ್ ರೂಮ್ ಎಲ್ಲ ಹೇಳ್ತೀವಿ. ಇಲ್ಲ ಇಲ್ಲೇ ಬಂದು ಹೇಳೋಂಥವ್ರು ಎಲ್ಲರೂ ಕೇಳ್ತೀವಿ ಅಂತ ಇಲ್ಲೇ ಬಂದು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲೂ ಕೂಡ ಮಾಡಬಹುದು. ಇಲ್ಲ ನಮ್ಮದೇ ಒಂದು ಸಣ್ಣ 30 ಮೆಂಬರ್ಸ್ ಕ್ಲಾಸ್ ರೂಮ್ ಅದ. 30 ಮೆಂಬರ್ಸ್ 1 ಬ್ಯಾಚ್ ಅಥವಾ 2 ಬ್ಯಾಚ್ ಆದ್ರೆ ಕೂಡ ಅಲ್ಲಿ ನಾವು ಮಾಡ್ಬೋದು. ನಿಮ್ಮ ಇಂಟ್ರೆಸ್ಟ್ ಇರ್ತದೆ. ಹೌದಾ? ಫ್ರೀ ಇರ್ತದೆ. ಯಾವುದೇ ರೀತಿ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟು ಅಥವಾ ಫಿನಾನ್ಸ್ ಅಡ್ವರ್ಟೈಸ್ಮೆಂಟ್ ಅಂತೇನಿಲ್ಲ.
ಯುಟಿಲೈಸ್ ಮಾಡ್ಕೊಳ್ರಿ. ಎಕ್ಸಾಮ್ಸ್ ಆಲ್ರೆಡಿ ಭಾಳ ದಿನ ಆದ್ಮೇಲೆ ಕನ್ಫರ್ಮ್ ಆಗಿದ್ದರಿಂದ ಯು ಕಾಂಟ್ ಪ್ರೆಡಿಕ್ಟ್. ಹೌದಾ, ಮೆಂಟಲ್ ಅಬಿಲಿಟಿ ಕ್ವಶನ್ 1 ಬರ್ಬೋದು, ಏನು 10 ಬರ್ಬೋದು, 15 ಬರ್ಬೋದು, ಗೊತ್ತಿಲ್ಲ. ಬಂದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಆಗ್ತದೆ ಉದ್ದೇಶದಿಂದ ಬಂದಿದ್ದಷ್ಟು ಅಪ್ಡೇಟ್ ಮಾಡ್ತೀವಿ. ಮಂಡೇ ಅಷ್ಟೊತ್ತಿಗೆ ನಿಮ್ಮ ಕ್ಲಾಸ್ ರೂಮ್ ಎಲ್ಲ ಸೆಟಪ್ ಮಾಡ್ಕೊಂಡು ಬರ್ತೀವಿ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಓಕೆ.